ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನಿಮಗೆಲ್ಲರಿಗೂ ಸ್ಟಡಿ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ದಿವಸ ನಾವು 2024ರಲ್ಲಿ KA ನಡೆಸಿದ ಪ್ರೊಫೆಸರ್ ಗ್ರೇಡ್ 2 ಎಕ್ಸಾಮ್ನ ಅನಾಲಿಸಿಸ್ ಮಾಡ್ತಿದ್ವಿ. ಸೊ ಇವತ್ತು ಅದರದೇ ಮುಂದುವರಿದ ಭಾಗವಾಗಿ 15ನೇ ಪ್ರಶ್ನೆಗಳಿಂದ ಸವಿವರವಾಗಿ ನೋಡೋಣ. ಸ್ನೇಹಿತರೆ, 15ನೇ ಪ್ರಶ್ನೆ ಹೀಗಿದೆ: 1ನೇ ಅಹ್ಮದ್ ಬಹಮನ್ ಶಾಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆಗಳದಾವು: ಬಹಮನಿಯ ರಾಜಧಾನಿಯನ್ನು ಕಲಬುರಗಿಯಿಂದ ಬೀದರ್ಗೆ ವರ್ಗಾಯಿಸಿದನು, ಸೋಲಾಖಂಬ್ ಮಸೀದಿಯನ್ನು ಕಲಬುರಗಿಯಲ್ಲಿ ನಿರ್ಮಿಸಿದನು, ಸಾಮ್ರಾಜ್ಯದ ಜನರು ಈತನನ್ನು ವಲಿ ಸಂತ ಎಂದೇ ಕರೆಯುತ್ತಿದ್ದರು, ಬೀದರಿನ ಅಷ್ಟೂರಿನಲ್ಲಿ ಈ ಸುಲ್ತಾನನ ಸಮಾಧಿ ನಿರ್ಮಿಸಲಾಗಿದೆ. ಸರಿಯಾದ ಉತ್ತರವನ್ನು ಕೆಳಗಿನ ಸಂಕೇತಗಳ ಮೂಲಕ ಆಯ್ಕೆ ಮಾಡಿ ಅಂತ ಕೇಳ್ಯಾರ. ಆಪ್ಷನ್ಸ್ A, B ಮತ್ತು C, A, C ಮತ್ತು D, B, C ಮತ್ತು D, A ಮತ್ತು C. ಸ್ನೇಹಿತರೆ, ಇಲ್ಲಿ ಬಹಮನಿ ಸಾಮ್ರಾಜ್ಯದ ಕುರಿತು ಹೇಳಿಕೆಗಳನ್ನು ನೀಡಲಾಗಿದೆ. ಅದರಲ್ಲೂ ಮುಖ್ಯವಾಗಿ 1ನೇ ಅಹ್ಮದ್ ಬಹಮನ್ ಶಾನ ಕುರಿತು ಹೇಳಿಕೆಗಳನ್ನು ನೀಡಲಾಗಿದೆ. ಹಾಗಾದರೆ ನಾವು ಈ ಬಹಮನಿ ಸಾಮ್ರಾಜ್ಯದ ಬಗ್ಗೆ ಒಂದು ಸ್ವಲ್ಪ ನೋಡೋದಾದರೆ, ದಕ್ಷಿಣ ಭಾರತದಲ್ಲಿ ಈ ಬಹಮನಿ ಸಾಮ್ರಾಜ್ಯವನ್ನು ಸ್ಥಾಪನೆ ಯಾರು ಮಾಡ್ರು, ಯಾವಾಗ ಮಾಡ್ರು ಅಂತ ನೋಡೋದಾದ್ರೆ, ಯಾವಾಗ ದೆಹಲಿ ಸುಲ್ತಾನರಲ್ಲಿ ಮೊಹಮ್ಮದ್ ಬಿನ್ ತುಘಲಕನ ಆಳ್ವಿಕೆ ಇರ್ತದೆ, ಆ ಸಂದರ್ಭದಲ್ಲಿ ಮೊಹಮ್ಮದ್ ಬಿನ್ ತುಘಲಕನ ಆಳ್ವಿಕೆಯ ವಿರುದ್ಧ ಬಂಡಾಯವೆದ್ದು ದಕ್ಕನದ ಈ ಪ್ರದೇಶದಲ್ಲಿ 1347ರಲ್ಲಿ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಎನ್ನುವನು 1347ರಲ್ಲಿ ಈ ಬಹಮನಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಸ್ನೇಹಿತರೆ, 1347ರಲ್ಲಿ ಹಸನ್ ಗಂಗು ಬಹಮನ್ ಶಾ ಎನ್ನುವನು ಮೂಲತಃ ಇವರ ಆರಂಭದಲ್ಲಿ ಇವರ ರಾಜಧಾನಿ ಗುಲ್ಬರ್ಗ ಆಗಿರ್ತದೆ, ಅಂದರೆ ಇಂದಿನ ಕಲಬುರ್ಗಿಯನ್ನು ನಾವು ಅಹಸನಾಬಾದ ಎಂದು ಕರೆಯಲಾಗುತ್ತಿತ್ತು. ನಂತರ 1425ರಲ್ಲಿ ಇವರ ಈ ರಾಜಧಾನಿಯನ್ನು ಕಲಬುರ್ಗಿಯಿಂದ ಬೀದರ್ಗೆ ಶಿಫ್ಟ್ ಮಾಡ್ತಾರೆ. ಬೀದರನ್ನು ಆವಾಗ ಮುಹಮ್ಮದಾಬಾದ್ ಎಂದು ಕರೆಯಲಾಗ್ತಿತ್ತು. ಯಾವುದು? ಮುಹಮ್ಮದಾಬಾದ್. ಸ್ನೇಹಿತರೆ, ಈ ಬಹಮನಿ ಸಾಮ್ರಾಜ್ಯದ ರಾಜರುಗಳು, ಬಾದಶಾಗಳು ರಾಯಚೂರು ದೋಆಬ್, ಗೋಲ್ಕೊಂಡದ ವಜ್ರದ ಗಣಿ ಪ್ರದೇಶ ಮತ್ತು ಮರಾಠವಾಡದ ಪ್ರದೇಶಗಳಿಗಾಗಿ ಈ ವಿಜಯನಗರ ಸಾಮ್ರಾಜ್ಯದೊಂದಿಗೆ ನಿರಂತರವಾಗಿ ಯುದ್ಧ ಮಾಡ್ಕೊತ ಬರ್ತಾರೆ. ಇವರಲ್ಲಿ ಪ್ರಮುಖ ಅರಸರು ಯಾರಂದ್ರೆ ಅಹ್ಮದ್ ಶಾ ವಲಿ ಆಗಿರ್ಬೋದು, ತಾಜುದ್ದೀನ್ ಫಿರೋಜ್ ಶಾ ಆಗಿರ್ಬೋದು, ಮೊಹಮ್ಮದ್ ಶಾ ಆಗಿರ್ಬೋದು. ಇವರೆಲ್ಲ ಈ ಪ್ರಮುಖ ಅರಸರು. ಇನ್ನೊಬ್ಬರು ಬರ್ತಾರೆ ಇಲ್ಲಿ ಪ್ರಮುಖ ಪ್ರಧಾನಮಂತ್ರಿ ಅಂತೇಳಿ, ಮಹಮ್ಮದ್ ಗವಾನ್. ಈತ ಬಹಮನಿ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಪ್ರಧಾನಮಂತ್ರಿ. ಇವರು ಬರ್ತಾರೆ ಇಲ್ಲಿ. ಪ್ರಮುಖ ಆಡಳಿತ ವ್ಯವಸ್ಥೆ, ಇವರ ಆಡಳಿತ ವ್ಯವಸ್ಥೆ ದಕ್ಷಿಣ ಭಾರತದಲ್ಲಿ ಫೇಮಸ್ ಆಗಿತ್ತು. ಸಾಮ್ರಾಜ್ಯವನ್ನು ಆಡಳಿತದ ಅನುಕೂಲಕ್ಕಾಗಿ ತರಫ್ಗಳೆಂಬ ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು. ನಿನ್ನೆ ಕ್ವಶನ್ ಆಗಿದ್ದು, ಆಡಳಿತದ ಅನುಕೂಲಕ್ಕಾಗಿ ಪ್ರಾಂತ್ಯಗಳನ್ನು ತರಫ್ ಎಂದು ವಿಂಗಡಣೆ ಮಾಡ್ತಿದ್ರು. ಪ್ರಾಂತ್ಯದ ಮುಖ್ಯಸ್ಥರನ್ನು ತರಫ್ದಾರ್ ಅಥವಾ ಅಮೀರ್ ಎಂದು ಕರೆಯಲಾಗ್ತಿತ್ತು. ಆರಂಭದಲ್ಲಿ ಈ ತರಫ್ಗಳು 4 ಇದ್ದು, ಯಾವುವು? ಗುಲ್ಬರ್ಗ, ದೌಲತಾಬಾದ್, ಬಿರಾರ್ ಮತ್ತು ಬೀದರ್ ಅಂತೇಳಿ. ನೆಕ್ಸ್ಟ್, ಯಾವಾಗ ಮೊಹಮ್ಮದ್ ಗವಾನ್ ಅಧಿಕಾರಕ್ಕೆ ಬರ್ತಾನ, ಅಧಿಕಾರದ ಚುಕ್ಕಾಣಿ ಹಿಡಿತಾನ, ಈ ತರಫ್ಗಳನ್ನು 4ರಿಂದ 8ಕ್ಕೆ ಹೆಚ್ಚಿಸ್ತಾನ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಈ ಬಹಮನಿ ಸಾಮ್ರಾಜ್ಯ ತನ್ನದೇ ಆದ ಕೊಡುಗೆಯನ್ನು ನೀಡ್ಯದ. ಇಂಡೋ ಇಸ್ಲಾಮಿಕ್ ಶೈಲಿಯ ವಾಸ್ತುಶಿಲ್ಪವನ್ನು ರಚನೆ ಮಾಡ್ತಿದ್ರು. ಪ್ರಮುಖ ಸ್ಮಾರಕಗಳನ್ನು ನಿರ್ಮಾಣ ಮಾಡ್ಯಾರ. ಅಂದರೆ ಗುಲ್ಬರ್ಗ ಕೋಟೆ ಆಗಿರ್ಬೋದು, ಗುಲ್ಬರ್ಗಾದ ಜುಮ್ಮಾ ಮಸೀದಿ ಆಗಿರ್ಬೋದು, ಇತ್ಯಾದಿಗಳನ್ನು ನಿರ್ಮಾಣ ಮಾಡ್ಯಾರ. ನೋಡ್ಬೇಕು ನೀವು, ಬೀದರ್ನ ಕೋಟೆ ಆಗಿರ್ಬೋದು ಮತ್ತು ಮೊಹಮ್ಮದ್ ಗವಾನ್ ನಿರ್ಮಾಣ ಮಾಡಿದ ಮದ್ರಸಾ, ಇವೆಲ್ಲ ಅವರ ಕಾಲದಲ್ಲಿಯೇ ಪ್ರಮುಖ ಸ್ಮಾರಕಗಳು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಂಡುಬರ್ತಾವೆ. ಇದರ ಜೊತೆಗೆ ಈ ಬಹಮನಿ ಸಾಮ್ರಾಜ್ಯದ ಈ ಪ್ರಮುಖ ರಾಜರುಗಳ ಕಾಲದಲ್ಲಿ ಯಾವ ಸುಧಾರಣೆಗಳಾದವು ಅನ್ನೋದನ್ನು ನೋಡುವುದಾದರೆ, ಮೊದಲನೇ ರಾಜ ಹಸನ್ ಗಂಗು ಬಹಮನ್ ಶಾ ಮೂಲತಃ ಇವ ಮೊಹಮ್ಮದ್ ಬಿನ್ ತುಘಲಕನ ಸಮಕಾಲೀನ ರಾಜ. ಮೊಹಮ್ಮದ್ ಬಿನ್ ತುಘಲಕನ ಆಳ್ವಿಕೆಯ ವಿರುದ್ಧ ಬಂಡಾಯವೆದ್ದು ದಕ್ಷಿಣ ಭಾರತದಲ್ಲಿ ಮೊದಲ ಸ್ವತಂತ್ರ ಇಸ್ಲಾಮಿಕ್ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ತನ್ನ ಸಾಮ್ರಾಜ್ಯದ ರಾಜಧಾನಿಯನ್ನು ಗುಲ್ಬರ್ಗ ಇರ್ತದಲ್ಲ, ಅದಕ್ಕೆ ಅಹಸನಾಬಾದ ಅಂತೇಳಿ ಹೆಸರಿಡ್ತಾನೆ. ಇವನ ಕಾಲದಲ್ಲಿಯೇ 4 ತರಫ್ಗಳಿದ್ದು, ಗುಲ್ಬರ್ಗ, ದೌಲತಾಬಾದ್, ಬಿರಾರ್ ಮತ್ತು ಬೀದರ್ ಅಂತೇಳಿ.
ಇವನ ನಂತರ ಯಾರು ಅಧಿಕಾರಕ್ಕೆ ಬರ್ತಾರಂದ್ರೆ ಒಂದನೇ ಮಹಮೂದ್ ಶಾ. ಸ್ನೇಹಿತರೆ, ಈ ಒಂದನೇ ಮುಹಮ್ಮದ್ ಶಾನ ಕೀರ್ತಿ ಅಥವಾ ಪ್ರಸಿದ್ಧಿ ಎದಕ್ಕದಂದ್ರೆ ದಕ್ಷಿಣ ಭಾರತದ ಯುದ್ಧದಲ್ಲಿ ಮೊದಲ ಬಾರಿಗೆ ಗನ್ ಪೌಡರ್ಗಳನ್ನು ಬಳಸಿದ ಕೀರ್ತಿ ಇವಂಗೆ ಸಲ್ತದ. ಸ್ನೇಹಿತರೆ, ಇಲ್ಲಿ ಗಮನ ಇಡಬೇಕು, ಭಾರತದಲ್ಲಿ ಮೊದಲ ಬಾರಿಗೆ ಗನ್ ಪೌಡ್ರನ್ನು ಪರಿಚಯಿಸಿದ ಕೀರ್ತಿ ಯಾರಿಗೆ ಹೋಗ್ತದಂದ್ರೆ ಅದು ಮಂಗೋಲರಿಗೆ ಹೋಗ್ತದ. ಮಂಗೋಲರು ಭಾರತದಲ್ಲಿ ಮೊದಲ ಬಾರಿಗೆ ಗನ್ ಪೌಡ್ರನ್ನು ಪರಿಚಯ ಮಾಡ್ತಾರೆ. ಆದರೆ ಸಮಗ್ರವಾಗಿ ಯುದ್ಧದ ಸಂದರ್ಭದಲ್ಲಿ ಈ ಗನ್ ಪೌಡ್ರನ್ನು ವ್ಯಾಪಕವಾಗಿ ಬಳಸಿದ ಕೀರ್ತಿ ಯಾರಿಗೆ ಹೋಗ್ತಂದ್ರೆ ಅದು ಬಾಬರ್. 1526ರಲ್ಲಿ ಒಂದನೇ ಪಾಣಿಪತ್ ಯುದ್ಧದಲ್ಲಿ ಈ ಗನ್ ಪೌಡ್ರನ್ನ ಬಳಸುವ ಮೂಲಕ ಈ ಇಬ್ರಾಹಿಂ ಲೋಧಿಯನ್ನು ಸೋಲಿಸ್ತಾನೆ, ಅದು ಬಾಬರ್ಗೆ ಹೋಗ್ತದ. ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಈ ಗನ್ ಪೌಡ್ರನ್ನು ಪರಿಚಯ ಯಾರು ಮಾಡ್ರಂದ್ರೆ ಅದು ಒಂದನೇ ಮೊಹಮ್ಮದ್ ಶಾ. ಗುಲ್ಬರ್ಗಾದ ಪ್ರಸಿದ್ಧ ಜುಮ್ಮಾ ಮಸೀದಿಯ ನಿರ್ಮಾಣ ಕಾರ್ಯ ಇವನ ಕಾಲದಲ್ಲಿ ಆರಂಭವಾಗ್ತದೆ ಸ್ನೇಹಿತರೆ, ಒಂದನೇ ಮಹಮೂದ್ ಶಾನ ಕಾಲದಲ್ಲಿ. ಇದಿಷ್ಟು ಒಂದನೇ ಮಹಮೂದ್ ಶಾ ಆಯಿತು. ನೆಕ್ಸ್ಟ್, ಈ ಬಹಮನಿ ಸುಲ್ತಾನರಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಎಂದು ಪರಿಗಣಿಸಲಾಗುವ ತಾಜುದ್ದೀನ್ ಫಿರೋಜ್ ಶಾ ಈ ಒಂದನೇ ಮೊಹಮ್ಮದ್ ಶಾನ ನಂತರ ಆಡಳಿತ ಚುಕ್ಕಾಣಿ ಹಿಡಿತಾನ. ಈತ ಭೀಮಾ ನದಿಯ ದಡದಲ್ಲಿ ಫಿರೋಜಾಬಾದ್ ಎಂಬ ಹೊಸ ನಗರವನ್ನು ನಿರ್ಮಾಣ ಮಾಡ್ತಾನೆ. ಜೊತೆಗೆ ಖಗೋಳಶಾಸ್ತ್ರದ ಪೂರ್ಣ ಪರಿಣಿತಿಯನ್ನು ಹೊಂದಿದ್ದ ಈತ. ಆದ್ದರಿಂದ ಈ ಖಗೋಳಶಾಸ್ತ್ರದ ಅಧ್ಯಯನಕ್ಕಾಗಿ ದೌಲತಾಬಾದ್ನಲ್ಲಿ ಒಂದು ಖಗೋಳ ವೀಕ್ಷಣಾಲಯವನ್ನು ಸ್ಥಾಪನೆ ಮಾಡ್ತಾನೆ. ಯಾರು? ತಾಜುದ್ದೀನ್ ಫಿರೋಜ್ ಶಾ. ಮುಂದೆ ಚೌಲ ಮತ್ತು ದಾಬೋಲ್ ಎಂಬ ಪ್ರಮುಖ ಬಂದರುಗಳನ್ನು ಅಭಿವೃದ್ಧಿಪಡಿಸ್ತಾನೆ. ಈ ರೀತಿಯಾಗಿ ಅಭಿವೃದ್ಧಿಪಡಿಸುವುದಷ್ಟೇ ಅಲ್ಲ, ಆತ ಒಬ್ಬ ಸಹಿಷ್ಣು ರಾಜನಾಗಿರ್ತಾನೆ. ತನ್ನ ಆಡಳಿತದಲ್ಲಿ ಹಿಂದೂಗಳಿಗೆ, ವಿಶೇಷವಾಗಿ ಬ್ರಾಹ್ಮಣರಿಗೆ ಉನ್ನತ ಹುದ್ದೆಗಳನ್ನು ನೀಡಿರ್ತಾನೆ ಸ್ನೇಹಿತರೆ. ಇದು ತಾಜುದ್ದೀನ್ ಫಿರೋಜ್ ಶಾ. ಇವನ ನಂತರ ಅಧಿಕಾರದ ಚುಕ್ಕಾಣಿ ಹಿಡಿದವನೇ ಅಹ್ಮದ್ ಶಾ ವಲಿ. ವಲಿ ಅಂದರೆ ಸಂತ. ಇವನು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಒಲವುಳ್ಳವನಾಗಿದ್ದ. ಆದ್ದರಿಂದ ಜನ ಇವನನ್ನು ವಲಿ ಅಥವಾ ಸಂತ ಅಂತೇಳಿ ಕರಿತಿದ್ರು. ಮೂಲತಃ ಇವ ಏನು ಮಾಡ್ದ, 1425ರಲ್ಲಿ ತನ್ನ ರಾಜಧಾನಿಯನ್ನು ಗುಲ್ಬರ್ಗದಿಂದ ಬೀದರ್ಗೆ ಸ್ಥಳಾಂತರ ಮಾಡ್ತಾನೆ. ಈತ ಮೂಲತಃ ಶಾಂತಿ ಪ್ರಿಯ, ಒಬ್ಬ ಸೂಫಿ ಸಂತರ ದೊಡ್ಡ ಭಕ್ತನಾಗಿರ್ತಾನೆ. ಖ್ವಾಜಾ ಬಂದೇ ನವಾಜ್ ಅನ್ನೋ ಸೂಫಿ ಸಂತರ ಅನುಯಾಯಿಯಾಗಿರ್ತಾರೆ ಇವರು. ಯಾರು? ಅಹ್ಮದ್ ಶಾ ವಲಿ. ಇವರ ನಂತರ ಯಾರು ಬರ್ತಾರೆ? ಹುಮಾಯೂನ್ ಶಾ. ಈತನನ್ನು ಇತಿಹಾಸದಲ್ಲಿ ಜಾಲಿಮ್ ಎಂದು ಕರೆಯಲಾಗುತ್ತದೆ. ಜಾಲಿಮ್ ಅಂದರೆ ಅತಿಯಾದ ಕ್ರೂರಿ ಅಂಥೇಳಿ. ಈತ ಮಾಡಿದ್ದ ಪ್ರಮುಖ ಕಾರ್ಯವೆಂದರೆ, ಈತನ ಆಳ್ವಿಕೆಯ ಅತ್ಯಂತ ಪ್ರಮುಖ ಸಾಧನೆ ಎಂದರೆ ಮಹಾನ್ ಆಡಳಿತ ಮತ್ತು ವಿದ್ವಾಂಸಗಾರನಾದ ಮಹಮ್ಮದ್ ಗವಾನ್ರನ್ನು ತನ್ನ ಪ್ರಧಾನಮಂತ್ರಿಯಾಗಿ ನೇಮಕ ಮಾಡ್ತಾನೆ. ಗವಾನ್ರನ್ನು ತನ್ನ ಪ್ರಧಾನಮಂತ್ರಿಯಾಗಿ ನೇಮಕ ಮಾಡ್ತಾನೆ. ಇವರ ನಂತರ ಮೂರನೇ ಮೊಹಮ್ಮದ್ ಶಾ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ. ಕೇವಲ 9 ವರ್ಷದವರಿದ್ದಾಗ ಅಧಿಕಾರಕ್ಕೆ ಬರ್ತಾರೆ. ಆದರೆ ಈ ಸಾಮ್ರಾಜ್ಯದ ಸಂಪೂರ್ಣ ಆಡಳಿತವನ್ನು ಆಗಿನ ಪ್ರಧಾನಮಂತ್ರಿ ಆಗಿದ್ದ ಮಹಮ್ಮದ್ ಗವಾನ್ರವರು ನೋಡ್ಕೊಂಡು ಹೋಗ್ತಿರ್ತಾರೆ. ಗವಾನನ ನೇತೃತ್ವದಲ್ಲಿ ಈ ಬಹಮನಿ ಸಾಮ್ರಾಜ್ಯ ಅತ್ಯುನ್ನತ ಶಿಖರವನ್ನು ತಲುಪಿರ್ತದೆ. ಪಶ್ಚಿಮ ಕರಾವಳಿಯ ಗೋವಾದಿಂದ ಹಿಡಿದು ಪೂರ್ವ ಕರಾವಳಿಯ ಕೃಷ್ಣಾ ಗೋದಾವರಿ ಮುಖಜ ಭೂಮಿಯವರೆಗೆ ಈ ಬಹಮನಿ ಸಾಮ್ರಾಜ್ಯ ವಿಸ್ತಾರವಾಗಿರ್ತದೆ. ಮೊಹಮ್ಮದ್ ಗವಾನ್ ಏನು ಮಾಡ್ತಾನೆ, ಬೀದರ್ನಲ್ಲಿ ಭವ್ಯವಾದ ಒಂದು ಮದ್ರಸಾ ಇಸ್ಲಾಮಿಕ್ ಕಾಲೇಜನ್ನು ನಿರ್ಮಾಣ ಮಾಡ್ತಾನೆ. ಕೊನೆಗೆ 1481ರಲ್ಲಿ ಈ ಮೂರನೇ ಮೊಹಮ್ಮದ್ ಶಾ ಏನು ಮಾಡ್ತಾನೆ, ಆಸ್ಥಾನದ ಕುತಂತ್ರಿಗಳಿಗೆ ಕಿವಿಗೊಟ್ಟು ಈ ಮೊಹಮ್ಮದ್ ಶಾ ಗವಾನ್ಗೆ ಮರಣದಂಡನೆಯನ್ನು ವಿಧಿಸ್ತಾನೆ. ಇದಿಷ್ಟು ಈ ಬಹಮನಿ ಸಾಮ್ರಾಜ್ಯದ ಹಿಸ್ಟ್ರಿ. ಇಲ್ಲಿ ಕೇಳ್ಬೋದು, ಬಹಮನಿ ಸಾಮ್ರಾಜ್ಯದ ಕೊನೆಯ ಅರಸ ಯಾರು ಅಂಥೇಳಿ. ಕಲೀಮುಲ್ಲಾ ಶಾ. ಯಾರು? ಕಲೀಮುಲ್ಲಾ ಶಾ. ಇವನ ಕಾಲದಲ್ಲಿಯೇ ಈ ಬಹಮನಿ ಸಾಮ್ರಾಜ್ಯವು ಸಂಪೂರ್ಣವಾಗಿ ವಿಭಜನೆಗೊಂಡು 5 ಶಾಹಿ ಮನೆತನಗಳಾಗಿ ನಿರ್ಮಾಣವಾಗ್ತಾವು. ಹಾಗಾದರೆ ಆ 5 ಶಾಹಿ ಮನೆತನಗಳು ಯಾವುವು? ಆ 5 ಶಾಹಿ ಮನೆತನಗಳು ಬಿಜಾಪುರದ ಆದಿಲ್ ಶಾಹಿ, ಅಹಮದ್ ನಗರದ ನಿಜಾಮ ಶಾಹಿ, ಗೋಲ್ಕೊಂಡಾದ ಕುತುಬ್ ಶಾಹಿ, ಬಿರಾರನ ಇಮಾದ್ ಶಾಹಿ, ಬೀದರ್ನ ಬರೀದ ಶಾಹಿ. ಸ್ನೇಹಿತರೆ, ಇವು ಹೊಂದಿಸಿ ಬರೆಯರಿ ರೂಪದಲ್ಲಿ ಕ್ವಶನ್ ರೈಸ್ ಆಗ್ಬೋದು ಇಲ್ಲಿಂದ. ಈ 5 ಮನೆತನಗಳು ಕೂಡಿ
1565ರಲ್ಲಿ ಏನು ತಾಳಿಕೋಟೆ ಕದನ ಅಥವಾ ರಕ್ಕಸ್ತಂಗಡಿ ಕದನ ಅಂತೇಳಿ ಕರಿತೀವಲ್ಲ, ಆ ಸಮಯದಲ್ಲಿ ಈ 5 ಜನ ಕೂಡಿ ವಿಜಯನಗರ ಸಾಮ್ರಾಜ್ಯವನ್ನು ಸೋಲಿಸ್ತಾವು ಅಂತ ಹೇಳ್ಬೋದು. ಇದಿಷ್ಟು ಈ ಬಹಮನಿ ಸಾಮ್ರಾಜ್ಯದ ಕಿರು ಪರಿಚಯ ಅಥವಾ ಶಾರ್ಟ್ ಹಿಸ್ಟ್ರಿ. ನೆಕ್ಸ್ಟ್ ಈಗ ಪ್ರಶ್ನೆ ಕಡೆ ಬರೋಣ. ಪ್ರಶ್ನೆಯಲ್ಲಿ ಯಾವ ಹೇಳಿಕೆಗಳನ್ನು ನೀಡಲಾಗಿದೆ ಅಂತ ನೋಡೋಣ. ಮೊದಲನೇ ಹೇಳಿಕೆ ಇದೆ, ಬಹಮನಿಯ ರಾಜಧಾನಿಯನ್ನು ಕಲಬುರಗಿಯಿಂದ ಬೀದರ್ಗೆ ವರ್ಗಾಯಿಸಿದನು. ಸ್ನೇಹಿತರೆ, ಆಗಲೇ ನೋಡಿದೆವು ಈ ಬಹಮನಿಯ ರಾಜಧಾನಿಯನ್ನು ಕಲಬುರಗಿಯ ಹೆಸರು ಅಹಸನಾಬಾದ, ಅಲ್ಲಿಂದ ಬೀದರ್ಗೆ ವರ್ಗಾಯಿಸಲಾಯಿತು. ಯಾರು? 1ನೇ ಅಹಮದ್ ಶಾ, ಅವರನ್ನೇ ವಲಿ ಎಂದು ಕರೆಯಲಾಗುತ್ತಿತ್ತು. 1ನೇ ಹೇಳಿಕೆ ಸರಿಯಾಗಿದೆ. 2ನೇ ಹೇಳಿಕೆ, ಸೋಲಾಖಂಬ್ ಮಸೀದಿಯನ್ನು ಕಲಬುರಗಿಯಲ್ಲಿ ನಿರ್ಮಿಸಿದನು ಅಂತ ಹೇಳ್ಯಾರ. ಸ್ನೇಹಿತರೆ, ಸೋಲಾಖಂಬ್ ಅಂದರೆ ಇದು ಹಿಂದಿಯ ವರ್ಡ್, ಉರ್ದು ವರ್ಡ್ ಇದು. ಸೋಲಾ ಅಂದರೆ 16 ಕಂಬಗಳುಳ್ಳ ಮಸೀದಿ. ಇದು ಕಲಬುರಗಿಯಲ್ಲಿಲ್ಲ, ಬದಲಾಗಿ ಇದು ಬೀದರ್ನ ಕೋಟೆಯ ಒಳಗಿದೆ. ಸೋಲಾಖಂಬ್ ಮಸೀದಿಯಲ್ಲಿದೆ, ಬೀದರ್ನ ಕೋಟೆಯ ಒಳಗಿದೆ. ಅಹ್ಮದ್ ಶಾನ ಆಳ್ವಿಕೆಯಲ್ಲಿ 1423ರಲ್ಲಿ ಕುಬ್ಲಿ ಸುಲ್ತಾನಿ ಎಂಬಾತ ಇದನ್ನು ನಿರ್ಮಾಣ ಮಾಡ್ತಾನೆ. ಯಾರು? ಕುಬ್ಲಿ ಸುಲ್ತಾನ್. ಕುಬ್ಲಿ ಸುಲ್ತಾನ್ ಎಂಬಾತ 1423ರಲ್ಲಿ ಈ ಸೋಲಾಖಂಬ್ ಮಸೀದಿಯನ್ನು ನಿರ್ಮಾಣ ಮಾಡ್ತಾನೆ. ಹಾಗಾದರೆ ಇದು ಬೀದರ್ನಲ್ಲಿ ಇರೋದರಿಂದ ಈ 2ನೇ ಹೇಳಿಕೆ ತಪ್ಪಾಗ್ತದೆ. 2ನೇ ಹೇಳಿಕೆ ತಪ್ಪಾದ್ರೆ ಬಿ 1 ಮತ್ತು 3ನೇ ಆಪ್ಷನ್ಸ್ ಎಲಿಮಿನೇಟ್ ಆಗ್ತಾವು. ಈ 2 ಮತ್ತು 4ನೇ ಆಪ್ಷನ್ಸ್ಗಳಲ್ಲಿ ಎ ಮತ್ತು ಸಿ ಕಾಮನ್ ಅದಾವು. ಹಾಗಾದರೆ 3ನೇ ಸ್ಟೇಟ್ಮೆಂಟು ಸರಿಯಾಯಿತು. ಸಿ ಕಾಮನ್ ಅದಂದರೆ 3ನೇ ಸ್ಟೇಟ್ಮೆಂಟು ಸರಿಯಾಯಿತು. ಸಾಮ್ರಾಜ್ಯದ ಜನರು ಈತನನ್ನು ವಲಿ ಅಥವಾ ಸಂತ ಎಂದೇ ಕರೆಯುತ್ತಿದ್ದರು. ಆಗಲೇ ನೋಡಿದೆವು ನಾವು, ಈತ ಪ್ರಸಿದ್ಧ ಸೂಫಿ ಸಂತ ಖ್ವಾಜಾ ಬಂದೇ ನವಾಜ್ ಅವರ ಅನುಯಾಯಿಯಾಗಿದ್ದರು. ಆದ್ದರಿಂದ ಈತನನ್ನು ಕೂಡ ವಲಿ ಅಂತೇಳಿ ಕರಿತಿದ್ರು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಡಿ, ಬೀದರಿನ ಅಷ್ಟೂರಿನಲ್ಲಿ ಈ ಸುಲ್ತಾನನ ಸಮಾಧಿ ಇದೆ. ಸ್ನೇಹಿತರೆ, ಈ ಹೇಳಿಕೆ ಸರಿಯಾಗಿದೆ. ಬೀದರ್ ನಗರದ ಹೊರವಲಯದಲ್ಲಿರುವ ಅಷ್ಟೂರು ಎಂಬಲ್ಲಿ ಈ ಸುಲ್ತಾನನ ಭವ್ಯವಾದ ಸಮಾಧಿಯನ್ನು ನಿರ್ಮಾಣ ಮಾಡಲಾಗಿದೆ. ಅದರ ಮೇಲೆ ಪ್ರಸಿದ್ಧ ಚಿತ್ರಗಳನ್ನು ಬಿಡಿಸಲಾಗಿದೆ ಅಂತ ಹೇಳ್ಬೋದು. ಆದ್ದರಿಂದ ಎ ಸಿ ಡಿ ಸರಿಯಾಗಿದೆ. ಡಿನೂ ಸರಿಯಾದ, ACD ಸರಿಯಾಗಿದೆ. ಕೇವಲ ಬಿ ಸ್ಟೇಟ್ಮೆಂಟ್ ತಪ್ಪದ. ಇದು ಬಹಮನಿ ಸಾಮ್ರಾಜ್ಯದ ಒಂದು ಪರಿಚಯ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಕರ್ನಾಟಕದ ಇತಿಹಾಸ, ಸಾಹಿತ್ಯ, ಸಂಸ್ಕೃತಿಯ ಬಗ್ಗೆ ಕನ್ನಡಿಗರಲ್ಲಿ ಅಭಿಮಾನ ಮೂಡಿಸಲು ಸ್ಥಾಪನೆಯಾದ ಕರ್ನಾಟಕದ ವಿದ್ಯಾವರ್ಧಕ ಸಂಘದ ಪ್ರಥಮ ಅಧ್ಯಕ್ಷರು ಯಾರು? ಪಗು ಹಳಕಟ್ಟಿ, ಶಿವನಪ್ಪ ದೇಸಾಯಿ, ರೊದ್ದ ಶ್ರೀನಿವಾಸರಾಯರು, ಕೈಕಿಣಿ ಶಾಮರಾವ್. ಸ್ನೇಹಿತರೆ, ಇಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸ್ಥಾಪಕರು ಯಾರು ಅಂತ ಕೇಳಿಲ್ಲ, ಪ್ರಥಮ ಅಧ್ಯಕ್ಷರು ಯಾರಂತ ಕೇಳ್ಯಾರ. ಇಲ್ಲಿ ನೆನಪಿರಬೇಕು, 1890ರಲ್ಲಿ ದೇಶಪಾಂಡೆ, RH ದೇಶಪಾಂಡೆ ಅವರು ತಮ್ಮ ಈ ಧಾರವಾಡದಲ್ಲಿ ಸತತ ಪ್ರಯತ್ನದ ಫಲವಾಗಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಯಾರು? RH ದೇಶಪಾಂಡೆ. ಮುಂಬೈನಲ್ಲಿ ವಕೀಲರಾಗಿದ್ದ ಮತ್ತು ಕನ್ನಡಿಗರ ಪರ ಕಾಳಜಿ ಹೊಂದಿದ್ದ ಶಾಮರಾವ್ ವಿಠ್ಠಲ್ ಕೈಕಿಣಿ ಎಂಬವರು ಈ ಸಂಘದ ಮೊದಲ ಅಧ್ಯಕ್ಷರಾಗ್ತಾರೆ. ಯಾರು? ಶಾಮರಾವ್ ವಿಠ್ಠಲ್ ಕೈಕಿಣಿ ಎಂಬವರು ಈ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮೊದಲ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಬ್ರಿಟಿಷರ ಕಾಲದಲ್ಲಿ ಮುಂಬೈ ಪ್ರಾಂತ್ಯದಲ್ಲಿದ್ದ ಈ ಉತ್ತರ ಕರ್ನಾಟಕದ ಪ್ರದೇಶಗಳಲ್ಲಿ ಮರಾಠಿ ಭಾಷೆಯ ಪ್ರಾಬಲ್ಯ ಹೆಚ್ಚಾಗಿ ಕನ್ನಡ ಶಾಲೆಗಳು ಮುಚ್ಚಲತ್ತಿದ್ದು, ಅಂಥ ಸಮಯದಲ್ಲಿ ಕನ್ನಡವನ್ನು ಉಳಿಸುವುದು, ಬೆಳೆಸುವುದು ಮತ್ತು ಹೊಸ ಪುಸ್ತಕಗಳನ್ನು ಪ್ರಕಟಿಸುವ ಉದ್ದೇಶದಿಂದ ಈ ಸಂಘವು ಸ್ಥಾಪನೆಯಾಯಿತು. ಈ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆಯಾಯಿತು. ಈ ಸಂಘದವರು ವಾಗ್ಭೂಷಣ ಎಂಬ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಯಾವುದು? ವಾಗ್ಭೂಷಣ ಎಂಬ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಕರ್ನಾಟಕದ ಏಕೀಕರಣದ ಪರಿಕಲ್ಪನೆ ಮೊದಲು ಅಧಿಕೃತವಾಗಿ ನಿರ್ಣಯ ಪಾಸ್ ಮಾಡಿದ್ದೇ ಈ ಒಂದು ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘ. ಕರ್ನಾಟಕದ ಏಕೀಕರಣದ ಕುರಿತು
ಸ್ನೇಹಿತರೆ, ಇದಷ್ಟು ಈ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪರಿಚಯ. ಹಾಗಾದ್ರೆ ನೆಕ್ಸ್ಟ್ ಆಪ್ಷನ್ ನೋಡ್ರಿ. ಪಗು ಹಳಕಟ್ಟಿ ಅಂತ ಕೊಟ್ರ. ಪಗು ಹಳಕಟ್ಟಿಯವರನ್ನು ವಚನ ಪಿತಾಮಹ ಅಂತೇಳಿ ಕರೆಯಲಾಗ್ತದೆ. 12ನೇ ಶತಮಾನದ ಬಸವಾದಿ ಶಿವಶರಣರ ವಚನ ಸಾಹಿತ್ಯವನ್ನು ಮನೆ ಮನೆಗೆ ಹೋಗಿ ಸಂಗ್ರಹ ಮಾಡಿ ಅವುಗಳನ್ನು ಸಂಶೋಧಿಸಿ ಮುದ್ರಿಸಿ ಪ್ರಕಟಿಸುವ ಮೂಲಕ ವಚನ ಕ್ರಾಂತಿಗೆ ಮರುಜೀವ ತಂದವರು ಯಾರಂದ್ರೆ ಅವರೇ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಮುಖ ಪತ್ರಿಕೆ ವಾಗ್ಭೂಷಣ ಪತ್ರಿಕೆಯಲ್ಲಿ ಇವರು ಹಲವಾರು ಲೇಖನಗಳನ್ನು ಬರೆದರು. ಆದರೆ ಇವರು ಮೊದಲ ಅಧ್ಯಕ್ಷರಾಗಿರಲಿಲ್ಲ. ಮೊದಲ ಅಧ್ಯಕ್ಷರು ಯಾರಿರ್ತಾರೆ ಅಂದ್ರೆ ಕೈಕಿಣಿ ಶ್ಯಾಮರಾವ್ ಅವರು ಆಗಿದ್ದರು ಅನ್ನೋದು ನೋಡಿದೆವು. ನೆಕ್ಸ್ಟ್ 3ನೇ ಆಪ್ಷನ್ ಅದ ರೊದ್ದ ಶ್ರೀನಿವಾಸರಾಯರು ಅಂತದ. ಇವರು ಮೂಲತಃ ಈ ಮುಂಬೈ ಕರ್ನಾಟಕದ ಭಾಗದ ಪ್ರಮುಖ ಶಿಕ್ಷಣ ತಜ್ಞರು. ಕನ್ನಡಿಗರ ಬಗ್ಗೆ ಹಿತಾಸಕ್ತಿ ಉಳ್ಳವರಾಗಿದ್ದರು. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷರಾಗಿ ಸುದೀರ್ಘವಾದ ಸೇವೆ ಸಲ್ಲಿದ ಅನುಭವ ಈ ರೊದ್ದ ಶ್ರೀನಿವಾಸರಾಯರಿಗಿದೆ. ಮುಂಬೈ ವಿಧಾನ ಪರಿಷತ್ತಿನ ಸದಸ್ಯರೂ ಆಗಿದ್ದರು ಇವರು. ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕಾಗಿ ಧಾರವಾಡಿನಲ್ಲಿ ಐತಿಹಾಸಿಕ ಕರ್ನಾಟಕ ಕಾಲೇಜ್ ಸ್ಥಾಪನೆ ಮಾಡುವಲ್ಲಿ ಇವರ ಪಾತ್ರ ಬಹುಮುಖ್ಯವಾದದ್ದು. ಯಾವುದು ನಾವೇನಿಂದ KCD ಅಂತ ಕರಿತೇವಲ್ಲ, ಆ KCDಯ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ಯಾರದ್ದಂದ್ರೆ ರೊದ್ದ ಶ್ರೀನಿವಾಸರಾಯರದ್ದು. ಇದು ಆಯಿತು. ನೆಕ್ಸ್ಟ್ ಶಿವನಪ್ಪ ದೇಸಾಯಿ ಯಾರು ಇವರು? ಈ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮೊದಲ ಅಥವಾ ಆರಂಭಿಕ ವ್ಯವಸ್ಥಾಪಕರು ಮತ್ತು ಪೋಷಕರು ಅಂತೇಳಿ ಕರಿತೇವೆ ಇವರಿಗೆ. ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಕನ್ನಡಿಗರಲ್ಲಿ ಈ ಜ್ಞಾನವನ್ನು ನೀಡುವಲ್ಲಿ ಅಥವಾ ಜಾಗೃತಿ ಮೂಡಿಸುವಲ್ಲಿ ಶ್ರಮಪಟ್ಟಿದ್ದರು. ಕನ್ನಡದಲ್ಲಿ ಹೊಸ ಕಾದಂಬರಿಗಳ ರಚನೆ ಆಗಬೇಕಂತೇಳಿ ಪ್ರೋತ್ಸಾಹಗಳಿಗಾಗಿ ಇನಾಮಗಳನ್ನು ನೀಡುವ ಮೂಲಕ ಸಾಹಿತ್ಯದ ಬೆಳವಣಿಗೆಗೆ ಕೊಡುಗೆ ನೀಡಿದರು. ಇದು ಈ ಶಿವನಪ್ಪ ದೇಸಾಯಿ. ನೆಕ್ಸ್ಟ್ ಪ್ರಶ್ನೆ, 17ನೇ ಪ್ರಶ್ನೆ ಸ್ನೇಹಿತರೆ. ಈ ಕೆಳಗಿನ ಯಾವ ಬಿರುದು ಹೊಯ್ಸಳ ರಾಜ 2ನೇ ವೀರಬಲ್ಲಾಳನಿಗೆ ಸಂಬಂಧಿಸಿರುವುದಿಲ್ಲ ಅಂತ ಕೇಳ್ಯಾರ. ಆಪ್ಷನ್ಸ್: ಹೊಯ್ಸಳ ಚಕ್ರವರ್ತಿ, ದಕ್ಷಿಣ ಚಕ್ರವರ್ತಿ, ಚೋಳ ಪ್ರತಿಷ್ಠಾಪನಾಚಾರ್ಯ, ಭೂಲೋಕ ಮಲ್ಲ ಅಂಥೇಳಿ ಅದ. ಸ್ನೇಹಿತರೆ, ಹೊಯ್ಸಳ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ಮತ್ತು ಪ್ರಬಲ ದೊರೆ ಯಾರು? ಅದುವೇ 2ನೇ ವೀರಬಲ್ಲಾಳ. ಈತ ಏನು ಮಾಡ್ತಾನೆ? ಕಲ್ಯಾಣಿ ಚಾಲುಕ್ಯರ ಮೇಲಿನ ಅಧೀನತೆಯನ್ನು ಸಂಪೂರ್ಣವಾಗಿ ಕಿತ್ತೊಗೆದು ಹೊಯ್ಸಳರನ್ನು ಸ್ವತಂತ್ರ ಸಾಮ್ರಾಜ್ಯವನ್ನಾಗಿ ಮಾಡ್ತಾನೆ. ಹೊಯ್ಸಳ ಸ್ವತಂತ್ರ ಸಾಮ್ರಾಜ್ಯವನ್ನಾಗಿ ಮಾಡಿದ ಕೀರ್ತಿ ಯಾರಿಗೆ ಹೋತಂದ್ರೆ 2ನೇ ವೀರಬಲ್ಲಾಳ. ಈತನಿಗೆ ಹಲವಾರು ಬಿರುದುಗಳಿದ್ದವು. ಈತನಿಗೆ ಹೊಯ್ಸಳ ಚಕ್ರವರ್ತಿ ಅಂತೇಳಿ ಕರಿತಿದ್ರು, ದಕ್ಷಿಣ ಚಕ್ರವರ್ತಿ ಅಂತೇಳಿ ಕರಿತಿದ್ರು, ದೇವಗಿರಿಯ ಶೇವುಣರನ್ನು ಅಥವಾ ದೇವಗಿರಿಯ ಯಾದವರನ್ನು ಅಂಥೇಳಿ ಕರಿತೇವೆ. ಸೊರಟೂರು ಕದನದಲ್ಲಿ ಸೋಲಿಸಿದ ನಂತರ ಇವನಿಗೆ ಈ ಬಿರುದುಗಳು ಲಭಿಸಿದ್ದವು. ಯಾವುವು? ಹೊಯ್ಸಳ ಚಕ್ರವರ್ತಿ ಮತ್ತು ದಕ್ಷಿಣ ಚಕ್ರವರ್ತಿ ಎಂಬ ಬಿರುದುಗಳು. ದೇವಗಿರಿಯ ಯಾದವರನ್ನು ಸೋಲಿಸಿದ ಕಾರಣಕ್ಕಾಗಿ. ಸ್ನೇಹಿತರೆ, ಈತ ಈ ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಕೂಡ ಹೊಂದಿದ್ದ. ಚೋಳರಾಜ ಈ 3ನೇ ಕುಲೋತ್ತುಂಗನ ಮೇಲೆ ಯಾವಾಗ ಪಾಂಡ್ಯರು ದಾಳಿ ಮಾಡ್ತಾರಲ್ಲ, ಆಗ ಈ ವೀರಬಲ್ಲಾಳ ತನ್ನ ಮಗ 2ನೇ ನರಸಿಂಹನನ್ನು ಕಳಿಸಿ ಚೋಳರ ರಾಜ್ಯವನ್ನು ಉಳಿಸಿದ ಕಾರಣಕ್ಕಾಗಿ ಈತನಿಗೆ ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ನೀಡಿರ್ತಾರೆ. ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಯಾರಂದ್ರೆ ಅದು 2ನೇ ವೀರಬಲ್ಲಾಳ. ಸ್ನೇಹಿತರೆ, ಇಲ್ಲಿ ಇನ್ನೊಂದಾದ ಭೂಲೋಕ ಮಲ್ಲ ಅಂಥೇಳಿ. ಈ ಬಿರುದು 2ನೇ ವೀರಬಲ್ಲಾಳನಿಗೆ ಸೇರಿದ್ದಲ್ಲ. ಇದು ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ದೊರೆ ಮತ್ತು ಸಂಸ್ಕೃತದ ಮಾನಸೋಲ್ಲಾಸ ಕೃತಿಯ ಕರ್ತೃ ಯಾರದಾರಲ್ಲ, 3ನೇ ಸೋಮೇಶ್ವರ, ಅವರ ಬಿರುದಾಗಿದೆ. ಯಾರು? 3ನೇ ಸೋಮೇಶ್ವರನ ಬಿರುದು. ಈ 3ನೇ ಸೋಮೇಶ್ವರ ಮಾನಸೋಲ್ಲಾಸ ಎಂಬ ಕೃತಿಯನ್ನು ಬರೆದಾನ. ಮಾನಸೋಲ್ಲಾಸ ಈತನನ್ನು ಭೂಲೋಕ ಮಲ್ಲ ಎಂಬ ಬಿರುದಿನಿಂದ ಗುರುತಿಸಲ್ಪಡ್ತಾರೆ. ಇದಿಷ್ಟು ಈ ಹೊಯ್ಸಳ ರಾಜರಿಗೆ ಸಂಧಿಸಿದ ಈ ಬಿರುದುಗಳು. ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ, 18ನೇ ಪ್ರಶ್ನೆ. ಪಟ್ಟಿ 1 ಪಟ್ಟಿ 2 ಜೊತೆ ಹೊಂದಿಸಿ. ಸಸ್ಯ ಅಂಗಾಂಶ ಮತ್ತು ಅದರ ಕಾರ್ಯ. ಪ್ಯಾರೆಂಕೈಮಾ, ಕೋಲೆಂಕೈಮಾ, ಝೈಲಮ್, ಫ್ಲೋಯಮ್. ನೀರಿನ ಸಾಗಾಣಿಕೆ, ಆಹಾರ ಸಂಗ್ರಹಣೆ, ಆಹಾರ ಸಾಗಾಣಿಕೆ, ಯಾಂತ್ರಿಕ ಆಧಾರ ನೀಡುವುದು. ಸ್ನೇಹಿತರೆ, ನಮಗೆ ಗೊತ್ತದಿಲ್ಲಿ ಫ್ಲೋಯಮ್ ಮತ್ತು ಝೈಲಮ್
ಅವು ಸಾಗಣೆ ಮಾಡ್ತಾವು. ಏನು ಸಾಗಣೆ ಮಾಡ್ತಾವು ನೋಡೋಣ ಇಲ್ಲಿ. ಝೈಲಮ್ ಫ್ಲೋಯಮ್. ಸ್ನೇಹಿತರಲ್ಲಿ ಸಿಂಪಲಾಗಿ ನೆನಪಿಡ್ಬೇಕಂದ್ರೆ ಈ ಝೈಲಮ್ ಅಂಥೇಳಿ ಇಟ್ಕೋರಿ. ಅದು ಸೈಲಮ್ ಇರಲಿ, ಝೈಲಮ್ ಅಂತ ಇಟ್ಕೋರಿ. ನೀವು ಓದೋದು ಜಲಮ್ ಅಂತ ಓದ್ರಿ. ಜಲಮ್ ಅಂದ್ರೆ ಜಲ ಸಾಗಣೆ ಮಾಡ್ತದ. ಇದು ಹಿಂದಿ ಪದ. ಇದು ಜಲ ಸಾಗಣೆ ಮಾಡ್ತದ ಅಂದರೆ ಏನು? ಬೇರಿನಿಂದ ನೀರನ್ನು ಎಲೆಗಳಿಗೆ ಸಾಗಿಸುವುದು. ಈ ಮರದಲ್ಲಿ ಬೇರುಗಳು ಭೂಮಿಯಿಂದ ನೀರನ್ನು ಹೀರ್ಕೋತಾವು. ಆ ಹೀರಿಕೊಂಡ ನೀರನ್ನು ಎಲೆಗಳವರೆಗೆ ಸಾಗಿಸುವ ಕಾರ್ಯವನ್ನು ಯಾವ ಮಾಡ್ತಾವೆ ಅಂದ್ರೆ ಝೈಲಮ್ ಮಾಡ್ತಾವು. ನೆನಪಿಟ್ಟುಕೊಳ್ಳಲು ಏನು ಮಾಡೋದು? ಝೈಲಮನ್ನು ಜೈಲಮ್ ಅಥವಾ ಜಲಮ್ ಅಂತ ಓದ್ರಿ, ನಿಮ್ಗೆ ಗೊತ್ತಾಗ್ತದ. ಜಲಮ್ ಅಂದ್ರೆ ನೀರು ಸಾಗಾಣಿಕೆ ಬೇರಿನ ಮೂಲಕ ಹೀರಿಕೊಂಡು ಎಲೆಯ ಇತರ ಭಾಗಗಳ ಕಡೆಗೆ ನೀರಿನ ಸಾಗಣೆ ಮಾಡುವುದು. ಜಲಮ್ ಅಂದರೆ ನೀರಿನ ಸಾಗಾಣಿಕೆ. C1 ಸ್ನೇಹಿತರೆ, ಬಹುತೇಕವಾಗಿ ಈ ಆನ್ಸರ್ ಈ ಒಂದು ಇದರದಿಂದ ಸಿಕ್ತು. ಝೈಲಮ್ ಅನ್ನೋದು ಏನನ್ನು ಗೊತ್ತಿದ್ರೆ ಈ ಆನ್ಸರ್ ದೊರೀತು. ನೆಕ್ಸ್ಟ್ ಈ ಫ್ಲೋಯಮ್ ಅಂದರೆ ಏನು ಸ್ನೇಹಿತರೆ? ಫ್ಲೋಯಮನ್ನು ಯಾವ ರೀತಿಯಾಗಿ ನೆನಪಿಟ್ಕೋರಿ. ಫ್ಲೋಯಮ್ ಫಲ್ ನೋಡ್ರಿ, ಇಲ್ಲಿ ಫ್ಲೋಯಮ್ ಅದ. ನೀವು ಇದನ್ನು ಫ್ಲೋಯಮ್ ಬೇಡ, ಫಲಮ್ ಅಂಥೇಳಿ ನೆನಪಿಟ್ಕೋರಿ. ಫ್ಲೋಯಮನ್ನು ಫಲ ಅಂದರೆ ಏನು? ಆಹಾರ, ಹಣ್ಣು ಅಂತ ಕರಿತೇವೆ. ಅದಕ್ಕೆ ಫ್ಲೋಯಮ್ ಅಂದ್ರೆ ಆಹಾರ ಸಾಗಾಣಿಕೆ. D3 ಆಹಾರ ಸಾಗಾಣಿಕೆ. D3 ನೋಡಿದ್ರಿ, ನೀರಿನ ಸಾಗಾಣಿಕೆ ಜಲಮ್, ಆಹಾರ ಸಾಗಾಣಿಕೆ ಫಲಮ್. ಜಲಮ್ ಫಲಮ್. ಓಕೆ, ಇನ್ನು ನೆಕ್ಸ್ಟ್ ಯಾರ್ದು? ಪೆರಂಕೈಮ ಏನು? ಇದು ಸಸ್ಯಗಳ ಮೃದುವಾದ ಭಾಗಗಳಲ್ಲಿದ್ದು ಆಹಾರವನ್ನು ಸಂಗ್ರಹಿಸಿಡುವ ಕಾರ್ಯವನ್ನು ಮಾಡ್ತದೆ. ಆಹಾರ ಸಂಗ್ರಹಿಸಿಡುವ ಕಾರ್ಯ. ಕೊಲೆಂಕೈಮ ಅಂದ್ರೆ ಯಾಂತ್ರಿಕ ಆಧಾರ ನೀಡುವುದು. ಇದೇನು ಮಾಡ್ತದೆ? ಎಲೆಯ ತೊಟ್ಟು ಮತ್ತು ಎಲೆಯ ಕಾಂಡ ಇವುಗಳ ಬಾಗುವಿಕೆ ಮತ್ತು ಯಾಂತ್ರಿಕ ಆಧಾರವನ್ನು ನೀಡುತ್ತದೆ. ಯಾವುದು? ಕೊಲೆಂಕೈಮ. ಸ್ನೇಹಿತರು ತಿಳಿತು. ಇನ್ನೊಮ್ಮೆ ಹೇಳ್ತೀನಿ, ಝೈಲಮ್ ಅಂದ್ರೆ ಜಲಮ್ ಅಂತ ನೆನಪಿಟ್ಕೋರಿ. ಇದು ಏನು ಮಾಡ್ತದೆ? ನೀರಿನ ಸಾಗಾಣಿಕೆ ಮಾಡ್ತದೆ. ಫ್ಲೋಯಮನ್ನು ಫಲಮ್ ಅಂತೇಳಿ ನೆನಪಿಟ್ಕೋರಿ. ಇದೇನು ಮಾಡ್ತದೆ? ಆಹಾರ ಸಾಗಾಣಿಕೆಯನ್ನು ಮಾಡ್ತದೆ. ಪೆರಂಕೈಮ ಆಹಾರದ ಸಂಗ್ರಹಣೆ. ಕೊಲೆಂಕೈಮ ಇದು ಯಾಂತ್ರಿಕ ಆಧಾರವನ್ನು ನೀಡ್ತದೆ. ಇದಷ್ಟು 18ನೇ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸ್ನೇಹಿತರೆ, ಈ 18ನೇ ಪ್ರಶ್ನೆಯನ್ನು ಇಂಗ್ಲೀಷ್ನಲ್ಲಿ ನೋಡ್ಬೋದು. ಯಾರಿಗಾದರೂ ಸಮಸ್ಯೆ ಇದ್ರೆ. ನೆಕ್ಸ್ಟ್ ಪ್ರಶ್ನೆ 19ನೇ ಪ್ರಶ್ನೆ. ಭಾರತ ಸಂವಿಧಾನವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿಯನ್ನು ಖಾತ್ರಿಗೊಳಿಸುವುದು. ಸ್ನೇಹಿತರೆ ನೋಡಬೇಕಿಲ್ಲಿ, ಭಾರತದ ಸಂವಿಧಾನವು SC ಮತ್ತು STಗಳಿಗೆ ಮೀಸಲಾತಿಯನ್ನು ನೀಡ್ತದೆ. ರಾಜಕೀಯ ಮೀಸಲಾತಿ 106ನೇ ತಿದ್ದುಪಡಿಯ ಮೂಲಕ, 106ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಮಹಿಳೆಯರಿಗೂ ಕೂಡ ಮೀಸಲಾತಿಯನ್ನು ನೀಡ್ತದೆ. ಇಲ್ಲಿ ಯಾವ ಹಂತದಲ್ಲಿ ಈ ಮೀಸಲಾತಿಯನ್ನು ನೀಡ್ತದೆ ಕೇಳ್ಯಾರ. ಲೋಕಸಭೆಯಲ್ಲಿ ಮಾತ್ರ, ರಾಜ್ಯಸಭೆಯಲ್ಲಿ ಮಾತ್ರ, ವಿಧಾನಸಭೆಯಲ್ಲಿ ಮಾತ್ರ. ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಮಾತ್ರ. ಸ್ನೇಹಿತರೆ, ರೈಟ್ ಆನ್ಸರ್ ಆಪ್ಷನ್ D, ಆಪ್ಷನ್ 4, ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಮಾತ್ರ. ಸ್ನೇಹಿತರೆ, ಪ್ರತಿಯೊಂದು ರಾಜ್ಯವು ತನ್ನ ಮೂಲತಃ ಜನಸಂಖ್ಯೆಯ ಆಧಾರದ ಮೇಲೆ ನೀಡಲಾಗ್ತದೆ. SC STಗೆ ಮೀಸಲಾತಿಯನ್ನು ಜನಸಂಖ್ಯೆಯ ಆಧಾರದ ಮೇಲೆ ನೀಡಲಾಗ್ತದೆ. ಪ್ರಸ್ತುತ ಲೋಕಸಭೆಯಲ್ಲಿ 84 SCಗಳಿಗೆ ಮೀಸಲಾಗಿದ್ದರೆ 47 ಸೀಟ್ಗಳು STಗಳಿಗೆ ಮೀಸಲಾಗಿವೆ. ಇದು ಲೋಕಸಭೆಯಲ್ಲಿ. ಸ್ನೇಹಿತರೆ, ಹಾಗಾದರೆ ಈ ಕರ್ನಾಟಕದ ವಿಧಾನಸಭೆಯಲ್ಲಿ ಎಷ್ಟು ಸೀಟ್ಗಳನ್ನು SCಗಾಗಿ, ಎಷ್ಟು ಸೀಟ್ಗಳನ್ನು STಗಾಗಿ ಇಡಲಾಗಿದೆ ಅಂದ್ರೆ ಒಟ್ಟು 36 ಸೀಟ್ಗಳನ್ನು SCಗಾಗಿ ಮತ್ತು 15 ಸೀಟ್ಗಳನ್ನು STಗಾಗಿ ಇಡಲಾಗಿದೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಲಕ್ಷ್ಯ ಇಡಬೇಕು. ಕರ್ನಾಟಕದಿಂದ ಲೋಕಸಭೆಗೆ 7 ಸೀಟ್ಗಳನ್ನು
ಮೀಸಲಿಡಲಾಗಿದೆ. ಅದರಲ್ಲಿ 5 ಸೀಟುಗಳನ್ನು SCಗಾಗಿ ಮತ್ತು 2 ಸೀಟುಗಳನ್ನು STಗಾಗಿ ಲೋಕಸಭೆಯಲ್ಲಿ ಮೀಸಲಿಡಲಾಗಿದೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಗಮನಿಸಬೇಕು, ರಾಜ್ಯಸಭೆಯಲ್ಲಿ ಮೀಸಲಾತಿ ಇಲ್ಲ, ವಿಧಾನ ಪರಿಷತ್ತಿನಲ್ಲಿಯೂ ಮೀಸಲಾತಿ ಇಲ್ಲ. ಯಾಕಂದ್ರೆ ಇಲ್ಲಿ ಈ ಪರಿಷತ್ತುಗಳಿಗೆ ಅಥವಾ ರಾಜ್ಯಸಭೆಗಳಿಗೆ ನೇರವಾಗಿ ಚುನಾವಣೆ ಆಗೋದಿಲ್ಲ. ಆದ್ದರಿಂದ ಈ ಒಂದು ಸಭೆಗಳಲ್ಲಿ, ಈ ಒಂದು ಸದನಗಳಲ್ಲಿ ಮೀಸಲಾತಿಗಳನ್ನು ನೀಡೋಕ್ಕಾಗಲ್ಲ. ಇದಷ್ಟು 19ನೇ ಪ್ರಶ್ನೆ. ಸ್ನೇಹಿತರೆ, ಇನ್ನೂ ಇಷ್ಟು ಹೇಳಬೇಕಾದ್ರೆ ಆರ್ಟಿಕಲ್ 330 ಅಡಿ ಕೇಂದ್ರ ಮಟ್ಟದಲ್ಲಿ ಲೋಕಸಭೆ ಮತ್ತು ರಾಜ್ಯ ಮಟ್ಟದಲ್ಲಿ 332 ಅಡಿ ವಿಧಾನಸಭೆಗಳಲ್ಲಿ SC/ST ಮೀಸಲಾತಿಗಳನ್ನು ನೀಡಲಾಗ್ತದೆ. ಅಂದರೆ ಹೇಳುವುದಿಷ್ಟೇ, ಆರ್ಟಿಕಲ್ 330 ಅಡಿ ಲೋಕಸಭೆಗೆ, ಆರ್ಟಿಕಲ್ 332 ಅಡಿ ರಾಜ್ಯ ವಿಧಾನಸಭೆಗಳಲ್ಲಿ ಮೀಸಲಾತಿಗಳನ್ನು ಕಲ್ಪಿಸಲಾಗುತ್ತದೆ. ಈ 104ನೇ ಸಂವಿಧಾನ ತಿದ್ದುಪಡಿ ಪ್ರಕಾರ ಈ ಭಾರತದ ಸಂಸತ್ತಿನ ಲೋಕಸಭೆಯಲ್ಲಿ ಮತ್ತು ರಾಜ್ಯದ ವಿಧಾನಸಭೆಗಳಲ್ಲಿ ಇನ್ನೂ ಮುಂದಿನ 10 ವರ್ಷಗಳವರೆಗೆ ಮೀಸಲಾತಿಯನ್ನು ವಿಸ್ತಾರ ಮಾಡಲಾಗಿದೆ ಎಂದು ಹೇಳ್ಬೋದು. ಇದೇ ಒಂದು ತಿದ್ದುಪಡಿಗಳ ಮೂಲಕವಾಗಿ ಆಂಗ್ಲೋ ಇಂಡಿಯನ್ರ ನಾಮನಿರ್ದೇಶನವನ್ನು ಕೊನೆಗೊಳಿಸಲಾಗಿದೆ, ನಿಲ್ಲಿಸಲಾಗಿದೆ ಅಂತ ಹೇಳ್ಬೋದು. ಆದ್ದರಿಂದ ಈ ಆಪ್ಷನ್ ಡಿ ಏನಾಗ್ತದೆ, ಕರೆಕ್ಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಭಾರತದ ಅಟಾರ್ನಿ ಜನರಲರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ ಅಂತ ಕೇಳೋಣ. ಅವರು ಭಾರತದ ಭೂಪ್ರದೇಶದೊಳಗಿನ ಎಲ್ಲ ನ್ಯಾಯಾಲಯಗಳಲ್ಲಿ ಹಾಜರಾಗುವ ಹಕ್ಕನ್ನು ಹೊಂದಿದ್ದಾರೆ. ಅವರ ಅಧಿಕಾರಾವಧಿಯನ್ನು ಭಾರತದ ಸಂವಿಧಾನದಿಂದ ನಿಗದಿಪಡಿಸಲಾಗಿಲ್ಲ. ಅವರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕೊಳ್ಳುವ ಅರ್ಹತೆಯನ್ನು ಹೊಂದಿರುವ ವ್ಯಕ್ತಿಯಾಗಿರಬೇಕು. ಅವರ ಸಂಭಾವನೆಯನ್ನು, ವೇತನವನ್ನು ಭಾರತದ ಸಂಸತ್ತಿನಿಂದ ನಿರ್ಧರಿಸಲಾಗುತ್ತದೆ ಅಂತ ಕೇಳೋಣ. ಇದರಲ್ಲಿ ಯಾವುದು ತಪ್ಪತ್ತು ಕೇಳೋಣ. ಸ್ನೇಹಿತರೆ, ಇಲ್ಲಿ ನಮ್ಗೆ ಗೊತ್ತಿರಬೇಕು ಸ್ನೇಹಿತರೆ, ಭಾರತದ ಸಂವಿಧಾನದ 76ನೇ ವಿಧಿ ಭಾರತದ ಅಟಾರ್ನಿ ಜನರಲ್ ಅವರ ಬಗ್ಗೆ ಮಾತಾಡ್ತದೆ. ಅಟಾರ್ನಿ ಜನರಲ್ ಅವರ ಬಗ್ಗೆ ಆರ್ಟಿಕಲ್ 76 ಮಾತಾಡ್ತದೆ. ಅದರ ಪ್ರಕಾರ ಈ ಅಂಡರ್ ಆರ್ಟಿಕಲ್ 76 ಕ್ಲಾಸ್ 3 ಏನು ಹೇಳ್ತದೆ, ಆರ್ಟಿಕಲ್ 76 ಕ್ಲಾಸ್ 3 ಈ ಭಾರತದ ಅಟಾರ್ನಿ ಜನರಲ್ ಅವರು ಭಾರತದ ಭೂಪ್ರದೇಶದ ಒಳಗೆ ಯಾವುದೇ ನ್ಯಾಯಾಲಯದಲ್ಲಿ ಸರ್ಕಾರದ ಪರವಾಗಿ ವಾದ ಮಾಡ್ಲಿಕ್ಕಾಗಿರ್ಬೋದು, ಯಾವುದೇ ನ್ಯಾಯಾಲಯದಲ್ಲಿ ಪ್ರೇಕ್ಷಕರಾಗಿ ಭಾಗವಹಿಸುವಂಥ ಅಧಿಕಾರವನ್ನು ಹೊಂದಿರ್ತಾರಂತ ಹೇಳ್ತದೆ ಆರ್ಟಿಕಲ್ 76 ಕ್ಲಾಸ್ 3. ಸ್ನೇಹಿತರೆ, ಸಂವಿಧಾನವು ಇವರ ಅಧಿಕಾರಾವಧಿಯನ್ನು ಎಲ್ಲಿಯೂ ಮೆನ್ಷನ್ ಮಾಡಿಲ್ಲ, 5 ವರ್ಷ 6 ವರ್ಷ ಅಂಥೇಳಿ. ಇವರು ರಾಷ್ಟ್ರಪತಿಗಳ ಇಚ್ಛೆಯವರೆಗೆ ಅಧಿಕಾರದಲ್ಲಿರ್ತಾರೆ. ಸ್ನೇಹಿತರೆ, ಇವರು ರಾಷ್ಟ್ರಪತಿಗಳ ಇಚ್ಛೆಯವರೆಗೆ, ಅಂದ್ರೆ ಈ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ಪ್ರೆಸಿಡೆಂಟ್ ಅಂತೇಳಿ ಕರಿತೀವಲ್ಲ, ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅಡಿ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳ ಇಚ್ಛೆ ಇರುವವರೆಗೂ ಇವರು ಅಧಿಕಾರದಲ್ಲಿರ್ತಾರೆ. ಸಾಮಾನ್ಯವಾಗಿ ಇವರು ದೇಶದ ನ್ಯಾಯವಾದಿಗಳಾಗಿರ್ತಾರೆ, ಕಾನೂನು ಸಲಹೆಗಾರರಾಗಿರ್ತಾರೆ. ಕಾನೂನು ರೂಪಿಸುವಲ್ಲಿ ಇವರು ಸರ್ಕಾರಕ್ಕೆ ಸಾಂವಿಧಾನಿಕ ಸಲಹೆಗಾರರಂತೆ ಕಾರ್ಯನಿರ್ವಹಿಸ್ತಾರೆ. ಸರ್ಕಾರದ ಪರ ನ್ಯಾಯಾಲಯಗಳಲ್ಲಿ ವಕಾಲತ್ತು ವಹಿಸ್ತಾರೆ. ನೆಕ್ಸ್ಟ್, ಅವರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕಗೊಳ್ಳುವ ಅರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳ್ಕೊಟ್ಟಾರೆ 3ನೇ ಸ್ಟೇಟ್ಮೆಂಟ್. ಸ್ನೇಹಿತರೆ, ಅಟಾರ್ನಿ ಜನರಲ್ ಆಗಬೇಕಾದ್ರೆ ಮೂಲತಃ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರಲು ಅರ್ಹತೆಯನ್ನು ಹೊಂದಿರಬೇಕು. ಸಮಾನ ಅರ್ಹತೆಯನ್ನು ಹೊಂದಿರಬೇಕು. ಅಂದ್ರೆ ಏನು, ಓವರಾಲ್ ಆಗಿ 5 ವರ್ಷ ಹೈಕೋರ್ಟ್ನಲ್ಲಿ ಜಡ್ಜ್ ಆಗಿರಬೇಕು ಅಥವಾ 10 ವರ್ಷ ವಕೀಲರಾಗಿ ಹೈಕೋರ್ಟ್ನಲ್ಲಿ ಸೇವೆ ಸಲ್ಲಿಸಿರಬೇಕು. ಅಂಥವರು ಮಾತ್ರ ಈ ಅಟಾರ್ನಿ ಜನರಲ್ ಆಗಿ ಸೇವೆ ಸಲ್ಲಿಸಲು ಅರ್ಹರಾಗಿರ್ತಾರೆ. ಹಾಗಾದರೆ ಈ ಪ್ರಸ್ತುತ ಅಟಾರ್ನಿ ಜನರಲ್ ಯಾರದಾರಂತ ಕಮೆಂಟ್ ಮಾಡಿ ಹಾಕ್ರಿ ನೋನು. ಸ್ನೇಹಿತರೆ, ಇಲ್ಲಿ ಈ 4ನೇ ಸ್ಟೇಟ್ಮೆಂಟ್, ಈ ಅಟಾರ್ನಿ ಜನರಲ್ ಅವರ ಸಂಭಾವನೆಯನ್ನು ಭಾರತದ ಸಂಸತ್ತಿನಿಂದ ನಿರ್ಧರಿಸಲಾಗುತ್ತದೆ ಅಂತ ಕೊಟ್ಟಾರ. ಸ್ನೇಹಿತರೆ, ಈ ಹೇಳಿಕೆ ತಪ್ಪಾಗ್ಯದ. ಯಾಕಂದ್ರೆ ಅಟಾರ್ನಿ ಜನರಲ್ ಅವರ ಸಂಬಳ ಮತ್ತು ಭತ್ಯೆಗಳನ್ನು ಸಂಸತ್ತು ನಿರ್ಧರಿಸುವುದಿಲ್ಲ. ಸಂವಿಧಾನದ 76ನೇ ವಿಧಿಯ 4ನೇ ಕ್ಲಾಸ್ ಏನು ಹೇಳ್ತದಂದ್ರೆ ಇವರ ಸಂಭಾವನೆಯನ್ನು ರಾಷ್ಟ್ರಪತಿಗಳು ನಿರ್ಧರಿಸ್ತಾರಂತದ. ಇಲ್ಲಿ ಗಮನ ಇಡಬೇಕು ನೀವು, ಸಂಸತ್ತಿನ ಅಂದಲ್ಲಿ ರಾಷ್ಟ್ರಪತಿಗಳು ನಿರ್ಧರಿಸ್ತಾರೆ. ಯಾಕಂದ್ರೆ
ಇವರ ಅಧಿಕಾರಾವಧಿ ಇವರನ್ನು ತೆಗೆದುಹಾಕುವ ಅಧಿಕಾರ ರಾಷ್ಟ್ರಪತಿಯವರ ಇಚ್ಛೆಯ ಮೇರೆಗೆ ಆದಂದ್ರೆ ಇವರ ವೇತನವನ್ನು ಸಂಭಾವನೆಯನ್ನು ಕೂಡ ರಾಷ್ಟ್ರಪತಿಗಳ ನಿರ್ಧಾರ ಮಾಡ್ತಾರೆ. ಸ್ನೇಹಿತರಲ್ಲಿ ಇನ್ನೊಂದು ಗಮನಿಸಬೇಕು, ಎಕ್ಸಾಮ್ದಾಗ ಯಾವ ರೀತಿ ಕೇಳ್ತಾನಂದ್ರೆ ಈ ಅಟಾರ್ನಿ ಜನರಲ್ ಹುದ್ದೆಯನ್ನು ಸಂವಿಧಾನದಲ್ಲಿ ಉಲ್ಲೇಖ ಮಾಡ್ಯಾರೋ ಇಲ್ಲ ಅಂತ ಕೇಳ್ತಾನೆ. ಎಸ್ ಸ್ನೇಹಿತರೆ, ಅಂಡರ್ ಆರ್ಟಿಕಲ್ 76 ಅಡಿ ಅಟಾರ್ನಿ ಜನರಲ್ ಉಲ್ಲೇಖ ಮಾಡ್ಯಾನ. ನೆಕ್ಸ್ಟ್ ಅಡ್ವೊಕೇಟ್ ಜನರಲನ್ನು ಉಲ್ಲೇಖ ಮಾಡ್ಯಾನ. ಈ ಎರಡೇ ಅಡ್ವೊಕೇಟ್ ಜನರಲ್ ಮತ್ತು ಅಟಾರ್ನಿ ಜನರಲ್ನ ಎರಡೇ ಉಲ್ಲೇಖ ಮಾಡ್ಯಾನ. ನೆಕ್ಸ್ಟ್ ಈ ಸಾಲಿಸಿಟರ್ ಜನರಲ್ ಆಗಿರ್ಬೋದು, ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಆಗಿರ್ಬೋದು, ಇವ್ಯಾವ ಹುದ್ದೆಗಳ ಉಲ್ಲೇಖ ಸಂವಿಧಾನದಲ್ಲಿಲ್ಲ. ಸಂವಿಧಾನದಲ್ಲಿ ಈ 2 ಹುದ್ದೆಗಳನ್ನು ಹೊರತುಪಡಿಸಿ ಯಾವುದೇ ಹುದ್ದೆಗಳ ಮೆನ್ಷನ್ ಮಾಡಿಲ್ಲ. ಇದಷ್ಟು 20ನೇ ಪ್ರಶ್ನೆ ಸ್ನೇಹಿತರೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಭಾರತ ಸಂವಿಧಾನದ 371ನೇ ಎ ವಿಧಿಯು ನಾಗಾಲ್ಯಾಂಡಿನ ವಿಶೇಷ ಉಪಬಂಧಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ಭಾರತ ಸಂವಿಧಾನದ 371 ಎಫ್ ಸಿಕ್ಕಿಂನ ವಿಶೇಷ ಉಪಬಂಧಗಳನ್ನು ಒಳಗೊಂಡಿದೆ. 371 ವಿಧಿಯನ್ನು ನಮ್ಮ ಸಂವಿಧಾನಕ್ಕೆ 98ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2012ರ ಮೂಲಕ ಸೇರ್ಪಡೆ ಮಾಡಲಾಯಿತು. ಸ್ಟೇಟ್ಮೆಂಟ್ ಡಿ, ಭಾರತ ಸಂವಿಧಾನದ 371 ವಿಧಿಯು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಒಂದು ಕೇಂದ್ರೀಯ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸುವ ಅಧಿಕಾರವನ್ನು ರಾಷ್ಟ್ರಾಧ್ಯಕ್ಷರಿಗೆ ನೀಡಿದೆ. ಈ ಮೇಲೆ ನೀಡಲಾಗಿರುವ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳೋಣ. ಎ ಮಾತ್ರ, ಬಿ ಮಾತ್ರ, ಎ ಬಿ ಸಿ ಮತ್ತು ಡಿ. ಸ್ನೇಹಿತರೆ, ಮೊದಲ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಆಮೇಲೆ ಆರ್ಟಿಕಲ್ 371ರಲ್ಲಿ ಯಾವ ರಾಜ್ಯಗಳಿಗೆ ಏನೇನು ವಿಶೇಷ ಪ್ರಾವಧಾನಗಳನ್ನು ನೀಡಲಾಗಿದೆ ಅನ್ನೋದನ್ನು ವಿವರವಾಗಿ ನೋಡೋಣ. ಮೊದಲ 1ನೇ ಸ್ಟೇಟ್ಮೆಂಟ್ ಏನದ, ಭಾರತ ಸಂವಿಧಾನದ 371ನೇ ಎ ವಿಧಿಯು ನಾಗಾಲ್ಯಾಂಡ್ನ ವಿಶೇಷ ಪ್ರಬಂಧಗಳನ್ನು ಒಳಗೊಂಡಿದೆ ಅಂತ ಕೊಟ್ಟಾನ. ಸ್ನೇಹಿತರೆ, ಈ ಹೇಳಿಕೆ ಸರಿಯಾಗಿದೆ. ಯಾಕಂದ್ರೆ ಆರ್ಟಿಕಲ್ 371 ಮೂಲತಃ ಗುಜರಾತ್ ಮತ್ತು ಮಹಾರಾಷ್ಟ್ರಗಳಿಗೆ ಸಂಬಂಧಿಸಿದೆ. ಇಲ್ಲಿ ಸೌರಾಷ್ಟ್ರ ಅನ್ನೋ ಹಿಂದುಳಿದ ಪ್ರದೇಶ ಅದ ಗುಜರಾತ್ದಾಗ, ಮಹಾರಾಷ್ಟ್ರದಲ್ಲಿ ವಿದರ್ಭ ಅದ. ಈ ಪ್ರದೇಶಗಳಲ್ಲಿ ಅಭಿವೃದ್ಧಿ ಮಂಡಳಿಗಳನ್ನು ನಿರ್ಮಾಣ ಮಾಡುವ ಅಧಿಕಾರ ಯಾರಿಗದ? ರಾಜ್ಯಪಾಲರಿಗದ. ಅದೇ ಉಲ್ಲೇಖವನ್ನು ಆರ್ಟಿಕಲ್ 371 ಹೇಳ್ತದೆ. ನೆಕ್ಸ್ಟ್ 371 ಎ ಏನು ಹೇಳ್ತದೆ? ನಾಗಾಲ್ಯಾಂಡ್ ಬಗ್ಗೆ ಹೇಳ್ತದೆ. ಆದ್ದರಿಂದ ಹೇಳಿಕೆ 1 ಸರಿಯಾಗಿದೆ. ನೆಕ್ಸ್ಟ್ 2ನೇ ಹೇಳಿಕೆ, ಭಾರತ ಸಂವಿಧಾನದ 371ನೇ ಎಫ್ ವಿಧಿಯು ಸಿಕ್ಕಿಂ ಬಗ್ಗೆ ಹೇಳ್ತದೆ ಹೇಳ್ಯಾನ. ಹೌದು ಸ್ನೇಹಿತರೆ, ಎಫ್ ಅಂದರೆ 371 ಎಫ್ ಸಿಕ್ಕಿಂ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡ್ತದೆ. ಆದ್ದರಿಂದ 2ನೇ ಹೇಳಿಕೆಯು ಸರಿಯಾಗಿದೆ. ಸ್ನೇಹಿತರೆ, 3ನೇ ಹೇಳಿಕೆ ಬಗ್ಗೆ ಗಮನ ಇರಬೇಕು. 98ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ, ನಾವು 2 ದಿನದ ಹಿಂದೆ ಒಂದು ಪ್ರಶ್ನೆಗಳನ್ನು ನೋಡಿದ್ವಿ. 98 ಹಿಡಿದು 106, ಈ 98ನೇ ತಿದ್ದುಪಡಿಯಿಂದ 106ನೇ ತಿದ್ದುಪಡಿಗಳವರೆಗೆ ವಿವರವಾಗಿ ನೋಡಿದ್ದು. ಏನು ಹೇಳ್ತಾವೆ ಪ್ರತಿಯೊಂದು ತಿದ್ದುಪಡಿ ಅಂಥೇಳಿ. ಅಲ್ಲಿ ನಾವು 98ನೇ ಪ್ರಶ್ನೆಯ ಉಲ್ಲೇಖ ಮಾಡಿದ್ದೆವು. ಅಂದರೆ 98ನೇ ತಿದ್ದುಪಡಿಯ ಉಲ್ಲೇಖ, ಅದು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಪ್ರಾವಧಾನವನ್ನು ನೀಡ್ತದೆ. ಅದೇ ಇಲ್ಲಿ ನೋಡ್ರಿ, ನಾವು ನಿನ್ನೆ ಹೇಳಿದೆವು ಥೀಮ್ಸ್ಗಳ ರಿಪೀಟ್ ಆಗ್ತಾವೆ ಅಂತೇಳಿ. ನೋಡ್ರಿ ಇಲ್ಲಿ ಭಾರತ ಸಂವಿಧಾನದ 371 ಜೆ ವಿಧಿಯು 98ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2012ರ ಮೂಲಕ ಸೇರ್ಪಡೆ ಮಾಡಲಾಯಿತು. ಹೌದು ಸ್ನೇಹಿತರೆ, ಇದು ಸರಿಯಾಗಿದೆ. ಕಲ್ಯಾಣ ಕರ್ನಾಟಕ, ಮೊದಲಿಗೆ ಹೈದರಾಬಾದ್ ಕರ್ನಾಟಕ ಅಂತ ಏನು ಕರಿತಿದ್ದೇವಲ್ಲ, ಅಲ್ಲಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ನೀಡುವ ಉದ್ದೇಶದಿಂದ ಈ 371 ಜೆ ಅನ್ನು ಸೇರ್ಪಡೆ ಮಾಡಲಾಗಿದೆ 98ನೇ ತಿದ್ದುಪಡಿ 2012ರಲ್ಲಿ. ನೆಕ್ಸ್ಟ್ ಡಿ ಸ್ಟೇಟ್ಮೆಂಟ್ ನೋಡ್ರಿ. ಡಿ ಸ್ಟೇಟ್ಮೆಂಟ್, ಭಾರತ ಸಂವಿಧಾನದ 371 ಈ ವಿಧಿಯು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಒಂದು ಕೇಂದ್ರೀಯ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸುವ ಅಧಿಕಾರವನ್ನು ರಾಷ್ಟ್ರಪತಿಯವರೇ ನೀಡಲಾಗಿದೆ ಅಂತ ಕೊಟ್ಟಾರ. ಸ್ನೇಹಿತರೆ, ಇದು ತಪ್ಪದ. ಎಲ್ಲ ಕರೆಕ್ಟ್ ಅದ. ಎಲ್ಲಿ ಈ ರಾಷ್ಟ್ರಾಧ್ಯಕ್ಷರಂತ ಕೊಟ್ಟಾರಲ್ಲ, ಅದು ತಪ್ಪ. ಸಂಸತ್ತಿಗೆ ನೀಡಲಾಗಿದೆ. ಅಂದರೆ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಒಂದು ಕೇಂದ್ರೀಯ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸುವ ಅಧಿಕಾರ ಭಾರತದ ಸಂಸತ್ತಿಗೆ ನೀಡಲಾಗಿದೆ, ರಾಷ್ಟ್ರಪತಿಗಲ್ಲ. ಇಲ್ಲಿ ಏನು ಮಾಡ್ಯಾರ? ರಾಷ್ಟ್ರಪತಿ ಅನ್ನೋ ಶಬ್ದವನ್ನು ಆ್ಯಡ್ ಮಾಡ್ಯಾರ ಸಂಸತ್ತಿನ ಜಾಗನಾಗ. ಈ ರೀತಿ ಸ್ವಾಪ್ ಮಾಡ್ತಾರೆ. ನಾವು ಇಂಥ ಪ್ರತಿಯೊಂದು ಕ್ಷಣದಲ್ಲಿ
ನಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಅಥವಾ ಕಾನ್ಸಂಟ್ರೇಟ್ ಆಗಿರಬೇಕು. ಅಂಥ ಸಂದರ್ಭದಲ್ಲಿ ಮಾತ್ರ ಇಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಬೋದು. ನೇರವಾಗಿ ನೀವು ಹಾಗೆ ರಾಷ್ಟ್ರಾಧ್ಯಕ್ಷರು ನೀಡಲಾಗಿದೆ ಅಂತ ಹೋಗಿದ್ರೆ ತಪ್ಪಾತಿತ್ತು. ಸೊ ಈಗ ಎ ಬಿ ಸಿ ಮಾತ್ರ ಸರಿ, ಎ ಬಿ ಸಿ ಮಾತ್ರ ಸರಿ. ಸ್ನೇಹಿತರೆ, ಇಲ್ಲಿ ನಮ್ಗೆ ಗೊತ್ತದು ಆರ್ಟಿಕಲ್ 371 ಅಡಿ ಎದಿಂದ ಜೆವರೆಗೆ ವಿವಿಧ ರಾಜ್ಯಗಳಿಗೆ ವಿವಿಧ ವಿಶೇಷ ಪ್ರಾವಧಾನಗಳನ್ನು ನೀಡಲಾಗಿದೆ, ವಿವಿಧ ವಿಶೇಷ ಪ್ರಾವಧಾನಗಳನ್ನು ನೀಡಲಾಗಿದೆ. ಒಂದು ನಿಮಿಷ. ಸ್ನೇಹಿತರೆ, ನಮಸ್ತೆ ಸೀಮಾ ಜಿ, ನಮಸ್ತೆ ಸೀಮಾಜಿ, ಏನು ನಮಸ್ತೆ ಸೀಮಾಜಿ ಕರ್ನಾಟಕ. ಈ ಒಂದು ಟ್ರಿಕ್ಸ್ ಮೂಲಕ 371 ಎದಿಂದ ಜೆಯವರೆಗಿನ ಎಲ್ಲ ರಾಜ್ಯಗಳ ಪ್ರಾವಧಾನಗಳನ್ನು ನೋಡ್ಬೋದು. ಯಾವ ಟ್ರಿಕ್ಸ? ನಮಸ್ತೆ ಜಿ ಕರ್ನಾಟಕ, ನಮಸ್ತೆ ಎನ್ ನಾಗಾಲ್ಯಾಂಡ್, ಎ ಅಸ್ಸಾಂ, ಎಂ ಮಣಿಪುರ್, ಎ ಆಂಧ್ರ ಪ್ರದೇಶ್, ತೆಲಂಗಾಣ ಟಿ ಇ, ಸಿ ಸಿಕ್ಕಿಂ, ಎಂ ಮಿಜೋರಾಂ, ಎ ಅರುಣಾಚಲ ಪ್ರದೇಶ್, ಜಿ ಗೋವಾ, ಕರ್ನಾಟಕ ಕರ್ನಾಟಕ. ಅಂದರೆ ನಾಗಾಲ್ಯಾಂಡ್ ಎ 371 ಎ ಅಡಿ, ಅಸ್ಸಾಂ 371 ಬಿ, ಮಣಿಪುರ್ ಆರ್ಟಿಕಲ್ 371 ಸಿ, ಆಂಧ್ರ ಪ್ರದೇಶ್ 371 ಡಿ. 371 ಡಿ ಯಾವುದು? ಆಂಧ್ರ ಪ್ರದೇಶ್. 371 ಡಿಯಲ್ಲೇ ತೆಲಂಗಾಣನೂ ಅಲ್ಲೇ ಬರ್ತದೆ, 371 ಡಿಯಲ್ಲೇ. 371 ಇ ಯಾವುದು? ಈನು ಆಂಧ್ರ ಪ್ರದೇಶ, ಈನು ಆಂಧ್ರ ಪ್ರದೇಶ. ಈಗ ನೋಡಿದೆವು 371 ಇ ಆಂಧ್ರ ಪ್ರದೇಶದಲ್ಲಿ ವಿಶ್ವವಿದ್ಯಾನಿಲಯ. ಸೊ ಇ ಆಯಿತು. ಎಫ್ ಸಿಕ್ಕಿಂ, 371 ಎಫ್ ಸಿಕ್ಕಿಂ. ನೆಕ್ಸ್ಟ್ ಜಿ ಮಿಜೋರಾಂ, ಜಿ 371 ಜಿ ಮಿಜೋರಾಂ. ನೆಕ್ಸ್ಟ್ ಎಚ್ ಅರುಣಾಚಲ್ ಪ್ರದೇಶ್, ಎಚ್ ಅರುಣಾಚಲ್ ಪ್ರದೇಶ್. ಐ ಗೋವಾ, ಐ ಗೋವಾ, ಜೆ ಕರ್ನಾಟಕ. ಈ ಒಂದು ಟ್ರಿಕ್ಸ್ಗಳ ಮೂಲಕ ನೀವು ನೆನಪಿಡಿಬಹುದು. ಸ್ನೇಹಿತರೆ, ಇಲ್ಲಿ ಗಮನಿಸಬಹುದು, ಇವು ಯಾವ ಆರ್ಟಿಕಲ್ ಅಡಿ ಯಾವ ರಾಜ್ಯಗಳಿಗೆ ಪ್ರಾವಧಾನಗಳನ್ನು ನೀಡಲಾಗಿದೆ ಅಂತ ನೋಡಿದೆವು. ಇನ್ನು ಯಾವ ಯಾವ ವಿಶೇಷ ಪ್ರಾವಧಾನ ಅದ? ಈ ನಾಗಾಲ್ಯಾಂಡ್ 371 ಎ ಅಂದೆವು. ಅಲ್ಲಿ ನಾಗಾ ಜನರ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು ನಮಗಿಂತಲೂ ಭಿನ್ನವಾಗಿವೆ. ಅವರ ಸಾಂಪ್ರದಾಯಿಕ ಕಾನೂನು ಆಗಿರ್ಬೋದು, ಭೂ ಮಾಲೀಕತ್ವ ಆಗಿರ್ಬೋದು, ಅಥವಾ ಈ ಭೂಮಿಯ ಮಾಲೀಕತ್ವದ ಹಸ್ತಾಂತರ ಆಗಿರ್ಬೋದು. ಈ ವಿಷಯಗಳ ಮೇಲೆ ಕೇಂದ್ರದ ಸಂಸತ್ತು ಮಾಡುವ ಯಾವುದೇ ಕಾನೂನುಗಳು ಅಲ್ಲಿಯ ರಾಜ್ಯ ವಿಧಾನಸಭೆಯ ಪರ್ಮಿಷನನ್ನು ಪಡಿಬೇಕು. ರಾಜ್ಯ ವಿಧಾನಸಭೆಯ ಪರ್ಮಿಷನ್ ಪಡೆದ ಮೇಲೆ ಈ ಕೇಂದ್ರದ ಕಾನೂನುಗಳು ಅಲ್ಲಿ ಅನ್ವಯವಾಗ್ತಾವು. ಈಗ ಅಲ್ಲಿ ಟಿಯೆನ್ ಸಾಂಗ್ ಅನ್ನೋ ಜಿಲ್ಲೆ ಅದ, ಟಿಯೆನ್ ಸಾಂಗ್ ಅನ್ನೋ ಜಿಲ್ಲೆ. ಈ ಜಿಲ್ಲೆಯ ಆಡಳಿತಕ್ಕಾಗಿ 35 ಸದಸ್ಯರ ಒಂದು ಪ್ರತ್ಯೇಕ ಪ್ರಾದೇಶಿಕ ಮಂಡಳಿಯನ್ನು ಅಲ್ಲಿ ರಚನೆ ಮಾಡಲಾಗ್ತದೆ ನಾಗಾಲ್ಯಾಂಡ್ದಲ್ಲಿ. ಆ ಜಿಲ್ಲೆಯ ಸಕಲ ಜವಾಬ್ದಾರಿ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ಈ ಒಂದು 35 ಸದಸ್ಯರ ಪ್ರತ್ಯೇಕ ಪ್ರಾದೇಶಿಕ ಮಂಡಳಿಯಲ್ಲ, ಈ ಮಂಡಳಿ ನೋಡ್ಕೊಂಡು ಹೋಗ್ತದೆ. ನೆಕ್ಸ್ಟ್ ಅಸ್ಸಾಂಗೆ ಏನು ನೀಡಲಾಗಿದೆ? ಅಸ್ಸಾಂನ ವಿಧಾನಸಭೆಯಲ್ಲಿ ರಾಜ್ಯದ ಬುಡಕಟ್ಟು ಪ್ರದೇಶಗಳಿಂದ ಏನು ಆಯ್ಕೆ ಆಗ್ತಾರ ಶಾಸಕರು, ಅವರು ಒಂದು ವಿಶೇಷ ಸಮಿತಿಯನ್ನು ರಚಿಸ್ತಾರಲ್ಲಿ. ಆ ವಿಶೇಷ ಸಮಿತಿಯನ್ನು ರಚಿಸುವ ಅಧಿಕಾರ ಯಾರಿಗೆ ಅದಂದ್ರೆ ರಾಷ್ಟ್ರಪತಿಗಳಿಗೆ ಅದ ಅಸ್ಸಾಮಿನ ಸಂದರ್ಭದಲ್ಲಿ. ಅಂದರೆ ಅಸ್ಸಾಮದಲ್ಲಿ ಈ ಬುಡಕಟ್ಟುಗಳ ರಕ್ಷಣೆ ಮಾಡುವ ಜವಾಬ್ದಾರಿ ಯಾರಿಗೆ ಹೋಗ್ತದೆ ಅಂದ್ರೆ ರಾಷ್ಟ್ರಪತಿಯವ್ರಿಗೆ ಹೋಗ್ತದೆ. ನೆಕ್ಸ್ಟ್ ಮಣಿಪುರ. ಈ ಮಣಿಪುರ ಏನು ಕುಕಿ ಮತ್ತು ಮೈತೇಯಿಗಳ ನಿರಂತರ ಸಂಘರ್ಷ ನಡೆದದ. ಈಗ ಈ ಒಂದು ಸಂದರ್ಭದಲ್ಲಿ ಈ ಪ್ರಶ್ನೆಗಳನ್ನು ಕೇಳುವುದು ಒಂದು ಸ್ವಾಭಾವಿಕ ಅನ್ನಿಸ್ತದೆ. ಈ ಹಿಲ್ ಏರಿಯಾಸ್ ಅನ್ನೋದು ಒಂದು ಪ್ರದೇಶದಲ್ಲಿ, ಬೆಟ್ಟದ ಪ್ರದೇಶ ಅಂತೇಳಿ ಹಿಲ್ ಏರಿಯಾಸ್. ಆ ಹಿಲ್ ಏರಿಯಾಸ್ಗಳಿಂದ ಆಯ್ಕೆಯಾದ ಶಾಸಕರ ಸಮಿತಿಯನ್ನು ರಚಿಸಬೇಕು ಅಂತೇಳಿ ರಾಷ್ಟ್ರಪತಿಗಳು ಅಧಿಕಾರ ನೀಡಲಾಗ್ತದೆ. ರಾಷ್ಟ್ರಪತಿಗಳಿಗೆ ಈ ಹಿಲ್ ಏರಿಯಾ ಸಮಿತಿಯನ್ನು ರಚಿಸುವ ಅಧಿಕಾರ ಇರ್ತದೆ. ಈ ಬೆಟ್ಟದ ಪ್ರದೇಶಗಳ ಆಡಳಿತ
ಈ ಆಡಳಿತವನ್ನು ನೋಡ್ಕೊಂಡು ಹೋಗೋ ಜವಾಬ್ದಾರಿ ರಾಜ್ಯಪಾಲರಿರ್ತದೆ. ರಾಜ್ಯಪಾಲರು ನೇರವಾಗಿ ರಾಷ್ಟ್ರಪತಿಗಳಿಗೆ ವಾರ್ಷಿಕ ವರದಿಯನ್ನು ಸಲ್ಲಿಸ್ತಾರೆ. ಮಣಿಪುರ ಆಯ್ತಿದು. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ DAD ರಾಜ್ಯದ ಬೇರೆ ಬೇರೆ ಭಾಗಗಳ ಜನರಿಗೆ ಸಾರ್ವಜನಿಕ ಉದ್ಯೋಗ ಆಗಿರ್ಬೋದು ಮತ್ತು ಶಿಕ್ಷಣ ಆಗಿರ್ಬೋದು ಅಲ್ಲಿ ಸಮಾನ ಅವಕಾಶ ಕಲ್ಪಿಸುವುದು ಮತ್ತು ಉದ್ಯೋಗಕ್ಕಾಗಿ ಸ್ಥಳೀಯ ಕೇಡರ್ಗಳನ್ನು ರಚಿಸುವ ಅಧಿಕಾರ ರಾಷ್ಟ್ರಪತಿಗಳಿಗೆ ನೀಡ್ತದೆ. ಈ ಆಂಧ್ರ ಪ್ರದೇಶದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಅಧಿಕಾರವನ್ನು ಸಂಸತ್ತಿಗೆ ನೀಡಲಾಗ್ತದೆ. ಈ ಅಡಿ ಸಿಕ್ಕಿಂದಡಿ F371 ಸಿಕ್ಕಿಂ ಯಾವಾಗ 1975ರಲ್ಲಿ 36ನೇ ತಿದ್ದುಪಡಿ ಪ್ರಕಾರ ಸಿಕ್ಕಿಂ ಪೂರ್ಣ ಪ್ರಮಾಣದ ದೇಶವಾಯಿತು, ಪೂರ್ಣ ಪ್ರಮಾಣದ ರಾಜ್ಯವಾಗಿ ಭಾರತದಲ್ಲಿ ಸೇರ್ಪಡೆ ಆಯಿತು. ಆಗ ಭಾರತದ ಸಂಸತ್ತು ಸಿಕ್ಕಿಂಗೆ ವಿಶೇಷ ಪ್ರಾವಧಾನವನ್ನು ನೀಡ್ತದೆ. ಏನು? ವಿಧಾನಸಭೆಯ ಕನಿಷ್ಠ ಸದಸ್ಯರ ಸಂಖ್ಯೆ 30ಕ್ಕೆ ನಿಗದಿಪಡಿಸಲಾಯಿತು. ಕನಿಷ್ಠ ವಿಧಾನಸಭೆಯ ಸದಸ್ಯರ ಸಂಖ್ಯೆ 60 ಇರಬೇಕಂತೇಳಿ ಅದ ರೂಲ್ಸ್. ಆದ್ರೆ ಸಿಕ್ಕಿಂದೆಷ್ಟದ 30 ಇದೇ ವಿಶೇಷ ಪ್ರಾವಧಾನ. ಮತ್ತು ರಾಜ್ಯದ ಶಾಂತಿ ಭದ್ರತೆ ಮತ್ತು ಎಲ್ಲ ವರ್ಗದ ಜನರ ಆರ್ಥಿಕ ಸಾಮಾಜಿಕ ಪ್ರಗತಿಯನ್ನು ಕಾಯ್ದುಕೊಳ್ಳಕ್ಕೆ ರಾಜ್ಯಪಾಲರಿಗೆ ವಿಶೇಷ ಜವಾಬ್ದಾರಿಯನ್ನು ನೀಡ್ತದೆ. ಇದು ರಾಜ್ಯಪಾಲರಿಗೆ ವಿಶೇಷ ಅಧಿಕಾರದಲ್ಲಿ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಉದ್ದೇಶದಿಂದ. ನೆಕ್ಸ್ಟ್ ಮಿಜೋರಾಂ 371G ನಾಗಾಲ್ಯಾಂಡಿನಂತೆ ಇವರಿಗೆ ಮಿಜೋ ಜನರಿಗೆ ತಮ್ಮ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳನ್ನು ತಮ್ಮ ಸಂಪ್ರದಾಯಗಳಂತೆ ಆಚರಿಸುವ ಹಕ್ಕದ. ಕೇಂದ್ರದ ಯಾವುದೇ ಕಾನೂನುಗಳು ಈ ರಾಜ್ಯದಲ್ಲಿ ಅಥವಾ ಬುಡಕಟ್ಟುಗಳಲ್ಲಿ ಅನ್ವಯವಾಗಬೇಕಾದ್ರೆ ವಿಧಾನಸಭೆಯ ಒಪ್ಪಿಗೆಯನ್ನು ಪಡಿಬೇಕು ಮೊದಲು. ಮತ್ತು ಈ ವಿಧಾನಸಭೆಯ ಕನಿಷ್ಠ ಸದಸ್ಯರ ಸಂಖ್ಯೆ 40. ಮಿಜೋರಾಂದೆಷ್ಟದ 40, ಸಿಕ್ಕಿಂದೆಷ್ಟದ 30. ಓಕೆ, ನೆಕ್ಸ್ಟ್ ಅರುಣಾಚಲ ಪ್ರದೇಶ. ಸ್ನೇಹಿತರೆ, ಇಲ್ಲಿ ಈ ಅರುಣಾಚಲ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಹೋಗುವುದು ರಾಜ್ಯಪಾಲರ ವಿಶೇಷ ಜವಾಬ್ದಾರಿ ಅದ. ಈ ವಿಚಾರದಲ್ಲಿ ರಾಜ್ಯಪಾಲರು ಸಚಿವ ಸಂಪುಟದ ಸಲಹೆಯನ್ನು ಮೀರಿ ಸ್ವತಂತ್ರವಾಗಿ ನಿರ್ಧಾರವನ್ನು ಕೈಗೊಳ್ಳುವ ಅಧಿಕಾರವನ್ನು ಹೊಂದಿರ್ತಾರೆ. ಒಟ್ಟಿನಲ್ಲಿ ಅರುಣಾಚಲ ಪ್ರದೇಶದ ಆಡಳಿತ ಸುವ್ಯವಸ್ಥೆ ಮತ್ತು ಈ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ವಿಶೇಷ ಜವಾಬ್ದಾರಿ ಯಾರಿಗೆ ನೀಡಲಾಗಿದೆ ಅಂದರೆ ರಾಜ್ಯಪಾಲರಿಗೆ ನೀಡಲಾಗಿದೆ. ಇದು ಆಯಿತು. ಇನ್ನು ಗೋವಾ ವಿಧಾನಸಭೆಯ ಕನಿಷ್ಠ ಸದಸ್ಯರ ಸಂಖ್ಯೆ 30, ಸಿಕ್ಕಿಮದ 30, ಮಿಜೋರಾಂದೆಷ್ಟು 40. ನೆಕ್ಸ್ಟ್ ಕರ್ನಾಟಕ. ಈಗೇನು ನಾವು ಕಲ್ಯಾಣ ಕರ್ನಾಟಕ ಅಂತ ಕರಿತೀವಲ್ಲ, ಹೈದರಾಬಾದ್ ಕರ್ನಾಟಕ ಮುಂಚೆ ಇತ್ತಲ್ಲ, ಆ ಭಾಗದ 6 ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ಒಂದು ಪ್ರತ್ಯೇಕ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕನ್ನೋದು ಈ 371Jದಲ್ಲಿ ಹೇಳಲಾಗ್ತದೆ. ಇದನ್ನು 98ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2012ರಲ್ಲಿ ತರಲಾಯ್ತು ಅಂತೇಳಿ ನೋಡಿದೆವು. ಇದಿಷ್ಟು ಈ ಆರ್ಟಿಕಲ್ 371ರ ಅಡಿ ನೀಡಲಾದ ಮಾಹಿತಿ. ಸೊ ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 22ನೇ ಪ್ರಶ್ನೆ. 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯಲ್ಲಿ ಈ ಕೆಳಕಂಡ ಉಪಬಂಧಗಳಲ್ಲಿ ಯಾವುದನ್ನು ರಾಜ್ಯವೊಂದರ ಶಾಸಕಾಂಗದ ಇಚ್ಛೆಗೆ ಬಿಡಲಾಗಿದೆ? ಸ್ನೇಹಿತರು, ಮೊದಲು ಹೇಳ್ಬೇಕಂದ್ರೆ ಈ ಬಲವಂತರಾವ್ ಮೆಹ್ತಾ ಸಮಿತಿಯು ಭಾರತದಲ್ಲಿ 3 ಹಂತದ ಗ್ರಾಮ ಪಂಚಾಯತ್ಗಳನ್ನು ನಿರ್ಮಾಣ ಮಾಡಬೇಕಂತೇಳಿ ರೆಕಮೆಂಡ್ ಮಾಡ್ತದೆ 1955-56ರಲ್ಲಿ. ನೆಕ್ಸ್ಟ್ ಅಶೋಕ್ ಮೆಹ್ತಾ ಸಮಿತಿ ಬರ್ತದೆ, 2 ಹಂತದ ಗ್ರಾಮ ಪಂಚಾಯತ್ ವ್ಯವಸ್ಥೆಗಳನ್ನು ರಚನೆ ಮಾಡಬೇಕಂತೇಳಿ ಹೇಳ್ತದೆ. LM ಸಿಂಘ್ವಿ ಬರ್ತಾರೆ, ಈ ಗ್ರಾಮ ಪಂಚಾಯತಿಗಳಿಗೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಬೇಕಂತೇಳಿ ಹೇಳ್ತಾರೆ. ಈ ರೀತಿಯಾಗಿ ಭಾರತದಲ್ಲಿ ರಚನೆ ಮಾಡಲಾದ ಮೊದಲ ಗ್ರಾಮ ಪಂಚಾಯತಿ ಯಾವುದಂದ್ರೆ ನಗೌರ್, ರಾಜಸ್ಥಾನ. ಇಲ್ಲಿ ಏನಾಗ್ತದೆ, ಕೊನೆಗೆ ಒಟ್ಟಿನಲ್ಲಿ PV ನರಸಿಂಹರಾವ್ ಅವರ ಆಡಳಿತ ಕಾಲದಲ್ಲಿ 73ನೇ ಸಂವಿಧಾನ ತಿದ್ದುಪಡಿ 1992ರ ಅನ್ವಯ ಭಾರತದಲ್ಲಿ ಈ ಪಂಚಾಯತ್ ರಾಜ್ ಕಾಯ್ದೆಯನ್ನು ಜಾರಿಗೆಗೊಳಿಸಲಾಗ್ತದೆ. ಈ ವಿಧಿಯು ಅಥವಾ ಈ ಕಾಯ್ದೆಯು, ಈ ತಿದ್ದುಪಡಿಯು ಭಾರತದಲ್ಲಿ ಹಲವು ಕಡ್ಡಾಯ ಪ್ರಾವಧಾನಗಳನ್ನು ಅಳವಡಿಸಿಕೋಬೇಕು. ಸ್ಥಳೀಯ ಸ್ವಾಯತ್ತ ಸಂಸ್ಥೆಗಳು ಕೆಲವು ಐಚ್ಛಿಕ ಪ್ರಾವಧಾನಗಳನ್ನು ಕೂಡ ನೀಡಲಾಗ್ತದೆ. ಯಾವ ಕಡ್ಡಾಯವಾಗಿದ್ದು ಯಾವ ಐಚ್ಛಿಕವಾಗಿದ್ದು ಅನ್ನೋದು ಕೇಳುವುದು ಸ್ವಾಭಾವಿಕ. ಹಾಗಿದ್ರೆ ಸ್ನೇಹಿತರೆ, ಮೊದಲು ಈ ಕಡ್ಡಾಯ ನಿಬಂಧನೆಗಳು ಯಾವಿದ್ದು ಅನ್ನೋದು ನೋಡೋಣ. ಗ್ರಾಮ ಸಭೆ
ಗ್ರಾಮಗಳ ಮಟ್ಟದಲ್ಲಿ ಈ ನೋಂದಾಯಿತ ಮತದಾರರನ್ನು ಒಳಗೊಂಡ ಒಂದು ಗ್ರಾಮ ಸಭೆಯನ್ನು ಕಡ್ಡಾಯವಾಗಿ ಸ್ಥಾಪನೆ ಮಾಡಬೇಕಂತೇಳಿ ಹೇಳ್ತಾರೆ. ಅಂದರೆ ಪ್ರತಿಯೊಂದು ಗ್ರಾಮ ಸಭೆಗೆ ಅಲ್ಲಿಯ ಈ ಸ್ಥಳೀಯ ವೋಟರ್ಸ್ಗಳಿಂದ ಒಂದು ಗ್ರಾಮ ಸಭೆಯನ್ನು ರಚನೆ ಮಾಡಬೇಕಂತೇಳಿ ಹೇಳ್ತಾರೆ. ಭಾರತದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ವ್ಯವಸ್ಥೆಯು 3 ಹಂತದ ವ್ಯವಸ್ಥೆಯನ್ನು ಹೊಂದಿರಬೇಕು. ಗ್ರಾಮದ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ, ಈ ಮಧ್ಯಂತರ ಮಟ್ಟದಲ್ಲಿ ಪಂಚಾಯತ್ ಸಮಿತಿ ಅಥವಾ ತಾಲೂಕು ಪಂಚಾಯತ್, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷದ್, ಈ 3 ವ್ಯವಸ್ಥೆಯನ್ನು ಹೊಂದಿರಬೇಕು. ಆದರೆ ಇಲ್ಲೊಂದು ವಿನಾಯಿತಿ ಇದೆ ಸ್ನೇಹಿತರೆ. 20 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವ ರಾಜ್ಯಗಳು ಈ ಮಧ್ಯಂತರ ಹಂತವನ್ನು, ಅಂದರೆ ಈ ಬ್ಲಾಕ್ ಹಂತವನ್ನು, ಈ ಪಂಚಾಯತ್ ಸಮಿತಿ ಹಂತವನ್ನು ಹೊಂದುವಂತಿಲ್ಲ. ಇಲ್ಲಿ ಜನಸಂಖ್ಯೆಯ ವಿನಾಯಿತಿ ನೀಡಲಾಗಿದೆ. ಯಾವ ರಾಜ್ಯದಲ್ಲಿ 20 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇದೆಯೋ ಅಂತಹ ರಾಜ್ಯಗಳು ಕೇವಲ 2 ಹಂತದ ಪಂಚಾಯತ್ಗಳನ್ನು ಅಳವಡಿಸಿಕೊಳ್ಳಬಹುದು. ಹಾಗಾದರೆ ಸ್ನೇಹಿತರೆ, ಈ ಕೇವಲ 2 ಹಂತದ ಪಂಚಾಯತ್ ವ್ಯವಸ್ಥೆಗಳನ್ನು ಅಳವಡಿಸಿಕೊಂಡಿರುವ ರಾಜ್ಯಗಳು ಯಾವುವು ಅಂತ ಕೇಳ್ತಾನೆ. ಅವು ಗೋವಾ, ಸಿಕ್ಕಿಂ ಮತ್ತು ಮಣಿಪುರ. ಗೋವಾ, ಸಿಕ್ಕಿಂ ಮತ್ತು ಮಣಿಪುರ ಕೇವಲ 2 ಹಂತದ ಈ ಪಂಚಾಯತ್ ವ್ಯವಸ್ಥೆಗಳನ್ನು ಅಳವಡಿಸಿಕೊಂಡಿವೆ. ನೆಕ್ಸ್ಟ್ ಸ್ನೇಹಿತರೆ, ಈ ಕಡ್ಡಾಯ ನಿಬಂಧನೆಗಳು ಅಂದರೆ ಮ್ಯಾಂಡೇಟರಿ ಪ್ರೊವಿಷನ್ಸ್ ನೆಕ್ಸ್ಟ್ ಯಾವುದು? ಈ ಎಲ್ಲ 3 ಹಂತಗಳ ಅಂದರೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗಳ ಸದಸ್ಯರುಗಳ ಸ್ಥಾನಗಳನ್ನು ನೇರ ಚುನಾವಣೆಗಳ ಮೂಲಕ ನಡೆಸಬೇಕು. ಲಕ್ಷ್ಯದಲ್ಲಿರಲಿ ಸ್ನೇಹಿತರೆ, ನಾನು ಸದಸ್ಯರುಗಳ ಬಗ್ಗೆ ಹೇಳತ್ತೀನಿ. ಸದಸ್ಯರ ಚುನಾವಣೆಗಳನ್ನು ನೇರವಾಗಿ ಆಗಬೇಕು. ನೆಕ್ಸ್ಟ್ ಈ ಗ್ರಾಮ ಪಂಚಾಯತ್, ಪಂಚಾಯತ್ ಸಮಿತಿ, ಜಿಲ್ಲಾ ಪಂಚಾಯತ್, ಪಂಚಾಯತ್ ಸಮಿತಿ ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಸ್ಥಾನವನ್ನು ಪರೋಕ್ಷ ಚುನಾವಣೆಯಿಂದ ಮಾಡಲಾಗ್ತದೆ. ಪಂಚಾಯತ್ ಸಮಿತಿ ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಸ್ಥಾನವನ್ನು ಪರೋಕ್ಷವಾಗಿ ಚುನಾವಣೆ ಮಾಡಲಾಗ್ತದೆ. ಈ ನೆಕ್ಸ್ಟ್ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಲು ಕನಿಷ್ಠ 21 ವರ್ಷ ಆಗಿರಬೇಕು ಅನ್ನೋ ಏನು ಪ್ರಾವಿಷನ್ ಅಲ್ಲ, ಇದು ಕೂಡ ಕಡ್ಡಾಯವಾಗಿದೆ. SC ST ಮೀಸಲಾತಿಗಳು ಕಡ್ಡಾಯವಾಗಿವೆ. ಮಹಿಳಾ ಮೀಸಲಾತಿ ಕಡ್ಡಾಯ ಅದ. ಹಾಗೆಯೇ ಪಂಚಾಯತ್ ಚುನಾವಣೆಗಳನ್ನು ನಡೆಸುವ ಉದ್ದೇಶದಿಂದ ಸ್ವತಂತ್ರ ರಾಜ್ಯ ಚುನಾವಣೆಗಳನ್ನು ರಚಿಸಬೇಕು ಅಂತದ. ಏನು ಸ್ವತಂತ್ರ ರಾಜ್ಯ ಚುನಾವಣಾ ಆಯೋಗ ರಚಿಸುವುದು, ಇದು ಕೂಡ ಕಡ್ಡಾಯ ಪ್ರಾವಿಷನ್. ನೆಕ್ಸ್ಟ್ ಈ ಪಂಚಾಯತ್ಗಳ ಆರ್ಥಿಕ ಸಬಲೀಕರಣಕ್ಕಾಗಿ ಪ್ರತಿ 5 ವರ್ಷಗಳಿಗೊಮ್ಮೆ ರಾಜ್ಯ ಚುನಾವಣಾ ಆಯೋಗವನ್ನು ನೇಮಿಸುವುದು ಕೂಡ ಕಡ್ಡಾಯದ ಪ್ರಾವಿಷನ್. ಇವಿಷ್ಟು ಕಡ್ಡಾಯವಾಗಿ ಪ್ರತಿಯೊಂದು ಪಂಚಾಯತಿಯು ಮಾಡಲೇಬೇಕಾದ ಅಥವಾ ಪ್ರತಿಯೊಂದು ರಾಜ್ಯವು ನಿರ್ವಹಿಸಲೇಬೇಕಾದ ಕಾರ್ಯಗಳು. ನೆಕ್ಸ್ಟ್ ಐಚ್ಛಿಕ ಕಾರ್ಯಗಳು ಅಂತ ಬರ್ತಾವು. ಐಚ್ಛಿಕ ಪ್ರೊವಿಷನ್ಸ್, ವಾಲಂಟರಿ ಪ್ರೊವಿಷನ್ಸ್ ಅಂತೇಳಿ ಕರಿತೇವೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಚುನಾವಣೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು ಅಂದರೆ ಸರ್ಪಂಚರನ್ನು ನೇರವಾಗಿ ಆಯ್ಕೆ ಮಾಡಬೇಕೆ ಅಥವಾ ಪರೋಕ್ಷವಾಗಿ ಆಯ್ಕೆ ಮಾಡಬೇಕೆ ಎಂದು ನಿರ್ಧರಿಸುವುದು ಆ ಸಂಬಂಧಪಟ್ಟ ರಾಜ್ಯ ಸರ್ಕಾರದ ವಿವೇಚನೆ ಇರ್ತದೆ. ಉದಾಹರಣೆಗಾಗಿ ಸ್ನೇಹಿತರೆ, ಮಹಾರಾಷ್ಟ್ರದಲ್ಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಸರ್ಪಂಚರನ್ನು ನೇರವಾಗಿ ಜನರಿಂದ ಆಯ್ಕೆ ಮಾಡಲಾಗ್ತದೆ. ನೇರವಾಗಿ ಜನರಿಂದ. ನೆಕ್ಸ್ಟ್ ಈ ಕರ್ನಾಟಕದಲ್ಲಿ ನೋಡೋದಾದರೆ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರನ್ನು ನೇರವಾಗಿ ಆಯ್ಕೆ ಮಾಡಲಾಗ್ತದೆ. ಆದರೆ ಸರ್ಪಂಚರನ್ನು ಆ ಸದಸ್ಯರು ತಮ್ಮಲ್ಲಿಯೇ ಒಬ್ಬನನ್ನು ಪರೋಕ್ಷವಾಗಿ ಏನು ಮಾಡ್ತಾರೆ, ತಮ್ಮಲ್ಲಿಯೇ ಒಬ್ಬರನ್ನು ಸರ್ಪಂಚರನ್ನಾಗಿ ಆಯ್ಕೆ ಮಾಡಲಾಗ್ತದೆ. ಕರ್ನಾಟಕದಲ್ಲಿ ಸರ್ಪಂಚರನ್ನು ನೇರವಾಗಿ ಆಯ್ಕೆ ಮಾಡುವುದಿಲ್ಲ. ಇದು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಒಂದು ವಿಭಿನ್ನತೆ. ಆದ್ದರಿಂದ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಚುನಾವಣೆಗೆ ಸಂಬಂಧಿಸಿದಂತೆ ಪ್ರತಿಯೊಂದು ರಾಜ್ಯಗಳು ಐಚ್ಛಿಕ ನಿಬಂಧನೆಗಳನ್ನು ಹೊಂದಿವೆ. ತಮಗೆ ಇಷ್ಟ ಬಂದಂತೆ ಮಾಡಬಹುದು. ಸ್ನೇಹಿತರೆ, ನೆಕ್ಸ್ಟ್ ಸಂಸದರು ಮತ್ತು ಶಾಸಕರಿಗೆ ಪ್ರಾತಿನಿಧ್ಯ ಕೊಡುವ ಬಗ್ಗೆ ಮಾಹಿತಿ ನೀಡಲಾಗಿದೆ. ಈಗ ಯಾವುದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಡಿಯಲ್ಲಿ ಒಬ್ಬ ಶಾಸಕ ಅಥವಾ ಸಂಸದ ಬರ್ತಿದ್ರೆ ಆ ಶಾಸಕ ಅಥವಾ ಸಂಸದರಿಗೆ ಪಂಚಾಯತ್ಗಳಲ್ಲಿ ಸ್ಥಾನಮಾನ ನೀಡಬೇಕು, ಪಂಚಾಯತ್ಗಳಲ್ಲಿ ಪ್ರಾತಿನಿಧ್ಯ ನೀಡಬೇಕು ಅನ್ನೋದು ಪ್ರಾವಿಷನ್ ಅದ. ಆದರೆ ನೀಡೇಬೇಕು ಅನ್ನೋದೇನಿಲ್ಲ, ಇದು ವಾಲಂಟರಿ ಪ್ರಾವಿಷನ್ ಅದ. ನೆಕ್ಸ್ಟ್ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ. ಸ್ನೇಹಿತರೆ, ಈ 73ನೇ ತಿದ್ದುಪಡಿ ಪ್ರಕಾರ ಕೇವಲ SC ST
ಮತ್ತು ಮಹಿಳೆಯರಿಗೆ ರಿಸರ್ವೇಷನ್ ನೀಡಲಾಗಿದೆ. ಪಂಚಾಯತ್ಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಅಂದರೆ ಈ OBCಗಳಿಗೆ ಮೀಸಲಾತಿ ನೀಡುವುದಿಲ್ಲ. ಆದರೆ ಕೆಲವು ರಾಜ್ಯಗಳು ತಿದ್ದುಪಡಿಯನ್ನು ತರುವ ಮೂಲಕ OBCಗಳಿಗೂ ಕೂಡ ಮೀಸಲಾತಿಯನ್ನು ನೀಡಬಹುದು. ಹಣಕಾಸಿನ ಅಧಿಕಾರ. ಪಂಚಾಯತ್ಗಳಿಗೆ ತೆರಿಗೆ, ಸುಂಕ ಮತ್ತು ಶುಲ್ಕಗಳನ್ನು ವಿಧಿಸಲು ಮತ್ತು ಸಂಗ್ರಹಿಸಲು ಅಧಿಕಾರ ನೀಡಲಾಗಿದೆ. ಕೆಲವು ರಾಜ್ಯಗಳಲ್ಲಿ ನೀಡಲಾಗಿದೆ, ಕೆಲವು ರಾಜ್ಯಗಳಿಗೆ ಇಲ್ಲ. ಕೇವಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅನುದಾನದ ಆಧಾರದ ಮೇಲೆ ಕೆಲವು ಪಂಚಾಯತ್ಗಳು ಕಾರ್ಯನಿರ್ವಹಿಸ್ತಾವು. ನೆಕ್ಸ್ಟ್ ಅಧಿಕಾರದ ಹಸ್ತಾಂತರ. ನಮಗೆ ಗೊತ್ತದ ಭಾರತದ ಸಂವಿಧಾನದ 11ನೇ ಅನುಸೂಚಿಯಲ್ಲಿ 29 ವಿಷಯಗಳನ್ನು ರಾಜ್ಯ ಸರ್ಕಾರವು ಈ ಸ್ಥಳೀಯ ಆಡಳಿತ ಸಂಸ್ಥೆ ಗ್ರಾಮ ಪಂಚಾಯಿತಿಗೆ ಈ 29 ವಿಷಯಗಳ ಮೇಲೆ ಅಧಿಕಾರ ನಡೆಸಲು ಹಸ್ತಾಂತರ ಮಾಡಬೇಕು ಅಂಥೇಳಿ ಪಂಚಾಯತ್ಗಳು ಸ್ವಯಂ ಆಡಳಿತ ಸಂಸ್ಥೆಗಳಾಗಿ ಕೆಲಸ ಮಾಡಬೇಕಂತೇಳಿ ಕೊಟ್ಟಾರ. ಆದರೆ ಅವು ಕೊಡಬಹುದು, ರಾಜ್ಯ ಸರ್ಕಾರಗಳು ಕೊಡದೇ ಇರಬಹುದು. ಇದು ಒಂದು ವಾಲಂಟರಿ ಪ್ರೊವಿಷನ. ಸೊ ಇದಷ್ಟು 73ನೇ ತಿದ್ದುಪಡಿಯ ಕುರಿತು ಮಾಹಿತಿ. ಈಗ ಸ್ಟೇಟ್ಮೆಂಟಿಗೆ ಹೋಗೋಣ. ಎಲ್ಲ ಹಂತಗಳ ಪಂಚಾಯಿತಿಗಳ ಸದಸ್ಯರನ್ನು ಪ್ರತ್ಯಕ್ಷ ಚುನಾವಣೆಗಳಿಂದ ತುಂಬುವುದು. ಎಲ್ಲ ಹಂತಗಳ ಪಂಚಾಯಿತಿಗಳ ಸದಸ್ಯರು ಅದ, ಇಲ್ಲಿ ಆಗಲೇ ಹೇಳಿದೆವು ನಾವು ಸದಸ್ಯರು ಅಂತ. ಇದು ರೈಟ್ ಅದ ಅಂದರೆ ಇದು ಇಚ್ಛೆಗೆ ಬಿಡಲಾಗಿಲ್ಲ. ಈ ಪ್ರೊವಿಷನ್ ಕಡ್ಡಾಯ ಪ್ರೊವಿಷನ್ ಅದ. 1ನೇ ಹೇಳಿಕೆ ಕಡ್ಡಾಯವಾಗಿದೆ. 2ನೇ ಹೇಳಿಕೆ ಎರಡನೇ ಆಪ್ಷನ್ ಪಂಚಾಯತ್ಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ. ಸ್ನೇಹಿತರೆ, ಈಗಲೇ ನೋಡಿದೆವು ನಾವು ಈ ವಿಷಯವನ್ನು ರಾಜ್ಯಗಳು ತಮ್ಮಿಷ್ಟದಂತೆ ಮಾಡ್ಬೋದು. OBCಗಳಿಗೆ ರಿಸರ್ವೇಷನ್ ನೀಡಬಹುದು, ನೀಡದೇ ಇರಬಹುದು. ಇದು ವಾಲಂಟರಿ ಪ್ರೊವಿಷನ್ ಇದೆ ಅಂತ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಪಂಚಾಯತ್ಗಳಲ್ಲಿ ಮಹಿಳೆಯರಿಗೆ 1/3 ರಿಸರ್ವೇಷನ್ ಕಡ್ಡಾಯ ಪ್ರೊವಿಷನ್ ಅದ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಜನಸಂಖ್ಯಾ ಅನುಪಾತದ ಆಧಾರದ ಮೇಲೆ ಮೀಸಲಾತಿ, ಇದು ಕಡ್ಡಾಯ ಪ್ರೊವಿಷನ್ ಅದ. ಸೊ ಈ ರೀತಿಯಾಗಿ ನಾವು ಕಡ್ಡಾಯ ಪ್ರೊವಿಷನ್ಗಳು ಯಾವುವು, ವಾಲಂಟರಿ ಪ್ರೊವಿಷನ್ಸ್ಗಳು ಯಾವುವು ಅಂತ ನೋಡ್ಕೊಂಡ್ರೆ ಈ ರೀತಿಯಾದ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರ ಹೇಳ್ಬೋದು. ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 23ನೇ ಪ್ರಶ್ನೆ. ಈ ಕೆಳಗಿನ ಯಾವುದು ಸರಿಯಾದ ಹೇಳಿಕೆಯಾಗಿದೆ? ಸ್ನೇಹಿತರೆ, 356ನೇ ವಿಧಿಯ ಅಡಿಯಲ್ಲಿ ರಾಜ್ಯವೊಂದರಲ್ಲಿ ರಾಷ್ಟ್ರಾಧ್ಯಕ್ಷರ ಆಳ್ವಿಕೆಯ ಘೋಷಣೆಯು 1 ವರ್ಷದಾಚೆಗೆ ಮುಂದುವರಿಯಬೇಕಾದರೆ ಯಾವ ಪರಿಸ್ಥಿತಿ ಇರಬೇಕು ಅಂತ ಕೇಳೋಣ. ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ಇದೆ ಎಂದು ರಾಷ್ಟ್ರಾಧ್ಯಕ್ಷರು ತೃಪ್ತಿಪಟ್ಟುಕೊಳ್ಳಬೇಕು. ವಿಧಾನಸಭೆಗೆ ಚುನಾವಣೆಗಳನ್ನು ನಡೆಸುವುದು ಕಠಿಣ ಎಂದು ಚುನಾವಣಾ ಆಯೋಗ ಪ್ರಮಾಣೀಕರಿಸಬೇಕು. ಕಾನೂನು ಮತ್ತು ಸುವ್ಯವಸ್ಥೆಯ ನಿಯಂತ್ರಣದಲ್ಲಿಲ್ಲ ಎಂದು ರಾಜ್ಯದ ರಾಜ್ಯಪಾಲರು ಪ್ರಮಾಣಿಸಬೇಕು. ರಾಜ್ಯದ ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿದೆ ಎಂದು ರಾಜ್ಯದ ಉಚ್ಚ ನ್ಯಾಯಾಲಯ ಪ್ರಮಾಣೀಕರಿಸಬೇಕು. ಸ್ನೇಹಿತರೆ, ಭಾರತದ ಸಂವಿಧಾನದಲ್ಲಿ ನಾವು 352ನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತೇಳಿ ಕರಿತೇವೆ. 356 ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಡಳಿತ. 360ನೇ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿ. ಈ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಡಳಿತವನ್ನು 2 ವಿಧಾನಗಳಲ್ಲಿ ಹೇರಬಹುದು. ಅಂಡರ್ ಆರ್ಟಿಕಲ್ 356 ಮತ್ತು ಆರ್ಟಿಕಲ್ 365. ಆರ್ಟಿಕಲ್ 356 ಏನು ಹೇಳ್ತದೆ? ಯಾವುದೇ ರಾಜ್ಯದ ಸಾಂವಿಧಾನಿಕ ಯಂತ್ರ ಕುಸಿದಿದೆ ಅಂಥೇಳಿ ರಾಜ್ಯಪಾಲರಿಗೆ ಅನಿಸಿ ರಾಜ್ಯಪಾಲರು ರಾಷ್ಟ್ರಪತಿಯವರಿಗೆ ವರದಿ ಸಲ್ಲಿಸಿದ್ದೇ ಆದರೆ ರಾಷ್ಟ್ರಪತಿಗಳು ಅಂತಹ ಸಂದರ್ಭದಲ್ಲಿ ಆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರ್ತಾರೆ. ಇದು ಆರ್ಟಿಕಲ್ 356. ನೆಕ್ಸ್ಟ್ ಆರ್ಟಿಕಲ್ 365 ಏನು ಹೇಳ್ತದೆ? ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಕ್ಕೆ ಯಾವುದೇ ನಿರ್ದೇಶನವನ್ನು ನೀಡಿದ್ದೇ ಆದರೆ ಮತ್ತು ರಾಜ್ಯ ಸರ್ಕಾರವು ಆ ನಿರ್ದೇಶನವನ್ನು ಅಲ್ಲಗಳೆದು ಅಥವಾ ವಿರೋಧಿಸಿದ್ದು ಅಥವಾ ಉಲ್ಲಂಘನೆ ಮಾಡಿದ್ದಾದ್ರೆ ಆ ರಾಜ್ಯದಲ್ಲಿ ಕೇಂದ್ರದ ನಿರ್ದೇಶನವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂಥೇಳಿ ರಾಷ್ಟ್ರಪತಿ ಆಡಳಿತವನ್ನು ಆರ್ಟಿಕಲ್ 365 ಹೇರ್ಬೋದು. ಸೊ ಇಲ್ಲಿ ಈ ರಾಷ್ಟ್ರಪತಿ ಆಡಳಿತವನ್ನು ಹೇರಬೇಕಾದ್ರೆ 2 ತಿಂಗಳೊಳಗೆ ಸಂಸತ್ತಿನ ಅನುಮೋದನೆ ಬೇಕು. ಸರಳ ಬಹುಮತದಿಂದ ಬೇಕು. ಸರಳ ಬಹುಮತದಿಂದ 2 ತಿಂಗಳೊಳಗೆ ಸಂಸತ್ತಿನ ಅನುಮತಿ ಬೇಕು. ಈ ರೀತಿಯಾಗಿ ಒಂದು ಸಲ ಹೇರಿದ್ರೆ 6 ತಿಂಗಳವರೆಗೆ ಚಾಲ್ತಿಯಲ್ಲಿರ್ತದೆ ರಾಷ್ಟ್ರಪತಿ ಆಡಳಿತ. 6 ತಿಂಗಳವರೆಗೆ. 6 ತಿಂಗಳ ನಂತರ ಪುನಃ ಸಂಸತ್ತಿನ ಅನುಮತಿ ಬೇಕು. ನೆಕ್ಸ್ಟ್ 6 ತಿಂಗಳವರೆಗೆ ಚಾಲ್ತಿಯಲ್ಲಿರ್ತದೆ.
ರಾಷ್ಟ್ರಪತಿಯ ಗರಿಷ್ಠ ಆಡಳಿತ ಅವಧಿ ಎಷ್ಟು? ರಾಷ್ಟ್ರಪತಿ ಆಡಳಿತದ ಗರಿಷ್ಠ ಅವಧಿ ಎಷ್ಟು? 3 ವರ್ಷ. ರಾಷ್ಟ್ರಪತಿ ಆಡಳಿತದ ಗರಿಷ್ಠ ಅವಧಿ 3 ವರ್ಷ. ಆದರೆ ಇಲ್ಲಿ ಒಂದು ಗಮನಿಸಬೇಕು, ಈ 1 ವರ್ಷಕ್ಕಿಂತ ಹೆಚ್ಚಿಗೆ ರಾಷ್ಟ್ರಪತಿ ಆಡಳಿತವನ್ನು ವಿಸ್ತಾರ ಮಾಡಬೇಕಾದ್ರೆ 2 ಕಂಡೀಷನ್ಗಳನ್ನು ಫುಲ್ಫಿಲ್ ಮಾಡಬೇಕು. 2 ಕಂಡೀಷನ್ಗಳನ್ನು. 1ನೇ ಕಂಡೀಷನ್ ಏನು? ಸಂಪೂರ್ಣ ದೇಶವ್ಯಾಪಿ ಅಥವಾ ಆ ಒಂದು ಪರ್ಟಿಕ್ಯುಲರ್ ರಾಜ್ಯದ ಯಾವುದೇ ಭಾಗದಲ್ಲಿ ರಾಷ್ಟ್ರೀಯ ಆಡಳಿತ ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರಬೇಕು. ಇದು 1ನೇದು. ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ, 1 ವರ್ಷಕ್ಕಿಂತ ಹೆಚ್ಚಿಗೆ ರಾಷ್ಟ್ರಪತಿ ಆಡಳಿತವನ್ನು ವಿಸ್ತಾರ ಮಾಡಬೇಕಾದ್ರೆ 2 ಕಂಡೀಷನ್ಗಳನ್ನು ಪಾಲಿಸುವುದು ಕಡ್ಡಾಯ ಅಥವಾ 2ರಲ್ಲಿ 1 ಪಾಲಿಸುವುದು ಕಡ್ಡಾಯ. ಆ ಪರ್ಟಿಕ್ಯುಲರ್ ರಾಜ್ಯದ ಅಥವಾ ದೇಶದ ತುಂಬೆಲ್ಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರಬೇಕು. ನೆಕ್ಸ್ಟ್, ಆ ರಾಜ್ಯದ ವಿಧಾನಸಭೆಗೆ ಚುನಾವಣೆಗಳನ್ನು ನಡೆಸುವುದು ಕಠಿಣ ಎಂದು ಚುನಾವಣಾ ಆಯೋಗ ಪ್ರಮಾಣೀಕರಿಸಬೇಕು. ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಹೇಳಬೇಕು? ಆ ಒಂದು ರಾಜ್ಯದಲ್ಲಿ ಚುನಾವಣೆಗಳನ್ನು ನಡೆಸುವುದು ಕಠಿಣವಾಗಿದೆ ಅಂಥೇಳಿ ಚುನಾವಣಾ ಆಯೋಗ ಪ್ರಮಾಣೀಕರಿಸಬೇಕು. ಅಂಥ ಸಂದರ್ಭದಲ್ಲಿ ಮಾತ್ರ ಈ ರಾಷ್ಟ್ರಪತಿ ಆಡಳಿತವನ್ನು 1 ವರ್ಷಕ್ಕಿಂತ ಹೆಚ್ಚಿಗೆ ವಿಸ್ತಾರ ಮಾಡಬಹುದು. ಆದರೆ ಗರಿಷ್ಠ 3 ವರ್ಷಗಳವರೆಗೆ ಮಾತ್ರ. ಇದನ್ನು ನೆನಪಿಟ್ಕೋಬೇಕು. ಆದ್ದರಿಂದ ಆಪ್ಷನ್ 2 ಏನದಲ್ಲ ಸರಿ ಆನ್ಸರ್ ಆಗ್ತದೆ. ಆಪ್ಷನ್ 2 ಏನದಲ್ಲ ಸರಿ ಆನ್ಸರ್ ಆಗ್ತದೆ. ಹಾಗಾದರೆ ಸ್ನೇಹಿತರೆ, ಹೀಗೆ ರಾಷ್ಟ್ರಪತಿ ಆಡಳಿತವನ್ನು ಅತಿ ಹೆಚ್ಚು ಬಾರಿ ಯಾವ ರಾಜ್ಯದಲ್ಲಿ ಹೇರಲಾಗಿದೆ ಅಂತ ಕೇಳ್ತಾರೆ. ಅತಿ ಹೆಚ್ಚು ಬಾರಿ ಮಣಿಪುರದಲ್ಲಿ ಅತಿ ಹೆಚ್ಚು ಬಾರಿ ರಾಷ್ಟ್ರಪತಿ ಆಡಳಿತವನ್ನು ಹೇರಲಾಗಿದೆ, 11 ಬಾರಿ. ನೆಕ್ಸ್ಟ್ ಉತ್ತರ ಪ್ರದೇಶದಲ್ಲಿ 10 ಬಾರಿ. ಕರ್ನಾಟಕದಲ್ಲಿ ಎಷ್ಟು ಬಾರಿ ರಾಷ್ಟ್ರಪತಿ ಆಡಳಿತವನ್ನು ಹೇರಲಾಗಿದೆ ಅಂದಾಗ ಅದು 6 ಬಾರಿ. ರಾಷ್ಟ್ರಪತಿ ಆಡಳಿತವನ್ನು ಹೇರಿದ ಮೊದಲ ರಾಜ್ಯ ಯಾವುದು? ಅದು ಪಂಜಾಬ್. ರಾಷ್ಟ್ರಪತಿ ಆಡಳಿತವನ್ನು ಹೇರಿದಾಗ ರಾಜ್ಯದಲ್ಲಿ ಈ ಮಂತ್ರಿಮಂಡಲವನ್ನು ಡಿಸಾಲ್ವ್ ಮಾಡಲಾಗ್ತದೆ. ಆದರೆ ಈ ಶಾಸನಸಭೆ ಅಲ್ಲ, ವಿಧಾನಸಭೆಯನ್ನು ಕಡ್ಡಾಯವಾಗಿ ಡಿಸಾಲ್ವ್ ಮಾಡಬೇಕು ಅಂತ ಎಲ್ಲಿ ಹೇಳಿಲ್ಲ. ಒಂದು ವೇಳೆ ಈ ವಿಧಾನಸಭೆಯನ್ನು ಡಿಸಾಲ್ವ್ ಮಾಡಬೇಕಾದ್ರೆ ಸಂಸತ್ತಿನ ಅನುಮತಿ ಬೇಕು. ಆದರೆ ಈ ರಾಜ್ಯದ ಕ್ಯಾಬಿನೆಟ್ ಕಡ್ಡಾಯವಾಗಿ ಡಿಸಾಲ್ವ್ ಆಗ್ತದೆ. ವಿಧಾನಸಭೆಯನ್ನು ಡಿಸಾಲ್ವ್ ಮಾಡಬೇಕಾದ್ರೆ ಸಂಸತ್ತಿನ ಅನುಮೋದನೆ ಬೇಕು. ಆ ರಾಜ್ಯಕ್ಕೆ ಸಂಬಂಧಿಸಿದಂತೆ ಕಾಯ್ದೆಗಳನ್ನು ರೂಪಿಸುವ, ಶಾಸನಗಳನ್ನು ರೂಪಿಸುವ ಅಧಿಕಾರ ಯಾರಿಗಿರ್ತದೆ? ರಾಷ್ಟ್ರಪತಿ ಆಡಳಿತ ಸಂದರ್ಭದಲ್ಲಿ ಸಂಸತ್ತಿಗಿರ್ತದೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಮಹತ್ವದ ವಿಷಯ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವಾಗ ಯಾವ ರೀತಿ ವ್ಯಕ್ತಿಯ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸಲಾಗ್ತದೆ ಅಂಡರ್ ಆರ್ಟಿಕಲ್ 358 ಮತ್ತು 359 ಅಡಿ. ಹಾಗೆ ರಾಷ್ಟ್ರಪತಿ ಆಡಳಿತದ ಸಂದರ್ಭದಲ್ಲಿ ಯಾವುದೇ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗುವುದಿಲ್ಲ. ವ್ಯಕ್ತಿಯ ಮೂಲಭೂತ ಹಕ್ಕುಗಳು ಸಂರಕ್ಷಿತವಾಗಿರ್ತಾವು. ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ಸೊ ನೆಕ್ಸ್ಟ್, ಇದಷ್ಟು ಈ ರಾಷ್ಟ್ರಪತಿ ಆಡಳಿತದ ಕುರಿತು ಮಾಹಿತಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ: ಈ ಕೆಳಗಿನ ಯಾವ ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷರು ಪ್ರಕರಣವನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಉಲ್ಲೇಖಿಸುವುದರ ಮೂಲಕ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯನೊಬ್ಬನನ್ನು ಪದಚ್ಯುತಿಗೊಳಿಸಬಹುದು ಅಂತ ಕೇಳ್ಯಾರ. ಸ್ನೇಹಿತರೆ, ಮೊದಲು ಇಲ್ಲಿ ಕೇಳ್ತೀನಿ, ಮೊನ್ನೆ ಕ್ವಶನ್ ಆಗ್ಯದ, ಪ್ರಸ್ತುತ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಯಾರು ಅಂತೇಳಿ. ಅದು ಯಾರು ಅನ್ನೋದು ಮೊದಲು ಕಮೆಂಟ್ ಮಾಡಿರಿ. ನೆಕ್ಸ್ಟ್, ಈ ಲೋಕಸೇವಾ ಆಯೋಗದ ಬಗ್ಗೆ ಆಯೋಗದ ಸದಸ್ಯರನ್ನು ಪದಚ್ಯುತಗೊಳಿಸುವ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಒಂದನೇ ಸ್ಟೇಟ್ಮೆಂಟ್ ಅದ, ಆತನು ದಿವಾಳಿಯಾಗಿದ್ದಾನೆಂದು ತೀರ್ಮಾನಿಸಲ್ಪಟ್ಟರೆ, ತನ್ನ ಅಧಿಕಾರಾವಧಿಯಲ್ಲಿ ವೇತನ ಪಡೆಯುವ ಬೇರೆ ಹುದ್ದೆಯಲ್ಲಿದ್ದರೆ, ಆತನು ರಾಷ್ಟ್ರಾಧ್ಯಕ್ಷರ ಅಭಿಪ್ರಾಯದಲ್ಲಿ ಮಾನಸಿಕವಾಗಿ ಅಥವಾ ಶಾರೀರಿಕವಾಗಿ ಅಸಮರ್ಥನಾಗಿದ್ದರೆ, ಅನುಚಿತ ವರ್ತನೆಯ ಆಧಾರದ ಮೇಲೆ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕು ನೀವು, ಮೊದಲ ಲೋಕಸೇವಾ ಆಯೋಗ, ಕೇಂದ್ರ ಲೋಕಸೇವಾ ಆಯೋಗದ
ಸದಸ್ಯ ಅಥವಾ ಅಧ್ಯಕ್ಷನನ್ನು ಯಾರು ಪದಚ್ಯುತಗೊಳಿಸಬಹುದು? ಭಾರತದ ಸಂವಿಧಾನದ 317ನೇ ವಿಧಿ. ಈ UPSC ಅಧ್ಯಕ್ಷರು ಮತ್ತು ಸದಸ್ಯರನ್ನು ವಜಾಗೊಳಿಸುವ ನಿಯಮಗಳ ಬಗ್ಗೆ ಹೇಳ್ತದೆ. ಆರ್ಟಿಕಲ್ 317. ಆರ್ಟಿಕಲ್ 312 ಏನು ಹೇಳ್ತದೆ? ಅಖಿಲ ಭಾರತ ಸೇವೆಗಳ ಬಗ್ಗೆ ಹೇಳ್ತಾನೆ. ಇಲ್ಲಿ ಈ 317ರಲ್ಲಿ ರಾಷ್ಟ್ರಪತಿಯವರು ಈ ಒಂದು ಅಧ್ಯಕ್ಷರು ಮತ್ತು ಸದಸ್ಯರನ್ನು ಪದಚ್ಯುತಿ ಅಥವಾ ವಜಾಗೊಳಿಸ್ತಾರೆ. ಹೀಗೆ ವಜಾಗೊಳಿಸಬೇಕಾದರೆ ಇವರ ಹತ್ರ 2 ಪ್ರಕ್ರಿಯೆಗಳಿರ್ತಾವೆ. 2 ಪ್ರಕ್ರಿಯೆ. ಈ ಮೊದಲನೇ ಪ್ರಕ್ರಿಯೆಯಲ್ಲಿ ಈ ರಾಷ್ಟ್ರಪತಿಗಳು ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯ ಆಗಿರ್ಬೋದು, ಅಧ್ಯಕ್ಷರನ್ನು ವಜಾಗೊಳಿಸುವ ಸಂದರ್ಭದಲ್ಲಿ ಯಾರನ್ನೂ ಕೇಳೋದಿಲ್ಲ. ಎರಡನೇ ಸಂದರ್ಭದಲ್ಲಿ ಈ ಸುಪ್ರೀಂ ಕೋರ್ಟ್ನ ತನಿಖೆ ಮಾಡಲಾದ ಮತ್ತು ಆ ತನಿಖೆಯ ಆಧಾರದ ಮೇಲೆ ಕಡ್ಡಾಯವಾಗಿ ಆ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಇಲ್ಲಿ ವರ್ತನೆಯನ್ನು ಮಾಡ್ತಾರೆ. ಸುಪ್ರೀಂ ಕೋರ್ಟ್ನ ಆದೇಶದಂತೆ ವರ್ತನೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ನ ಈ ಸಜೆಷನ್ ಇಲ್ಲಿ ಕಡ್ಡಾಯವಾಗಿರ್ತದೆ. ಹಾಗಾದರೆ ಈ 1ನೇ ಪ್ರಕ್ರಿಯೆಯಲ್ಲಿ ಸದಸ್ಯ ಅಥವಾ ಅಧ್ಯಕ್ಷ ದಿವಾಳಿಯಾಗಿದ್ದಾನೆ ಅಥವಾ ಬೇರೆ ಕಡೆ ಸಂಬಳ ಬರುವ ಯಾವುದೇ ಕೆಲಸ ಮಾಡುತ್ತಿದ್ದಾನೆ ಅಥವಾ ಆತನ ಸಾಮರ್ಥ್ಯ ಕಳೆದುಕೊಂಡಿದ್ದಾನೆ ಎಂದು ತಿಳಿದು ಬಂದಿದ್ದೇ ಆದರೆ, ಅಂದರೆ 3 ಆಧಾರ: ಆತ ದಿವಾಳಿಯಾಗಿದ್ದಾನೆ, ಬೇರೆ ಕಡೆ ಸಂಬಳ ಬರುವ ಯಾವುದೇ ಕೆಲಸ ಮಾಡುತ್ತಿದ್ದಾನೆ ಅಥವಾ ಆತನು ಅಸಮರ್ಥ. ಈ 3 ಸಂದರ್ಭಗಳಲ್ಲಿ ರಾಷ್ಟ್ರಪತಿಯು ಆ ಸದಸ್ಯನನ್ನು ಅಥವಾ ಆ ಅಧ್ಯಕ್ಷನನ್ನು ನೇರವಾಗಿ ವಜಾಗೊಳಿಸಬಹುದು. ನೇರವಾಗಿ ರಾಷ್ಟ್ರಪತಿಗಳು ವಜಾಗೊಳಿಸ್ತಾರೆ. ಆದರೆ 2ನೇ ಪ್ರಕ್ರಿಯೆಯಲ್ಲಿ ಆಗಿಲ್ಲ. ಒಬ್ಬ ಸದಸ್ಯನು ಭ್ರಷ್ಟಾಚಾರ ಮಾಡಿದ್ದಾನೆ ಅಥವಾ ಅನುಚಿತ ವರ್ತನೆ, ಪ್ರೂವನ್ ಮಿಸ್ಬಿಹೇವಿಯರ್ ಅಂತ ಕರಿತೀವಿ ನಾವು. ಪ್ರೂವನ್ ಮಿಸ್ಬಿಹೇವಿಯರ್ ಅಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ಗೆ ತನಿಖೆ ಮಾಡಿ ಅಂಥೇಳಿ ನಿರ್ದೇಶಿಸ್ತದೆ. ಆವಾಗ ಸುಪ್ರೀಂ ಕೋರ್ಟ್ ಅದರ ತನಿಖೆಯನ್ನು ಮಾಡ್ತದೆ. ತನಿಖೆಯನ್ನು ಮಾಡಿ ರಾಷ್ಟ್ರಪತಿಗಳಿಗೆ ಸಜೆಷನ್ ಕೊಡ್ತದೆ. ಆ ಸಜೆಷನ್ ರಾಷ್ಟ್ರಪತಿಗಳ ಮೇಲೆ ಬೈಂಡಿಂಗ್ ಆಗಿರ್ತದೆ, ಕಡ್ಡಾಯವಾಗಿರ್ತದೆ. ಆ ಸುಪ್ರೀಂ ಕೋರ್ಟ್ನ ನಿರ್ದೇಶನದಂತೆ ರಾಷ್ಟ್ರಪತಿಗಳು ನಡ್ಕೋತಾರೆ. ಹಾಗಿದ್ದರೆ ಇಲ್ಲಿ ನೋಡ್ಬೋದು ಸ್ಟೇಟ್ಮೆಂಟ್, ಆತನು ದಿವಾಳಿಯಾಗಿದ್ದಾರೆ ಎಂದು ತೀರ್ಮಾನಿಸಲ್ಪಟ್ಟರೆ ನೇರವಾಗಿ ವಜಾಗೊಳಿಸ್ತಾರೆ. ವೇತನ ಪಡೆಯುವ ಇಲ್ಲಿ ನೇರವಾಗಿ ಮಾಡ್ತಾರೆ. ಮಾನಸಿಕ ಮತ್ತು ಅಸಮರ್ಥ ಇಲ್ಲಿ ನೇರವಾಗಿ ಮಾಡ್ತಾರೆ. ಅನುಚಿತ ವರ್ತನೆ ಕೇವಲ ಇದು 1 ಮಾತ್ರ ಸರಿಯಾಗಿದೆ. ಆಪ್ಷನ್ 3D ಮಾತ್ರ ಸರಿಯಾಗಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ 25ನೇ ಪ್ರಶ್ನೆ. ಸಂವಿಧಾನ ರಚನಾ ಸಭೆಯ ಸದಸ್ಯರು. 1ನೇ ಆಪ್ಷನ್ ಗವರ್ನರ್ ಜನರಲ್ರಿಂದ ನಾಮನಿರ್ದೇಶಿತರಾಗಿದ್ದರು. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನಿಂದ ನಾಮನಿರ್ದೇಶಿತರಾಗಿದ್ದರು. ವಿವಿಧ ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿಸಲ್ಪಟ್ಟಿದ್ದರು ಮತ್ತು ರಾಜ್ಯ ಸಂಸ್ಥಾನಗಳಿಂದ ನಾಮನಿರ್ದೇಶಿತರಾಗಿದ್ದರು. ಜನರಿಂದ ಪ್ರತ್ಯಕ್ಷವಾಗಿ ಚುನಾಯಿಸಲ್ಪಟ್ಟಿದ್ದರು. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕು, ಭಾರತದ ಸಂವಿಧಾನ ಸಭೆ ಭಾರತದ ಸಂವಿಧಾನವನ್ನು ರಚನೆ ಮಾಡ್ತು. ಈ ಭಾರತದ ಸಂವಿಧಾನಕ್ಕೆ ಪ್ರಮುಖ ವಿಮರ್ಶೆ ಏನಂದ್ರೆ, ಇದು ಭಾರತೀಯ ಜನರಿಂದ ನೇರವಾಗಿ ಆಯ್ಕೆಯಾದ ಜನರಿಂದ ಸಂವಿಧಾನ ರಚನೆಯಾಗಿಲ್ಲ ಅನ್ನೋದು. ಅಂದ್ರೆ ಈಗ ಸಿಂಪಲಾಗಿ ಹೇಳಬೇಕಂದ್ರೆ ಇದು ಭಾರತದ ಸಂವಿಧಾನ. ಈ ಭಾರತದ ಸಂವಿಧಾನ ರಚನೆಗಾಗಿ ಸಂವಿಧಾನ ಸಭೆಯನ್ನು ನೇಮಿಸಲಾಗಿತ್ತು. ಈ ಸಂವಿಧಾನ ಸಭೆಯಲ್ಲಿ ಏನು ಜನರಿದ್ದರು ಅವರು ಜನರಿಂದ ನೇರವಾಗಿ ಆಯ್ಕೆಯಾಗಿರಲಿಲ್ಲ ಅನ್ನೋದು ಪ್ರಥಮ ಮತ್ತು ಬಹುದೊಡ್ಡ ವಿಮರ್ಶೆ. ಆದ್ದರಿಂದ ಜನರಿಂದ ಪ್ರತ್ಯಕ್ಷವಾಗಿ ಚುನಾಯಿಸಲ್ಪಟ್ಟಿದ್ದರು ಅನ್ನೋದನ್ನು ಎಲಿಮಿನೇಟ್ ಮಾಡಿರಿ. ನೆಕ್ಸ್ಟ್ ಸ್ನೇಹಿತರೆ, ಯಾವಾಗ ಕ್ಯಾಬಿನೆಟ್ ಮಿಷನ್ ಯೋಜನೆಯ ಆಧಾರದ ಮೇಲೆ 1946ರಲ್ಲಿ ಸಂವಿಧಾನದ ರಚನೆಗಾಗಿ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಯಿತು, ಆಗ ವಿವಿಧ ಪ್ರಾಂತ್ಯಗಳಿಂದ, ಅದು ದೇಶೀಯ ಸಂಸ್ಥಾನ ಆಗಿರ್ಬೋದು ಮತ್ತು ಈ ಬ್ರಿಟಿಷರ ಅಧೀನದಲ್ಲಿದ್ದ ಪ್ರಾಂತ್ಯಗಳಿಂದ ಆಗಿರ್ಬೋದು, ಪ್ರಾಂತ್ಯಗಳಿಂದ ಜನರು ಅದರಲ್ಲಿ ಕೆಲವು ಜನ ನಾಮನಿರ್ದೇಶನಗೊಂಡಿದ್ದರೆ ಕೆಲವು ಜನ ಪರೋಕ್ಷ ಮತದಾನದ ಮೂಲಕ ಬಂದಿದ್ದರು. ಹೀಗೆ ಒಟ್ಟು 389 ಜನರಿದ್ದರು. ಸಂವಿಧಾನ ರಚನಾ ಸಭೆಯಲ್ಲಿ 389 ಜನರಿದ್ದರು. ಅದರಲ್ಲಿ 296 ಜನ
296 ಜನ ಬ್ರಿಟಿಷ್ ಪ್ರಾಂತ್ಯಗಳಿಂದ. ನೆಕ್ಸ್ಟ್ 93 ಜನರು ದೇಶೀಯ ಸಂಸ್ಥಾನಗಳಿಂದ, ರಾಜ್ಯ ಸಂಸ್ಥಾನಗಳಿಂದ ಪ್ರಾತಿನಿಧ್ಯವನ್ನು ಪಡೆದಿದ್ದರು. ಈ 296ರಲ್ಲಿ 292 ಜನರು ಈ ಬ್ರಿಟಿಷ್ ಪ್ರಾಂತ್ಯಗಳಿಂದ, ಅಂದರೆ ಬ್ರಿಟಿಷ್ ಗವರ್ನರ್ನ ಅಡಿ ಯಾವ ಪ್ರಾಂತ್ಯಗಳಿರ್ತಾವಲ್ಲ, ಸಪೋಸ್ ಯುನೈಟೆಡ್ ಪ್ರೊವಿನ್ಸಸ್, ಬಾಂಬೆ, ಮದ್ರಾಸ್, ಈ ಥರದ ಪ್ರಾಂತ್ಯಗಳಿಂದ ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆಯಾಗಿದ್ದರು. 4 ಜನ ಚೀಫ್ ಕಮಿಷನರ್ ಪ್ರೊವಿನ್ಸಸ್ಗಳಿಂದ ಆಯ್ಕೆಯಾಗಿದ್ದರು. ನೆಕ್ಸ್ಟ್ ಈ 93 ಜನ ದೇಶೀಯ ಸಂಸ್ಥಾನಗಳ ರಾಜರುಗಳಿಂದ ನಾಮನಿರ್ದೇಶನವಾಗಿದ್ದರು. ಹಾಗಾದರೆ ಒಟ್ಟು ಈ ಸಂವಿಧಾನ ರಚನಾ ಸಭೆಯಲ್ಲಿ ಪರೋಕ್ಷ ಚುನಾವಣೆಯ ಮೂಲಕ ಮತ್ತು ನಾಮನಿರ್ದೇಶನಗಳ ಮೂಲಕ ಪ್ರಾತಿನಿಧ್ಯ ವಹಿಸಿದ್ರು. ಆಪ್ಷನ್ ಏನು ಹೇಳ್ತಾವು? ಜನರಿಂದ ಪ್ರತ್ಯಕ್ಷವಾಗಿ ತೆಗೆದ ವಿವಿಧ ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿಸಲ್ಪಟ್ಟಿದ್ದರು ಮತ್ತು ರಾಜ್ಯ ಸಂಸ್ಥಾನಗಳಿಂದ ನಾಮನಿರ್ದೇಶಿತರಾಗಿದ್ದರು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನಿಂದ ನಾಮನಿರ್ದೇಶಿತರಾಗಿದ್ದರು ಇಲ್ಲ. ಈಗ ಏನು ಹೇಳ್ತಲ್ಲ, ಈ ಬ್ರಿಟಿಷ್ ಪ್ರಾಂತ್ಯಗಳಿಂದ ಪರೋಕ್ಷ ಚುನಾವಣೆ, ರಾಜರುಗಳಿಂದ ನಾಮನಿರ್ದೇಶಿತಗೊಂಡಿದ್ದರು. ಈ ರೀತಿಯಾಗಿ 389 ಸದಸ್ಯರು ಈ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸ್ತಿದ್ದರು. ಆದರೆ ಇದರಿಂದ ಈ 389ರಲ್ಲಿ ಮುಸ್ಲಿಂ ಲೀಗ್ ತನ್ನ ಸಪೋರ್ಟನ್ನು ಹಿಂತೆಗೆದುಕೊಳ್ತದೆ. ಆವಾಗ ಈ 389ರಲ್ಲಿ ಮುಸ್ಲಿಂ ಲೀಗ್ ಹೋಗೋಣ 299 ಜನ. ಸೊ ಇದಷ್ಟು ಈ ಪ್ರಶ್ನೆ ಕುರಿತು ಮಾಹಿತಿ. ಸ್ನೇಹಿತರೆ, ಈ ಸಂಸದೀಯ ರಚನಾ ಸಭೆಯ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನೋಡಬೇಕಾದ್ರೆ ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ 3 ಥರದ ಪ್ರಾತಿನಿಧ್ಯಗಳನ್ನು ನೀಡಲಾಯಿತು. ಮುಸ್ಲಿಂ, ಸಿಖ್ ಮತ್ತು ಜನರಲ್, ಇವುಗಳ ಆಧಾರದ ಮೇಲೆ ಪ್ರಾತಿನಿಧ್ಯವನ್ನು ನೀಡಲಾಯಿತು. ಬಹುತೇಕವಾಗಿ ಅಂದಿನ ಭಾರತದ ಎಲ್ಲ ಸಮುದಾಯದ ಎಲ್ಲ ನಾಯಕರುಗಳು ಈ ಸಂವಿಧಾನ ರಚನಾ ಸಭೆಯಲ್ಲಿ ಪಾಲ್ಗೊಂಡಿದ್ದರು, ಎಕ್ಸೆಪ್ಟ್ ಮಹಾತ್ಮ ಗಾಂಧಿ. ಸ್ನೇಹಿತರೆ, ಮಹಾತ್ಮ ಗಾಂಧೀಜಿಯವರು ಈ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸುತ್ತಿರಲಿಲ್ಲ. ಅವರನ್ನು ಹೊರತುಪಡಿಸಿ ಸಮುದಾಯದ ಎಲ್ಲ ನಾಗರಿಕರು, ಮಹಿಳೆಯರಾಗಿರ್ಬೋದು, ಎಲ್ಲರೂ ಈ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗಿಯಾಗುತ್ತಿದ್ದರು. ಇಲ್ಲಿ ಅತಿ ಹೆಚ್ಚು ವೋಟ್ಗಳ ಮೂಲಕ ಅತಿ ಹೆಚ್ಚು ಪ್ರಾತಿನಿಧ್ಯವನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದು ಮಾಡಿತ್ತು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರತಿನಿಧಿಸುತ್ತಿತ್ತು ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಳ್ಳುವ ಮೂಲಕ. ಇನ್ನೊಂದು, ಇಲ್ಲಿ ಅತಿ ಹೆಚ್ಚು ಯಾವ ಸಮುದಾಯದ ಜನರು ಭಾಗವಾಗಿದ್ದರು? ಹಿಂದೂ, ನೆಕ್ಸ್ಟ್ ಮುಸ್ಲಿಂ, ನೆಕ್ಸ್ಟ್ ಡಿಪ್ರೆಸ್ಡ್ ಕ್ಲಾಸ್, SC/ST ಅಂತ, ನೆಕ್ಸ್ಟ್ ಸಿಖ್, ಆಂಗ್ಲೋ ಇಂಡಿಯನ್ಸ್, ಈ ರೀತಿಯಾಗಿ ವಿವಿಧ ಸಮುದಾಯಗಳು ಭಾಗಿಯಾಗಿದ್ದವು. ಭಾರತ ಈ ಸಂವಿಧಾನ ರಚನಾ ಸಭೆಯ ದ್ಯೋತಕವಾಗಿ, ಸಿಂಬಾಲ್ ಆಗಿ ಆನೆಯನ್ನು ಬಳಸ್ತೇವೆ. ಆನೆಯನ್ನು ಈ ಸಂವಿಧಾನ ರಚನಾ ಸಭೆಯ ಚಿಹ್ನೆ ಅಂತೇಳಿ ಗುರುತಿಸ್ತೇವೆ. ಪ್ರಮುಖ ಕಾನೂನು ಸಲಹೆಗಾರರು ಅಥವಾ ಸಂವಿಧಾನದ ಸಲಹೆಗಾರರು ಯಾರಾಗಿದ್ದರು? BN ರಾವ್. ಕ್ಯಾಲಿಗ್ರಾಫರ್ ಯಾರಾಗಿದ್ದರು? ಕ್ಯಾಲಿಗ್ರಾಫರ್. ಕರಡು ಸಮಿತಿ 8 ಪ್ರಮುಖ ಸಮಿತಿಗಳಿದ್ದು 20ಕ್ಕೂ ಅಧಿಕ ಮೈನರ್ ಕಮಿಟೀಸ್ಗಳಿದ್ದವು. ಇವುಗಳೆಲ್ಲವನ್ನು ನೋಡಬೇಕು. ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ: ಜಠರದಲ್ಲಿ ಹುಣ್ಣು ಉಂಟು ಮಾಡುವ ಸೂಕ್ಷ್ಮಾಣು ಜೀವಿ ಯಾವುದು? ಎಬ್ರಿಯೋ ಕಾಲ್ರೆ, ಸ್ಟ್ರೆಪ್ಟೋಕಾಕಸ್ ನಿಮೋನಿಯೆ, ಹೆಲಿಕೋಬ್ಯಾಕ್ಟರ್ ಪೈಲೋರಿ, ಇಸ್ಟೆರಿಷಿಯಾ ಕೊಲಾಯ್. ಸ್ನೇಹಿತರೆ, ಎಲ್ಲ ಬಿಡ್ರಿ, ನೇರವಾಗಿ ಆಪ್ಷನ್ಗೆ ಬರ್ರಿ. ಕಾಲರೆ ಅದು, ವಿಬ್ರಿಯೋ ಕಾಲ್ರೆ. ನಮಗೆ ಗೊತ್ತದ ಕಾಲ್ರಾ ಅನ್ನೋ ರೋಗ ಅದ. ಕಾಲರಾ ದೂಷಿತ ನೀರು ಮತ್ತು ಆಹಾರವನ್ನು ಸೇವಿಸುವುದರಿಂದ ಈ ಕಾಲ್ರಾ ಬರ್ತದೆ. ಸೊ ಈ ವಿಬ್ರಿಯೋ ಕಾಲ್ರಾ ರೋಗಕ್ಕೆ ಸಂಬಂಧಿಸಿದೆ. ಜಠರದ ಹುಣ್ಣಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದು ಎಲಿಮಿನೇಟ್ ಆಯಿತು. ನೆಕ್ಸ್ಟ್ ಸ್ಟೆಪ್ಟೋಕಾಕಸ್
ನ್ಯೂಮೋನಿಯೆ. ಇದು ಮೂಲತಃ ಈ ಶ್ವಾಸಕೋಶಕ್ಕೆ ಸಂಬಂಧಿಸಿದ ನಿಮೋನಿಯಾ ರೋಗವನ್ನು ಉಂಟು ಮಾಡ್ತದೆ. ನಿಮೋನಿಯಾತ್ ಮೆನ್ಷನ್ ಮಾಡ್ಯಾನ ಅಲ್ಲೇ, ನಿಮೋನಿಯಾತ್ ಮೆನ್ಷನ್ ಮಾಡ್ಯಾನ. ಆದ್ದರಿಂದ ಇದು ನಿಮೋನಿಯಾ ರೋಗಕ್ಕೆ ಸಂಬಂಧಿಸಿದ. ಇದು ಜಠರದ ಹುಣ್ಣಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ. ಸೊ ಆಪ್ಷನ್ 2 ಎಲಿಮಿನೇಟ್ ಆಗ್ತದೆ. ಈ ಕೊಲಾಯ್ ಅಂತ ಬ್ಯಾಕ್ಟೀರಿಯಾ ಅದ, ಈ ಕೊಲಾಯ್ ಅಂತೇಳಿ ಕರಿತೀವಿ ನಾವು. ಅದನ್ನೇ ಇಸ್ಟರಿಷಿಯಾ ಕೊಲಾಯ್. ಇದೇನು ಮಾಡ್ತದೆ, ಮನುಷ್ಯನ ಕರಳಿನಲ್ಲಿ ವಾಸನೆ ಮಾಡುವ ಒಂದು ಸಾಮಾನ್ಯ ಬ್ಯಾಕ್ಟೀರಿಯಾ. ಮನುಷ್ಯನ ಕರುಳಿನಲ್ಲಿ ಕೆಲವೊಮ್ಮೆ ಫುಡ್ ಪಾಯ್ಸನ್ ಉಂಟಾಗೋಣ, ನಮಗೆ ಹೊಟ್ಟೆ ನುಸುವುದು ಆಗ್ತದಲ್ಲ, ಅದು ಈ ಕೊಲಾಯ್ ಬ್ಯಾಕ್ಟೀರಿಯಾದಿಂದ. ಆದರೆ ಇದು ಅಲ್ಸರ್ ಅಲ್ಲ. ಏನು ಹೇಳೋಣ, ಅಲ್ಸರ್ ಅಲ್ಲಿದು. ನೀವು ಇದನ್ನು 26ನೇ ಕ್ವಶನ್ ಇಂಗ್ಲೀಷ್ನಲ್ಲಿ ನೋಡ್ಬೋದು. ಮೊದಲು, which microscopic organism is the causative agent of gastric ulcer? ಇಸ್ಟರಿಷಿಯಾ ಕೊಲಾಯ್. ಇದು ಲಿವರ್ದಲ್ಲಿ ಏನು ಸಣ್ಣ ಕರುಳಿನಲ್ಲಿ ವಾಸಿಸುವ ಒಂದು ಪರಜೀವಿ. ಇದು ನಮಗೆ ಫುಡ್ ಪಾಯ್ಸನ್ ಮಾಡ್ಬೋದೇ ಹೊರತು ಈ ಅಲ್ಸರನ್ನು ನಿರ್ಮಾಣ ಮಾಡುವುದಿಲ್ಲ, ಅಲ್ಸರನ್ನು ಉಂಟು ಮಾಡುವುದಿಲ್ಲ. ಅದರಿಂದ ಇದು ಎಲಿಮಿನೇಟ್ ಆಗ್ತದೆ. ಸೊ ನೇರವಾಗಿ ಆಪ್ಷನ್ ಸಿ ಒಂದೇ ಉಳಿತದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಹೆಲಿಕೋಬ್ಯಾಕ್ಟರ್ ಪೈಲೋರಿ. ಮೊದಲ ನಮಗೆ ಹೊಟ್ಟೆ ನುಸ್ತು ಅಥವಾ ಗ್ಯಾಸ್ಟ್ರಿಕ್ ಅಲ್ಸರ್ ಆಯಿತು, ಅದನ್ನೇ ಜಠರದ ಹುಣ್ಣು ಅಂತೇಳಿ ಕರಿತೇವೆ. ಆವಾಗ ನಾರ್ಮಲಾಗಿ ವೈದ್ಯರು ಏನು ಹೇಳ್ತಿದ್ರು ಅಂದ್ರೆ ಖಾರ ಹೆಚ್ಚು ತಿನ್ನುವುದು ಅಥವಾ ಮಾನಸಿಕ ಒತ್ತಡದಿಂದ ಹಿಂಗೆ ಆತದಳ ಅಂಥೇಳಿ ಹೇಳ್ತಿದ್ರು. ಈ ಗ್ಯಾಸ್ಟ್ರಿಕ್ ಅಲ್ಸರನ್ನು ಪರಿಕಲ್ಪನೆಯೇ ಇದ್ದಿತ್ತಿಲ್ಲ. ನಂತರ ಯಾವಾಗ 1982ರ ಕಾಲದಲ್ಲಿ ಆಸ್ಟ್ರೇಲಿಯಾದ ವಿಜ್ಞಾನಿ ಬ್ಯಾರಿ ಮಾರ್ಷಲ್ ಮತ್ತು ರಾಬಿನ್ ವಾರೆನ್ ಅವರು ಈ ಜಠರದ ಹುಣ್ಣಿಗೆ ನಿಜವಾದ ಕಾರಣ ಏನು ಅಂತೇಳಿ ಕಂಡುಹಿಡಿದ್ರು. ಏನು, ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅನ್ನೋ ಒಂದು ಈ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ ಈ ಒಂದು ಜಠರದಲ್ಲಿ ಹುಣ್ಣುಗಳನ್ನು ನಿರ್ಮಾಣ ಮಾಡ್ತದೆ, ಗ್ಯಾಸ್ಟ್ರಿಕ್ ಅಲ್ಸರ್ ಅಂತೇಳಿ ಕರೀತಾರೆ. ಯಾವಾಗ ಆ ಬ್ಯಾಕ್ಟೀರಿಯಾನ ಕಂಡುಹಿಡಿದ್ರು ಅಂದಿನಿಂದ ಈ ಗ್ಯಾಸ್ಟ್ರಿಕ್ ಅಲ್ಸರ್ ಅನ್ನೋದು ಗೊತ್ತಾಯಿತು. ಅದಕ್ಕೆ ಸೂಕ್ತವಾದ ಔಷಧ ಉಪಚಾರಗಳು ಆರಂಭವಾದವು. ಮೊದಲು ಬರೀ ಇಲ್ಲ ಖಾರ ಹೆಚ್ಚಿನಾನ ಅಥವಾ ಈ ಟೆನ್ಷನ್ ತೊಗೊಳ್ಳೋಣ ಆತ ಅಂತೇಳಿ ಬಿಡ್ತಿದ್ರು. ಇದು ಈ ವಿಷಯ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. 27ನೇ ಪ್ರಶ್ನೆ, ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಕೇಂದ್ರೀಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆಯು CSO 1950ರಲ್ಲಿ ಸ್ಥಾಪಿತವಾಯಿತು ಅಂತ ಕೊಟ್ಟಾನ. ರಾಷ್ಟ್ರೀಯ ಮಾದರಿ ಸಮೀಕ್ಷೆ NSSO ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ರಾಷ್ಟ್ರೀಯ ಅಂಕಿಅಂಶಗಳ ಕಚೇರಿ 2019ರಲ್ಲಿ ಕೇಂದ್ರೀಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆ ಮತ್ತು ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಸಂಸ್ಥೆಗಳ ವಿಲೀನದೊಂದಿಗೆ ಅಸ್ತಿತ್ವಕ್ಕೆ ಬಂದಿತು. ಸ್ನೇಹಿತರೆ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬಿಡಿಸೋ ಮುಂದೆ ಮಿನಿಸ್ಟ್ರಿಗಳು ಎಲ್ಲಿ ಬರ್ತಾವಲ್ಲ, ಸಚಿವಾಲಯಗಳು ಎಲ್ಲಿ ಬರ್ತಾವಲ್ಲ, ಬಹುತೇಕವಾಗಿ ತಪ್ಪಿರುವುದು ಕಂಡುಬರ್ತವೆ, ಬಹುತೇಕವಾಗಿ ತಪ್ಪಿರ್ತಾವೆ. ಸೊ ಇಲ್ಲಿ ಆಪ್ಷನ್ ಬಿ ಏನು ಹೇಳ್ತದೆ, ಸ್ಟೇಟ್ಮೆಂಟ್ ಬಿ, NSSO ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಅಂತ ಕೊಟ್ಟಾನ. ಸ್ನೇಹಿತರೆ, ಹಣಕಾಸು ಸಚಿವಾಲಯ ಅದರ ಅಡಿಯಲ್ಲಿ 6-7 ಡಿಪಾರ್ಟ್ಮೆಂಟ್ಗಳು ಬರ್ತಾವೆ. ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್, ಸಿಕ್ಕಾಪಟ್ಟಿ ಒಂದು 6-7 ಡಿಪಾರ್ಟ್ಮೆಂಟ್ಸ್ಗಳು ಬರ್ತಾವೆ. ಹಾಗಿದ್ದ ಮೇಲೆ ಈ ರಾಷ್ಟ್ರೀಯ ಆದಾಯದ ಅಂದಾಜು ಮಾಡುವುದಾಗಿರ್ಬೋದು, ಹಣದುಬ್ಬರದ ಅಂದಾಜು ಮಾಡುವುದಾಗಿರ್ಬೋದು ಇತ್ಯಾದಿಗಳನ್ನು ಈ ಹಣಕಾಸು ಸಚಿವಾಲಯ ಎಲ್ಲಿ ಮಾಡ್ತದೆ? ಅದಕ್ಕೆ ಅಂತೇಳಿ ವಿಶೇಷ ಸಚಿವಾಲಯ ಅದ, MOSPI ಅಂತೇಳಿ ಕರಿತೀವಿ ನಾವು. ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಏನು, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ. ಆದ್ದರಿಂದ ಈ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗ್ತದೆ. ಸೊ ಬಿ ಎಲ್ಲೆಲ್ಲಿ ಅದಾವೆ ತಪ್ಪ, ಬಿ ಅದ ತಪ್ಪ. ಸೊ ಈಗ ಎ ಮತ್ತು ಸಿ. ಹಾಗಿದ್ದ ಮೇಲೆ ಇಲ್ಲಿ ಎ ಅನ್ನೋದು ಬೈ ಡಿಫಾಲ್ಟ್ ಕರೆಕ್ಟ್ ಅದ. ಕೇಂದ್ರೀಯ ಸಂಖ್ಯಾಶಾಸ್ತ್ರೀಯ ಸಂಖ್ಯೆಯು 1951ರಲ್ಲಿ ಸ್ಥಾಪಿತವಾಯಿತು, ಕರೆಕ್ಟ್ ಅದ. ನೆಕ್ಸ್ಟ್ 3ನೇ ಸ್ಟೇಟ್ಮೆಂಟ್, ರಾಷ್ಟ್ರೀಯ ಅಂಕಿಅಂಶಗಳ ಕಚೇರಿ 2019ರಲ್ಲಿ ಕೇಂದ್ರೀಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆ ಮತ್ತು ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಸಂಸ್ಥೆಗಳ
ವಿಲೀನದೊಂದಿಗೆ ಅಸ್ತಿತ್ವಕ್ಕೆ ಬಂತು ಅದು ಸಿ ಸ್ಟೇಟ್ಮೆಂಟ್. ಸ್ನೇಹಿತರೆ, ಭಾರತ ಸರ್ಕಾರ 23 ಮೇ 2019 ಒಂದು ಐತಿಹಾಸಿಕ ನಿರ್ಧಾರವನ್ನು ಮಾಡ್ತದೆ. CSO ಮತ್ತು ಆಗಿನ NSSOಗಳನ್ನು ಮರ್ಜ್ ಮಾಡಿ NSO ಅಂತೇಳಿ ಮಾಡ್ತದೆ. ಏನಿದು CSO? ಈ ಎರಡು ಪ್ರಮುಖ ಸಂಸ್ಥೆಗಳನ್ನು ವಿಲೀನ ಮಾಡಿ ರಾಷ್ಟ್ರೀಯ ಅಂಕಿಅಂಶಗಳ ಕಚೇರಿ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ಅಂಥೇಳಿ ರಚನೆ ಮಾಡ್ತಾರೆ. ಯಾವಾಗ? 2019. ಆದ್ದರಿಂದ ಈ ಮೂರನೇ ಹೇಳಿಕೆಯೂ ಕರೆಕ್ಟ್ ಅದ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸರಿಯಾದ ಜೋಡಿಯನ್ನು ಗುರುತಿಸಿ. ಯೋಜನೆ ಮತ್ತು ಅನುಷ್ಠಾನಗೊಂಡ ವರ್ಷ. ಉದ್ಯೋಗ ಖಾತರಿ ಯೋಜನೆ, ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ, ರಾಷ್ಟ್ರೀಯ ಕೂಲಿಗಾಗಿ ಕಾಳು ಯೋಜನೆ, ಪ್ರಧಾನಮಂತ್ರಿ ವಸತಿ ಯೋಜನೆ. 2004, 1999, 1993, 2016-17. ಸ್ನೇಹಿತರೆ, ಮೂಲತಃ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳನ್ನು ಸ್ವಸಹಾಯ ಸಂಘಗಳಾಗಿ ಮಾರ್ಪಡಿಸಿ ಅವರಿಗೆ ಉದ್ಯೋಗಗಳನ್ನು ಕಲ್ಪಿಸಿಕೊಡುವ ಮಹತ್ವಾಕಾಂಕ್ಷೆ ಯೋಜನೆ ಯಾವುದಂದ್ರೆ ಅದು ಸ್ವರ್ಣ ಜಯಂತಿ ಸ್ವರೋಜ್ಗಾರ್ ಯೋಜನೆ. ಮೂಲತಃ ಈ ಯೋಜನೆಯನ್ನು ಏಪ್ರಿಲ್ 1, 1999 ಜಾರಿಗೆ ತರಲಾಯಿತು. ಅಂದ್ರೆ ಸ್ವರ್ಣ ಜಯಂತಿ ಸ್ವರೋಜ್ಗಾರ್ ಯೋಜನೆ ಯಾವಾಗ? 1999. ಬಿ ಆನ್ಸರ್, ಬಿ ಸ್ಟೇಟ್ಮೆಂಟ್ ಕರೆಕ್ಟ್ ಅದ. ನೆಕ್ಸ್ಟ್, ಎಲ್ಲರಿಗೂ ಸೂರನ್ನು ಕಲ್ಪಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಅದು ಗ್ರಾಮೀಣ ಆಗಿರ್ಬೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಆಗಿರ್ಬೋದು, 2016 ನವೆಂಬರಲ್ಲಿ ಸ್ಥಾಪನೆಯನ್ನು ಮಾಡಲಾಯಿತು. ಮೊದಲ ಇದು ಇಂದಿರಾ ಗಾಂಧಿ ಆವಾಸ್ ಯೋಜನೆ ಅಂತಿತ್ತು. 2016 ಇದನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂಥೇಳಿ ಮರುನಾಮಕರಣ ಮಾಡಲಾಯಿತು. ಪ್ರಧಾನಮಂತ್ರಿ ವಸತಿ ಯೋಜನೆ ಯಾವಾಗ? 2016-17. ಸೊ ಇದು ರೈಟ್ ಅದ. ಬಿ ಡಿ 2 ರೈಟ್ ಅದಾವು. 2 ರೈಟ್ ಅದಾವ ಅಂದ್ರೆ ಬಿ ಡಿ ಆಪ್ಷನ್ 1 ಕರೆಕ್ಟ್ ಆನ್ಸರ. ಹಾಗಾದರೆ ಈ ಉದ್ಯೋಗ ಖಾತರಿ ಯೋಜನೆ ಏನು ಹೇಳ್ತದೆ? ಇದು 2004 ಅಲ್ಲ, 1993 ಜಾರಿಗೆ ಬಂತು. ಯಾವುದು? ಉದ್ಯೋಗ ಖಾತರಿ ಯೋಜನೆ 1993 ಜಾರಿಗೆ ಬಂದದ. ಇಲ್ಲಿ ನೋಡ್ರಿ, A3 ಹೋಯ್ತು. A3 ಹೋಯ್ತಂದ್ರೆ 3 ಅನ್ನೋದು ಏಕೆ ಬರಬೇಕು? ಆಬ್ವಿಯಸ್ಲಿ ಇದು ಸ್ವ್ಯಾಪ್ ಮಾಡ್ಯಾರ. 4 ಸ್ಟೇಟ್ಮೆಂಟ ಹೊಂದಿಸಿ ಬರೆಯಿರಿ ಎಲ್ಲಿ ಕೊಟ್ಟರು ತಿಳಿ. ಎ ತಪ್ಪಾಯ್ತಂದ್ರೆ ಅದರ ನಿಜವಾದ ಉತ್ತರ ಎಲ್ಲಿ ಐತಲ್ಲ ಅದು ತಪ್ಪಾತ. 2 ತಪ್ಪ 2 ಕರೆಕ್ಟ್ ಇರೋ ಪ್ರೊಬ್ಯಾಬಿಲಿಟಿ ಅತಿ ಹೆಚ್ಚಾತ. ಸೊ ಇದು ಉದ್ಯೋಗ ಖಾತರಿ ಯೋಜನೆ 1993 ಜಾರಿಗೆ ಬಂತು. ನೆಕ್ಸ್ಟ್, ರಾಷ್ಟ್ರೀಯ ಕೂಲಿಗಾಗಿ ಕಾಳು ಯೋಜನೆ, ಇದು ಮೂಲತಃ 2004 ಜಾರಿಗೆ ಬಂತು. 2004 ನಂತರ 2006 ಇದನ್ನು ಮನರೇಗಾದೊಂದಿಗೆ ವಿಲೀನಗೊಳಿಸಲಾಯಿತು. ಈ ರಾಷ್ಟ್ರೀಯ ಕೂಲಿಗಾಗಿ ಕಾಳಲ್ಲ, ಅದನ್ನು MG ನರೇಗಾದೊಂದಿಗೆ ವಿಲೀನಗೊಳಿಸಲಾಯಿತು. ಸ್ನೇಹಿತರೆ, ಈಗ ಈ MG ನರೇಗಾ ನ್ಯೂಸಲ್ಲಿತ್ತು. ಈ MG ನರೇಗಾದ ಹೆಸರನ್ನು ಚೇಂಜ್ ಮಾಡಲಾಗಿದೆ, VBG ರಾಮ್ಜಿ ಅಂತ ಮಾಡಲಾಗಿದೆ. VBG ರಾಮ್ಜಿ. ಇದರ ಅನ್ವಯ ಮೊದಲು 100 ದಿನಗಳ ಕಾಲ ಉದ್ಯೋಗದ ಖಾತ್ರಿಯನ್ನು ಭರವಸೆಯನ್ನು ನೀಡಲಾಗ್ತಿತ್ತು. ಪ್ರಸ್ತುತ 125 ದಿನಗಳ ಉದ್ಯೋಗ ಭರವಸೆಯನ್ನು ನೀಡಲಾಗ್ತದೆ. ಯಾವುದೇ ಒಂದು ಹಂಗಾಮಿನ ಸಂದರ್ಭದಲ್ಲಿ, ಅದು ಮುಂಗಾರು ಆಗಿರ್ಬೋದು ಅಥವಾ ಹಿಂಗಾರು ಆಗಿರ್ಬೋದು, ಅಂಥ ಸಂದರ್ಭದಲ್ಲಿ ರೈತರಿಗಾಗಿರ್ಬೋದು ಇತರ ಉದ್ಯೋಗಗಳಲ್ಲಿ ಕೂಲಿ ಕಾರ್ಮಿಕರ ಅವಶ್ಯಕತೆ ಬೀಳಬಾರ್ದು ಅಥವಾ ಕಡಿಮೆ ಬೀಳಬಾರ್ದು ಅನ್ನೋ ಉದ್ದೇಶದಿಂದ ಈ ಹಂಗಾಮಿನ ಅವಧಿಯಲ್ಲಿ ಮನರೇಗಾವನ್ನು ಅಥವಾ VBG ರಾಮ್ಜಿಯನ್ನು ತ್ವರಿತವಾಗಿ ಏನು ಮಾಡಲಾಗಿರ್ತದೆ? ನಿಲ್ಲಿಸಲಾಗಿರ್ತದೆ. ರಜೆಗಳನ್ನು ಘೋಷಿಸಬಹುದು. ಇದು ಇದರ ಪ್ರಮುಖ ವಿಶೇಷ ಪ್ರಾವಧಾನವಾಗಿದೆ. ಇದಷ್ಟು ಈ 28ನೇ ಪ್ರಶ್ನೆ ಕುರಿತು ಮಾಹಿತಿ. ನೆಕ್ಸ್ಟ್ ಪ್ರಶ್ನೆ 29ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹಣದುಬ್ಬರ ಸಾಲ ತೆಗೆದುಕೊಳ್ಳುವವರಿಗೆ ಅನುಕೂಲಕರವಾಗಿದ್ದು ಸಾಲ ನೀಡುವವರಿಗೆ ಅನಾನುಕೂಲಕರವಾಗಿದೆ. ಹೇಳಿಕೆ 2, ಹಣದುಬ್ಬರದ ಸಂದರ್ಭದಲ್ಲಿ ಹಣದ ಮೌಲ್ಯವು ಕಡಿಮೆಯಾಗುತ್ತದೆ.
ಈ ಮೇಲಿನ ಹೇಳಿಕೆಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ ಅಂತ ಕೇಳೋಣ. ಸ್ನೇಹಿತರೆ, ಆಪ್ಷನ್ಸ್ ಎರಡೂ ಹೇಳಿಕೆಗಳು ಸರಿಯಾಗಿದ್ದು ಎರಡನೇ ಹೇಳಿಕೆ ಒಂದನೇ ಹೇಳಿಕೆಯನ್ನು ವಿವರಿಸುತ್ತದೆ. ನೆಕ್ಸ್ಟ್, ಎರಡೂ ಹೇಳಿಕೆಗಳು ಸರಿಯಾಗಿದ್ದು ಎರಡನೇ ಹೇಳಿಕೆ ಒಂದನೇ ಹೇಳಿಕೆಯನ್ನು ವಿವರಿಸುವುದಿಲ್ಲ. ಒಂದನೇ ಹೇಳಿಕೆ ಸರಿಯಾಗಿದೆ ಆದರೆ ಎರಡನೇ ಹೇಳಿಕೆ ತಪ್ಪಾಗಿದೆ. ಒಂದನೇ ಹೇಳಿಕೆ ತಪ್ಪಾಗಿದೆ ಆದರೆ ಎರಡನೇ ಹೇಳಿಕೆ ಸರಿಯಾಗಿದೆ ಎಂದಾನ. ಸ್ನೇಹಿತರೆ, ಮೂಲತಃ ನೀವು ಗಮನಿಸಬೇಕು, ಹಣದುಬ್ಬರ ಎಂದರೇನು? ಹಣದುಬ್ಬರ ಇನ್ಫ್ಲೇಷನ್ ಎಂದರೇನು? ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿಯ ವಸ್ತುಗಳ ಬೆಲೆ ಸತತವಾಗಿ ಏರುವುದನ್ನು ಹಣದುಬ್ಬರ ಅಂತ ಗುರುತಿಸ್ತೇವೆ. ರೈಸ್ ಇನ್ ದ ಪ್ರೈಸ್ ಆಫ್ ಅ ಬಾಸ್ಕೆಟ್ ಆಫ್ ಕಮೋಡಿಟೀಸ್. ರೈಸ್ ಇನ್ ದ ಪ್ರೈಸ್ ಆಫ್ ಬಾಸ್ಕೆಟ್ ಆಫ್ ಕಮೋಡಿಟೀಸ್ ಹಣದುಬ್ಬರ, ಇನ್ಫ್ಲೇಷನ್. ಈ ಇನ್ಫ್ಲೇಷನನ್ನು ನಾವು ಮುಖ್ಯವಾಗಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಮತ್ತು WPI ಈ ಒಂದು ಸೂಚ್ಯಂಕಗಳ ಮೇರೆಗೆ ಮಾಪನವನ್ನು ಮಾಡ್ತೇವೆ. ಕನ್ಸ್ಯೂಮರ್ ಗ್ರಾಹಕರ ಹಂತ, WPI ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಸಗಟು ಸೂಚ್ಯಂಕ. ಇದು ಸಗಟು ವ್ಯಾಪಾರದ ಹಂತದಲ್ಲಿ ಎಷ್ಟರ ಮಟ್ಟಿಗೆ ಹಣದುಬ್ಬರ ಆಗಿದೆ ಅನ್ನೋದನ್ನು ಇದು ಸೂಚಿಸ್ತದೆ. ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಲ್ಲಿ ಸರಕು ಮತ್ತು ಸೇವೆ ಎರಡನ್ನೂ ಒಳಗೊಂಡಿರುತ್ತದೆ. ಆದರೆ ಈ WPI ಕೇವಲ ಸರಕುಗಳನ್ನು ಒಳಗೊಂಡಿರ್ತದೆ. ಭಾರತ ಅಧಿಕೃತವಾಗಿ ಈ CPI ಕಂಬೈನ್ ಅಂದ್ರೂ ಅರ್ಬನ್ ಮತ್ತು ರೂರಲ್ ಈ ಒಂದು ಸೂಚ್ಯಂಕವನ್ನು ಭಾರತದ ಹಣದುಬ್ಬರವನ್ನು ಪರಿಗಣನೆ ಮಾಡುವ ಸಲುವಾಗಿ ಉಪಯೋಗ ಮಾಡ್ತದೆ. ಇದು ಇನ್ಫ್ಲೇಷನ್. ಈ ಇನ್ಫ್ಲೇಷನ್ಗಳಲ್ಲಿ ಹೆಡ್ಲೈನ್ ಇನ್ಫ್ಲೇಷನ್ ಅನ್ನೋದು ಬರ್ತದೆ, ಕೋರ್ ಇನ್ಫ್ಲೇಷನ್ ಅನ್ನೋದೊಂದು ಬರ್ತದೆ, ಕೋರ್. ಸ್ನೇಹಿತರೆ, ಮೊದಲೇ ಹೇಳಿದೆವು, ಮಾರುಕಟ್ಟೆಗಳಲ್ಲಿ ವಸ್ತುಗಳ ಬೆಲೆ ಸತತವಾಗಿ ಏರುವುದನ್ನು ಹಣದುಬ್ಬರ ಅಂತೇಳಿ ಕರಿತೇವೆ ಅಂಥೇಳಿ. ಈಗ ನೋಡ್ಬೋದು ನೀವು, ಹೈಪೋಥೆಟಿಕಲ್ ಸಿಚುವೇಶನ್ನ ಹೇಳೋಣ. ಅಕ್ಕಿ, ಗೋಧಿ, ಬೇಳೆ ಯಾವುದರ ಬೆಲೆಯಲ್ಲೂ ಏರಿಕೆಯಾಗಿಲ್ಲ. ಆದರೆ ಅಥವಾ ಈ ಅಕ್ಕಿ, ಗೋಧಿ ಬಿಡ್ರಿ, ಸಾಮಾನ್ಯವಾಗಿ ಈ ದಿನನಿತ್ಯದ ಯಾವ ವಸ್ತುಗಳ ಬೆಲೆಯೂ ಏರಿಲ್ಲ. ಆದರೆ ಪೆಟ್ರೋಲ್ ಬೆಲೆ ದಿನದಿಂದ ದಿನಕ್ಕೆ ಏರ್ತದೆ, ತರಕಾರಿಗಳ ಬೆಲೆ ದಿನದಿಂದ ಏರಿಕೆ ಇರ್ತದೆ, ಆಹಾರದ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತದೆ. ಇವೆಲ್ಲವುಗಳನ್ನು ಕೌಂಟ್ ಮಾಡೋದು ಯಾವುದು? ಅದು ಹೆಡ್ಲೈನ್ ಇನ್ಫ್ಲೇಷನ್. ಫ್ಯೂಯಲ್, ಫುಡ್ ಇತ್ಯಾದಿ ಈ ವೊಲಾಟೈಲ್ ಏನು ಐಟಮ್ಸ್ ಅದಾವಲ್ಲ, ವೊಲಾಟೈಲ್ ಐಟಮ್ಸ್ಗಳನ್ನು ಎಲ್ಲ ಕನ್ಸಿಡರ್ ಮಾಡೋದು ಹೆಡ್ಲೈನ್ ಇನ್ಫ್ಲೇಷನ್. ಈ ಕೋರ್ ಇನ್ಫ್ಲೇಷನ್ದಾಗ ಈ ವೊಲಾಟೈಲ್ ಏನು ಐಟಮ್ಸ್ ಅದಾವಲ್ಲ ಅವುಗಳನ್ನು ಹೊರತುಪಡಿಸಿ ಇತರ ಉತ್ಪನ್ನಗಳೇನು ಬರ್ತಾವಲ್ಲ ಅವುಗಳ ಬೆಲೆಗಳಲ್ಲಿನ ವ್ಯತ್ಯಾಸ ಇಲ್ಲಿ ಕೋರ್ ಇನ್ಫ್ಲೇಷನ್ದಾಗ ಕವರ್ ಆಗ್ತದೆ. ಇದು ಹೆಡ್ಲೈನ್ ಇನ್ಫ್ಲೇಷನ್ ಮತ್ತು ಕೋರ್ ಇನ್ಫ್ಲೇಷನ್. ಈಗ ಪ್ರಸ್ತುತ ಈ ಎರಡು ಹೇಳಿಕೆಗಳನ್ನು ಗಮನಿಸೋದಾದ್ರೆ, ಈ ಹಣದುಬ್ಬರ ಸಂದರ್ಭದಲ್ಲಿ ಯಾರಿಗೆ ಲಾಭ ಆಗ್ತದೆ ಅಂತ ಕೇಳೋಣ. ಯಾರಿಗೆ ಲಾಭ ಆಗ್ತದೆ, ಯಾರಿಗೆ ಹಾನಿ ಆಗ್ತದೆ? ಸ್ನೇಹಿತರೆ, ಒಂದು ಈ ಪರಿಕಲ್ಪನೆಯನ್ನು ವಿವರವಾಗಿ ನೋಡೋಣ. ಈಗ ಮೊದಲ 100 ರೂಪಾಯಿಗೆ 1 kg ಟೊಮ್ಯಾಟೊ ಬರ್ತಿದ್ದು. ಈಗ 1 kgಗೆ ಅಂದ್ರೆ 100 ರೂಪಾಯಿಗೆ ಅರ್ಧ kg ಟೊಮ್ಯಾಟೊ ಬರ್ತಾವೆ. ಅಂದರೆ ಏನು? ಇನ್ಫ್ಲೇಷನ್ ಆಯಿತು. 1 kgಗೆ ಅಥವಾ 1 kg 100 ರೂಪಾಯಿಗೆ 1 kg ಬರ್ತಿದ್ದು, ಈಗ 100 ರೂಪಾಯಿಗೆ ಅರ್ಧ kg ಬರ್ತಾವೆ. ಅಂದ್ರೆ ವಸ್ತುವಿನ ಮೌಲ್ಯ ಏರಿಕೆಯಾಗಿದೆ, ಬೆಲೆ ಏರಿಕೆಯಾಗಿದೆ. ಇದನ್ನೇ ಹಣದುಬ್ಬರ ಅಂತ ಕರೆದೆವು. ಇದು ಹಣದುಬ್ಬರ ಆಯಿತು. ನೆಕ್ಸ್ಟ್, ಸಾಲಕ್ಕೆ ಸಂಬಂಧಿಸಿದಂತೆ ಒಬ್ಬ ವ್ಯಕ್ತಿ ಈ ವರ್ಷ 2025ರಲ್ಲಿ ಸಾಲ ನೀಡ್ಯಾನ. ಬಿ ವ್ಯಕ್ತಿ ಎ ವ್ಯಕ್ತಿಗೆ ಸಾಲ ನೀಡ್ಯಾನ. ಆಗ ಆ ರೊಕ್ಕಿನ ಮೌಲ್ಯ, ಆ ಹಣದ ಮೌಲ್ಯ ಹೆಚ್ಚಿತ್ತು. ಈಗ ಆ ಹಣದ ಮೌಲ್ಯ ಕಡಿಮೆಯಾಗಿದೆ. ಇಲ್ಲಿ ಬಯ್ಯರ್ ಏನದಲ್ಲ, ಇವ ಬಯ್ಯರ್, ಬಿ ಏನು ಮಾಡ್ತಾನೆ? ಸಾಲವನ್ನು ನೀಡ್ತಾನೆ, ಡೆಪ್ಟ್ ನೀಡ್ತಾನೆ.
ಈ ಬೈಯರ್ ಏನಲ್ಲ ಅವ ಬೆನಿಫಿಟ್ ಆಗ್ತದ, ನೆನಪಿಡಬೇಕು. ಬೈಯರ್ ಗೆಟ್ಸ್ ಬೆನಿಫಿಟ್. ಸೊ ಆಪ್ಷನ್ ಹೇಳಿಕೆ ಒಂದು ಏನದ ರೈಟ್ ಆಗ್ತದ. ತಿಳಿತು. ಬೈಯರ್ ಏನದಲ್ಲ, ಯಾಕಂದ್ರೆ ಅವ ಎಷ್ಟು ನಿಗದಿತ ರೂಪಾಯಿಯನ್ನು ಬಡ್ಡಿಯೊಂದಿಗೆ ಕೊಡ್ತಾನೆ, ಬಟ್ ಆ ಹಣದ ಮೌಲ್ಯ ಏನಾಗಿರ್ತದೆ ಕಡಿಮೆ ಆಗಿರ್ತದೆ. ಸಪೋಸ್ ನೋಡಿರಿ, 100 ರೂಪಾಯಿಗೆ 1 kg ಟೊಮೆಟೊ ಇದ್ದಕ್ರೆ ಅವ ಸಾಲ ಪಡ್ದಾನ 100 ರೂಪಾಯಿನ. ಆಗ ಅವ ಸಾಲ ಪಡ್ದಕ್ರೆ 100 ರೂಪಾಯಿಗೆ 1 kg ಟೊಮೆಟೊ ಬರ್ತಿತ್ತು. ನಂತರ ಅವ ಸಾಲವನ್ನು ಮರುಪಾವತಿಸುವಾಗ 100 ರೂಪಾಯಿಗೆ 110 ರೂಪಾಯಿ ಕೊಡಲಿ, ಬಡ್ಡಿಯನ್ನು ಸೇರಿಸಿ 110 ರೂಪಾಯಿ, ಆದರೆ ಕೇವಲ ಅರ್ಧ kg ಟೊಮೆಟೊ ಬರ್ತದೆ. ಆದ್ದರಿಂದ ಇಲ್ಲಿ ಸಾಲಗಾರ ಏನು ಸಾಲ ಕೊಡೋಮಿರ್ತಾನಲ್ಲ ಅವ ಲಾಸ್ದಾಗ ಹೋಗ್ತಾನೆ. ಸಾಲವನ್ನು ಪಡೆಯುವವ ಯಾವತ್ತೂ ಪ್ರಯೋಜನಕಾರಿ, ಅಂದರೆ ಅನುಕೂಲ ಆಗ್ತದೆ ಅವಾಗ. ಇಲ್ಲಿ ಇನ್ನೊಂದು ನೋಡಬೇಕು, ಈಗ ಪೆನ್ಷನ್ಗಳನ್ನು ಪಡೆಯೋರು ನಿರಂತರವಾಗಿ ಮಾಸಿಕ ಪೆನ್ಷನ್ಸ್ಗಳನ್ನು ಪಡಿತಾರೆ. ಅವ್ರ ಪೆನ್ಷನ್ನ ಏನು ತಿಂಗಳ ಹೆಚ್ಚಾಗಲ್ಲ, ನಿರಂತರ ಎಷ್ಟು ಪೆನ್ಷನ್ ಬರ್ತದಲ್ಲ ಅಷ್ಟೇ ಪೆನ್ಷನ್ ಬರ್ತದೆ. ಆದರೆ ಹಣದ ಮೌಲ್ಯ ಕಡಿಮೆ ಆಗಿತ್ತು ತಿಳಿ. ಹಣದ ಮೌಲ್ಯ ಕಡಿಮೆ ಆಗಿತ್ತು ಅಂದರೆ ಇನ್ಫ್ಲೇಷನ್ ಇತ್ತು ಅಂದ್ರೆ ಅವ್ರು ಏನು ಪ್ರಯೋಜನ ಅಲ್ಲ, ಅವ್ರಿಗೆ ಪ್ರಯೋಜನ ಆಗಲ್ಲ, ಅನಾನುಕೂಲ ಆಗ್ತದೆ. ಪೆನ್ಷನರಿಗೆ ತೊಂದರೆ ಆಗ್ತದೆ, ಪೇಮೆಂಟ್ ಬರೋರಿಗೆ ತೊಂದರೆ ಆಗ್ತದೆ. ಆದ್ದರಿಂದ ಸರ್ಕಾರಗಳು ಏನಾಗ್ತವೆ, ತುಟ್ಟಿ ಭತ್ಯೆಗಳನ್ನು ಒದಗಿಸ್ತಾವೆ. ಏನು ತುಟ್ಟಿ ಭತ್ಯೆ ಅಂತೇಳಿ ಬರ್ತಾವೆ, ತುಟ್ಟಿ ಭತ್ಯೆಗಳನ್ನು ಒದಗಿಸ್ತಾವೆ. ಸೊ ಇಲ್ಲಿ ಹಣದುಬ್ಬರದ ಸಂದರ್ಭದಲ್ಲಿ ಹಣದ ಮೌಲ್ಯವು ಕಡಿಮೆ ಆಗ್ತದೆ. ಇದನ್ನು ಹೇಳಿಕೆ ಸರಿಯಾಗಿದೆ. ಎರಡೂ ಹೇಳಿಕೆಗಳು ಸರಿಯಾಗಿವೆ ಮತ್ತು 2 ಒಂದನ್ನು ಸ್ಪಷ್ಟೀಕರಿಸ್ತದೆ ಅಂಥೇಳಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಇದಷ್ಟು ಇವತ್ತಿನ ಕ್ಲಾಸ. ಈ ಕ್ಲಾಸ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ. ನಮ್ಮ ಚಾನಲ್ನ ಮುಂಬರುವ ವಿಡಿಯೋಗಳನ್ನು ಅಥವಾ ಸೆಷನ್ಗಳನ್ನು ನೋಡಬೇಕಾದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಯಾರು ನಿನ್ನೆ ವಿಡಿಯೋಗಳನ್ನು ನೋಡಿಲ್ಲ, ನಿನ್ನೆ ವಿಡಿಯೋಗಳನ್ನು ನೋಡಿರಿ. ಅಸಿಸ್ಟೆಂಟ್ ಗ್ರೇಡ್ 2 ಈ ಕ್ವಶನ್ ಪೇಪರನ್ನು ಸಂಪೂರ್ಣವಾಗಿ ಬಿಡಿಸೆವು, ಅದನ್ನು ನೋಡಿರಿ ಅನ್ನುತ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀವಿ. ಥ್ಯಾಂಕ್ ಯು.